ಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಂ ಉದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ನಮ್ಮ ಒಳಗೆ ಇರತಕ್ಕಂಥ ಸಮಸ್ತ ವ್ಯಾಪಾರ, ನಮ್ಮ ಇಂದ್ರಿಯಗಳು, ಇಂದ್ರಿಯಕ್ಕೆ ಆಹಾರವಾಗಿರತಕ್ಕ ವಿಷಯಗಳು, ಅವುಗಳ ಗ್ರಹಣ, ಅದರಿಂದ ಬರ್ತಕ್ಕಂಥ ಅರಿವು, ಒಟ್ಟು ಮುಖ್ಯವಾಗಿ ಅವರಲ್ಲಿ ತಗೊಂಡದ್ದು ಜ್ಞಾನೇಂದ್ರಿಯಗಳ ವ್ಯಾಪಾರ. ಯಾಕೆಂದರೆ ಉಳಿದ ಇಂದ್ರಿಯಗಳು ಎಲ್ಲ ಪ್ರಾಣಿಗಳಿಗೂ ಇದೆ. ಈ ಜ್ಞಾನೇಂದ್ರಿಯ ಬಹಳ ಮುಖ್ಯವಾಗಿ ಒಬ್ಬ ಸಾಧಕನಿಗೆ ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ಒಬ್ಬ ಸಾಧಕ ಭಗವಂತನಲ್ಲಿ ಚಿಂತಿಸಬೇಕಾದಂಥ ಒಂದು ವಿಶಿಷ್ಟವಾದ ಅಂಶ ನಮಗೆ ಭಗವಂತ ಕರುಣಿಸಿದ ಈ ಜ್ಞಾನೇಂದ್ರಿಯಗಳು. ಅವು ಬೇರೆ ಪ್ರಾಣಿಗಳ ಜ್ಞಾನೇಂದ್ರಿಯದ ಹಾಗಲ್ಲ. ಇದರಲ್ಲಿ ನಾವು ಅವು ಅರಿಯದಂಥ ಸಂಗತಿಗಳನ್ನು ನಾವು ನಮ್ಮ ಜ್ಞಾನೇಂದ್ರಿಯಗಳ ಮೂಲಕ ಅರಿಯುವುದು ಸಾಧ್ಯ ಇದೆ. ಅವುಗಳಿಗೆ ಮನಸ್ಸು ಬುದ್ಧಿ ಇದ್ದರೂ ಕೂಡ ಆ ಬುದ್ಧಿ ಅವದೇ ಪ್ರಪಂಚ ಅಷ್ಟನ್ನು ಆಯ್ಕೆ ಮಾಡ್ತವೆ. ಅದು ಬಿಟ್ಟು ಬೌದ್ಧಿಕವಾದ ಚಿಂತನೆ ಅನ್ನೋದು ಪ್ರಾಣಿಗಳಿಗಿಲ್ಲ. ಇದೆಲ್ಲ ನಮಗೆ ಭಗವಂತ ಕೊಟ್ಟಿದ್ದಾನೆ. ಇದನ್ನು ಎಚ್ಚರದಿಂದ ಗಮನಿಸು, ನೀನು ಸಾಧಕನಾಗಿ ಅಂತ ಹಿಂದಿನ ಶ್ಲೋಕದಲ್ಲಿ, ಹಿಂದಿನ ಮಂತ್ರದಲ್ಲಿ ಹೇಳಿದ್ದನ್ನು ನಾವು ನಿನ್ನೆ ನೋಡಿದ್ದೇವೆ. ಅದರ ನಂತರ ಇದು ಪಿಂಡಾಂಡದ ಒಳಗಿರತಕ್ಕಂಥ ಭಗವಂತನ ವ್ಯಾಪಾರದ ಚಿಂತನೆ ಆಯಿತು. ಈಗ ಪಿಂಡಾಂಡದಿಂದ ಬ್ರಹ್ಮಾಂಡಕ್ಕೆ ಬರೋಣ. ಎಕ್ಸ್ಟರ್ನಲ್ ವರ್ಲ್ಡ್, ಹೊರಗಿನ ಪ್ರಪಂಚ. ಅದರಲ್ಲಿ ಭಗವಂತ ನಮಗೆ ಕರುಣಿಸಿರತಕ್ಕಂಥ ಸಂಗತಿಗಳೇನು ಅನ್ನೋದನ್ನು ಮುಂದಿನ ಮಂತ್ರ ಹೇಳುತ್ತೆ. ಅತಃ ಸಮುದ್ರಾಃ ಗಿರಯಶ್ಚ ಸರ್ವೇ ಅಸ್ಮಾತ್ ಸ್ಯಂದಂತೆ ಸಿಂಧವಃ ಸರ್ವರೂಪಾಃ ಅತಶ್ಚ ವಿಶ್ವಾ ಓಷಧಯೋ ರಸಾಶ್ಚ ಏನೈಷ ಭೂತಸ್ಥಿಷ್ಠತ್ಯಂತರಾತ್ಮ. ಇದು ಅಥರ್ವಣದಲ್ಲಿ ಬಂದಿದೆ, ಸ್ವಲ್ಪ ಬೇರೆ. ಅತಶ್ಚ ಸರ್ವ ಓಷಧಯೋ ರಸಾಶ್ಚ ಅಲ್ಲಿ ಬಂದದ್ದು. ಇಲ್ಲಿ ಸರ್ವ ಹೋಗಿ ವಿಶ್ವ ಬಂದಿದೆ, ಅರ್ಥ ಒಂದೇ, ಶಬ್ದ ಬೇರೆ. ಅತಶ್ಚ ವಿಶ್ವ ಓಷಧಯೋ ರಸಾಶ್ಚ. ಕೆಲವರು ರಸಾಚ್ಯ ಅಂತ ಪಾಠ ಇಟ್ಟುಕೊಳ್ತಾರೆ. ಅದು ಅಷ್ಟು ವ್ಯಾಪಕವಾಗಿ ಬಳಕೆಯಲ್ಲಿಲ್ಲ ಆ ಪಾಠ. ರಸಾಶ್ಚ ಅನ್ನೋದೇ ಹೆಚ್ಚು ಸಮೀಚೀನವಾದ ಪಾಠ. ಅದರ ವಿಷಯ ಓಷಧಯೋ ರಸಾಶ್ಚ. ಆಮೇಲೆ ಅಥರ್ವಣದಲ್ಲಿರುವುದು ಏನೈಷ ಭೂತೈಸ್ತಿಷ್ಠತೆ ಹ್ಯಂತರಾತ್ಮ ಅಂತ. ಇಲ್ಲಿ ಏನೈಷ ಭೂತಸ್ತಿಷ್ಠತ್ಯಂತರಾತ್ಮ ಅಂತ. ಭೂತೈಹಿ ಇದನ್ನು ಭೂತಃ ಅಂತ ಮಾಡಿದರು. ತಿಷ್ಠತೆ ಹಿ ಅಂತರಾತ್ಮ ಇದನ್ನು ತಿಷ್ಠತಿ ಅಂತರಾತ್ಮ ಅಂತ. ಅಲ್ಲಿ ಆತ್ಮನೇ ಪದದ ಪ್ರಯೋಗ ಇದೆ, ಅದನ್ನು ಪರಸ್ಮೈ ಪದ ಮಾಡಿದರು, ಹೀ ಬಿಟ್ಟುಬಿಟ್ರು. ಇದಿಷ್ಟು ಬದಲಾವಣೆ. ಅದು ಒಂದು ದೃಷ್ಟಿಯಿಂದ ಇದರಲ್ಲಿ ಒಂದು ಚಮತ್ಕಾರ ಇದೆ. ಯಾಕೆ ಅಲ್ಲಿ ಹಾಕಿದರು, ಯಾಕೆ ಇಲ್ಲಿ ತೆಗೆದರು ಅನ್ನೋದನ್ನು ನಾವು ಯೋಚನೆ ಮಾಡಿದರೆ ಅದಕ್ಕೂ ಒಂದು ಕೃತ್ಯ ಇದೆ. ಇದು 11 ಅಕ್ಷರಗಳ ಛಂದಸ್ಸು. ಈಗ ನೋಡಿ, ಇದು ಬಿಟ್ಟದ್ರಿಂದ ಏನೈಷ ಭೂತಸ್ತಿಷ್ಠತ್ಯಂತರಾತ್ಮ ಕರೆಕ್ಟು 11 ಅಕ್ಷರ ಆಯಿತು. ಅಲ್ಲಿ 12 ಅಕ್ಷರ ಆಗುತ್ತೆ. ಅದು ಒಂದು ಅಕ್ಷರ ಅಧಿಕ. ಅದು ಅಧಿಕೆ ಮಾಡಿದ್ದು ಯಾಕೆ ಅಂತ ಆ ಉಪನಿಷತ್ತು ನೋಡುವಾಗ ಯೋಚನೆ ಮಾಡೋಣ. ಇಲ್ಲಿ ಸರಿಯಾಗಿ 11 ಅಕ್ಷರ ಇದೆ. 4 ಪಾದಗಳಲ್ಲೂ 11 ಅಕ್ಷರಗಳಿರುವ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರ ಇದು. ಇದ್ರ ಹೇಳ್ತಾರೆ, ಇದರಲ್ಲಿ ಒಂದು ಅದ್ಭುತ ಇದೆ ಈ ಮಂತ್ರದಲ್ಲಿ. ಇದು ಪಿಂಡಾಂಡದ ಸೃಷ್ಟಿಯನ್ನು ಹೇಳುತ್ತೆ, ಬ್ರಹ್ಮಾಂಡದ ಸೃಷ್ಟಿಯನ್ನು ಹೇಳುತ್ತೆ. ಮೊದಲು ಬ್ರಹ್ಮಾಂಡದ ಮುಖ ನೋಡೋಣ. ಅತಶ್ಚ ಅತಃ
ಸಮುದ್ರಾಹ ಗಿರಯಶ್ಚ ಸರ್ವೇ. ಭಗವಂತ ಭೂಮಿಯನ್ನು ಸೃಷ್ಟಿ ಮಾಡಿದ. ಭೂಮಿಯನ್ನು ಸಪಾಟಾಗಿ ಸೃಷ್ಟಿ ಮಾಡಿದ್ದರೆ ಈ ಜೀವಜಾತವೇ ಇರೋದು ಸಾಧ್ಯ ಇರಲಿಲ್ಲ. ಅದಕ್ಕೇನು ಮಾಡಿದ ಅವನು? ಅದನ್ನು ಅನಿವನ್ನಾಗಿ ಸೃಷ್ಟಿ ಮಾಡಿದ. ಒಂದು ಕಡೆ ಹೊಂಡ ಮಾಡಿದ, ಒಂದು ಕಡೆ ಎತ್ತರ ಮಾಡಿದ. ಹೊಂಡ ಮಾಡಿದ್ದು ಸಮುದ್ರ ಆಯಿತು, ಎತ್ತರ ಮಾಡಿದ್ದು ಬೆಟ್ಟ ಆಯಿತು. ಅತ ಸಮುದ್ರಾಹ ಗಿರೇಶ್ಚ ಸರ್ವೇ ಸಮುದ್ರಾಹ, ಎಲ್ಲ ಸಮುದ್ರಗಳು ಅಂತ. ಎಲ್ಲ ಅಂದರೆ ನಮಗೆ ಗೊತ್ತಿರೋದು 4 ಸಮುದ್ರ, 4 ದಿಕ್ಕನ್ನಿಟ್ಟುಕೊಂಡು ಶಾಸ್ತ್ರಕಾರರು 7 ಸಮುದ್ರ ಅಂತ ಹೇಳ್ತಾರೆ. ಅದರ ಬಗ್ಗೆ ಮತ್ತೆ ನೋಡೋಣ ನಾವು. ಈಗ ಮೊದಲು ಮಂತ್ರದ ಅರ್ಥ ಜನರಲ್ಲಾಗಿ ಸಾಮಾನ್ಯವಾಗಿ ನೋಡೋಣ, ಮತ್ತು 7 ಸಮುದ್ರ ಅಂದರೆ ಏನು ಅಂತ ಅಂತಕ್ಕಂಥದ್ದನ್ನು ಮತ್ತೆ 7 ಸಮುದ್ರ ಮಥನವ ಮಾಡುವಂಥ ಪುರಂದರದಾಸರು ಹೇಳಿದ್ದಾರೆ. ಅದು ಏನು 7 ಸಮುದ್ರ? ಅವರು ಹೇಳಿದ್ದು ಬೇರೆ, 7 ಸಮುದ್ರ ಮಥನವ ಮಾಡುವಂಥ. ಅದು ಹೆಂಗೋ ಆಗ್ಬೋದು, 7 ಸಮುದ್ರ ಮಥನವ ಮಾಡು, 7 ಸಮುದ್ರ ಮಥನವ ಮಾಡು ಅಂತ ಹಂಗೆ ಅವರು ಪನ್ನಿಟ್ಕೊಂಡು ಹೇಳ್ತಾರೆ ಪುರಂದರದಾಸರು. ಅದು 7 ಸಮುದ್ರ ಎಲ್ಲಿದೆ ಅದು ಮತ್ತೆ ನೋಡೋಣ. ಆ ವಿಷಯ ನಾನು ಮತ್ತೆ ಉಲ್ಲೇಖ ಮಾಡ್ತೇನೆ. ಈ ಮಂತ್ರದ ಒಂದು ಸುಮಾರಾದ ಅರ್ಥ, ಸಮುದ್ರಾಹ ಸರ್ವೇ, ಎಲ್ಲ ಸಮುದ್ರಗಳನ್ನು ಸೃಷ್ಟಿ ಮಾಡಿದವ ಅವನೇ. ಗಿರೇಶ್ಚ ಸರ್ವೇ, ಎಲ್ಲ ಬೆಟ್ಟಗಳು ಅವನಿಂದ ಸೃಷ್ಟಿಯಾದವು. ಅಥ ಸಮುದ್ರಾಹ ಗಿರೇಶ್ಚ ಸರ್ವೇ ಅಂದರೆ ಒಂದು ಕಡೆ ಅಗಾಧವಾದ ಸಮುದ್ರ. ಅದು ಸಮುದ್ರ ಸೃಷ್ಟಿ ಮಾಡದೇ ಇರ್ತಿದ್ರೆ ನಮಗೆ ಕಷ್ಟ ಏನು ಗೊತ್ತುಂಟಾ? ಉಪ್ಪು ಅನ್ನೋದೊಂದು ಸಂಗತಿಯೇ ಗೊತ್ತಿರ್ತಿರಲಿಲ್ಲ, 5 ರಸಗಳಾಗ್ತಿತ್ತು. ಸಮುದ್ರದಲ್ಲಿ ಲವಣ ರಸವನ್ನಿಟ್ಟ. ನಾವು ಇದ್ರೆ ಮರದಲ್ಲಿ ನಮಗೆ ನಿನ್ನೆ ಹೇಳಿದೆ ನಾನು, ಉಪ್ಪು ಇಲ್ಲ, ಬರೇ ಸಿಹಿ, ಖಾರ, ಹುಳಿ ಇದೆಲ್ಲ ಇದೆ, ಒಗರು, ಕಹಿ, ಇಷ್ಟು ಬಿಟ್ಟರೆ ಉಪ್ಪು ಅಂತ ಅನ್ನೋದು ಒಂದು ಯಾವುದೇ ಒಂದು ಮರದ ಹಣ್ಣಿನಲ್ಲಿ ನಮಗೆ ಅವನು ಕೊಟ್ಟಿಲ್ಲ. ಉಪ್ಪನ್ನು ಪ್ರತ್ಯೇಕವಾಗಿ ಸೃಷ್ಟಿ ಮಾಡೇ ಇಲ್ಲ ಅವನು, ಸಮುದ್ರ ಕೊಟ್ಟ. ಸಮುದ್ರ ಇಲ್ಲದೇ ಇರ್ತಿದ್ದರೆ ಪ್ರಾಯ ಒಂದು ಏನು ಅಂತಂದರೆ, ಸಮುದ್ರ ಇಲ್ಲದೇ ಇರ್ತಿದ್ದರೆ ಅದು ನಮಗೆ ಈ ಉಪ್ಪು ಇರಲಿಲ್ಲ ಅಂತ ಒಂದು, ಮತ್ತು ಇದು ಪ್ರಾಯ ಇಡೀ ಭೂಮಿಯಲ್ಲಿ ಬಹುಭಾಗ ಸಮುದ್ರ ಆವರಿಸಿಕೊಂಡಿದೆ. ಅದರಿಂದ ಅನೇಕ ಜೀವಜಂತುಗಳಿಗೆ ಆಶ್ರಯ ಆಯಿತು. ಜಲಚರ ಪ್ರಾಣಿಗಳು ಅವು, ಈಗ ಮೀನು ಅದು ಸಮುದ್ರ ಅಥವಾ ನೀರು ಇಲ್ಲದೇ ಇರ್ತಿದ್ದರೆ ಆ ಪ್ರಾಣಿಯೇ ಇರ್ತಿರಲಿಲ್ಲ. ನಮ್ಮ ನೆಲದ ಮೇಲೆ ಎಷ್ಟು ಬಗೆಯ ಪ್ರಾಣಿಗಳಿವೆಯೋ ಅದಕ್ಕಿಂತ ಹೆಚ್ಚು ಬಗೆಯ ಪ್ರಾಣಿಗಳು ನೀರಿನಲ್ಲಿವೆ. ಈ ನೀರು ನೆಲದಲ್ಲಿರ್ತಕ್ಕಂಥ ಪ್ರಾಣಿಗಳು, ನೀರು ಕುದುರೆ, ನೀರು ನಾಯಿ, ನೀರಾನೆ ಎಲ್ಲ ಇವೆಲ್ಲ ಪ್ರಾಣಿಗಳು. ಈ ಆನೆಗಳೇ ಹಾಗೆ ಇರೋಲ್ಲ, ಅವು ಬೇರೆ ಥರ ಇರ್ತವೆ, ಬಟ್ ಹೆಸರು ಎಲ್ಲ ಪ್ರಾಣಿಗಳು. ಅಲ್ಲಿಯ ಪ್ರಾಣಿಗಳ ವೈವಿಧ್ಯ, ನೀರಿನ ಒಳಗಿನ ಪ್ರಾಣಿಗಳ ವೈವಿಧ್ಯ ಒಂದು ಅದ್ಭುತ. ಹಾಗಾಗಿ ಸಮುದ್ರದಲ್ಲಿ ಬದುಕತಕ್ಕಂಥ, ನೀರಿನಲ್ಲಿ ಬದುಕುವ, ವಿಶೇಷವಾಗಿ ಸಮುದ್ರದ ಬದುಕುವ, ನೆಲದಲ್ಲಿಯೂ ಇಲ್ಲ ಅಷ್ಟು ದೊಡ್ಡ ಪ್ರಾಣಿ ತಿಮಿಂಗಿಲ. ತಿಮಿಂಗಿಲ ಅಷ್ಟಿರ ವೇಲ್ಸ್. ಅದನ್ನು ಸಂಸ್ಕೃತದಲ್ಲಿ ಹನುಮನ್ ನಾಟಕ ಅಂತ ಒಂದು ನಾಟಕ ಇದೆ. ಅದು ನಾಟಕ ಅಲ್ಲ, ಹನುಮಂತ ಬರೆದದ್ದು ಅಲ್ಲ, ಆದರೆ ಅದಕ್ಕೆ ಹೆಸರು ಹನುಮನ್ ನಾಟಕ ಅಂತ. ಅದೊಂದು ಕಾವ್ಯ, ಯಾರೋ ಒಬ್ಬರು ಹನುಮಂತರಾಯರು ಬರೆದದ್ದು, ಅದಕ್ಕೆ ಹನುಮನ್ ನಾಟಕ ಅಂತ ಹೆಸರು. ಭಾಳ ಜನ ಹನುಮಂತನೇ ಬರೆದದ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಹನುಮಂತ ಬರೆದಲ್ಲ, ನಾಟಕವೂ ಅಲ್ಲ, ಅದು ಬರೀ ಕಾವ್ಯ. ಅದರಲ್ಲಿ ಒಂದು ಮಾತಿದೆ ಬಹಳ ಸುಂದರವಾದ್ದು, ತಿಮಿಂಗಿಲ ಗೆಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ರಾಘವ ಅಂತ. ತಿಮಿಂಗಿಲಗಳು ನಮಗೆ ಗೊತ್ತು. ತಿಮಿಂಗಿಲವನ್ನು ನುಂಗುವಂಥ ಅದಕ್ಕಿಂತ ಬೃಹತ್ತಾದಂಥ ಪ್ರಾಣಿಗಳು ನೀರಿನಲ್ಲಿವೆ. ತಿಮಿಂಗಿಲವನ್ನು ನುಂಗುವ ಪ್ರಾಣಿಯನ್ನು ನುಂಗುವ ತಿಮಿಂಗಿಲ ಗಿಲಗಿಲ. ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ರಾಘವ. ಅಂದರೆ ನೀರಿನಲ್ಲಿರ್ತಕ್ಕಂಥ ಆ ಪ್ರಾಣಿಗಳ ಗಾತ್ರ ಅದು ಕಲ್ಪನಾತೀತ. ನಮ್ಮ ಆನೆಗಳಲ್ಲ, 8-10 ಆನೆಗಳನ್ನು ಒಟ್ಟು ಹಾಕಿರೋ ಒಂದು ತಿಮಿಂಗಿಲ ಗಿಲ ಆಗೋಲ್ಲ. ಅಂಥ ಬೃಹತ್ ಗಾತ್ರದ ಪ್ರಾಣಿಗಳು ನೀರಿನಲ್ಲಿವೆ. ಆ ಪ್ರಾಣಿಗಳಿಗೂ ಬದುಕು ಕೊಡೋದಕ್ಕೋಸ್ಕರ ಅವು ನದಿಯಲ್ಲೂ ಬದುಕೋಲ್ಲ, ಅದಕ್ಕೆ ಅಗಾಧವಾದ ನೀರು ಬೇಕು. ಸಮುದ್ರವನ್ನು ಮಾಡಿದ. ಸಮುದ್ರಗಳನ್ನು ಮಾಡಿ ನೆಲದಲ್ಲಿ ಒಂದು ಕಡೆ ದೊಡ್ಡ ಖಾತ ಮಾಡಿದ, ಅದು ಸಮುದ್ರ ಆಯಿತು. ಎಲ್ಲಿ ಅಡಿ ಹೋಯಿತು ಅಷ್ಟಾಂಶ ಒಂದು ಕಡೆ ಏರಿಸಿದ. ಸಪಾಟ ಮಾಡ್ಬೋದಿತ್ತು, ಮಾಡಿಲ್ಲ. ಮಾಡಿದರೆ ಜೀವ ವೈದ್ಯಕ್ಕೆ ಬದುಕೇ ಆಗ್ತಿರಲಿಲ್ಲ. ಒಂದು ಕಡೆ ಎತ್ತರದ ಬೆಟ್ಟ, ಒಂದು ಕಡೆ ಅಗಾಧವಾದ ಖಾತ ಇದ್ದಲ್ಲಿ ಸಮುದ್ರ ಆಯಿತು, ಎತ್ತರದ ಬೆಟ್ಟ ಇದ್ದಲ್ಲಿ ಗಿರಿಗಳಾದವು. ಸರ್ವೇ ಗಿರಯ. ಒಂದು ತಮಾಷೆ ಏನು ಅಂದರೆ,
ಇಷ್ಟು ವಿಚಿತ್ರ ನೋಡಿ. ಸಮುದ್ರವನ್ನು ಸೃಷ್ಟಿ ಮಾಡಿದ ಅನ್ನೋ ನಾನು ಹೇಳಿದರೆ, ಉಪ್ಪು ನೀರು ಯಾಕೆ ಬಂತು ಸಮುದ್ರದಲ್ಲಿ? ನೆಲದಲ್ಲಿ ಯಾವ ನೀರು ತೆಗೆದ್ರು, ಹೊಸರು ತೆಗೆದ್ರು, ನೆಲದಲ್ಲಿರ್ತಕ್ಕಂಥ ನೀರಿನ ಸ್ಪ್ರಿಂಗು ಎಲ್ಲ ಕಡೆ ಸಿಹಿ ನೀರು, ಸ್ವಲ್ಪ ಒಗರು ಇರ್ಬೋದು. ಉಪ್ಪು ನೀರು ಅಂತ ಒಂದು ಇಲ್ಲ. ಆಶ್ಚರ್ಯ ಅಂದರೆ, ಸಮುದ್ರದ ತೀರದಲ್ಲಿ ನೀವು ಬಾವಿ ತೋಡಿ, ಈಗ ಉಡುಪಿ ಹತ್ತಿರ ಸಮುದ್ರದ ತೀರದಲ್ಲೆಲ್ಲ, ಸಮುದ್ರ ಮಧ್ಯದಲ್ಲಿ, ಉಡುಪಿಯಲ್ಲಿ ನೀವು ಸಮುದ್ರದಿಂದ ಒಂದು 5 ಕಿಲೋಮೀಟರ್ ಒಳಗೆ ಹೋದರೆ ಅಲ್ಲಿ ಒಂದು ಐಲ್ಯಾಂಡ್ ಇದೆ, ತೋನ್ಸೆಪಾರ್ ಅಂತ. ಆ ಐಲ್ಯಾಂಡ್ನಲ್ಲಿ ಒಂದು ಬಾವಿ ಇದೆ, ಸಿಹಿ ನೀರು. ಏನು ಕಿಡಿಗೇಡಿತನ ಈ ದೇವರದ್ದು ಅಂತ. ಅವು ನೋಡಿ, ಉಪ್ಪು ನೀರಿನ ಮಧ್ಯದಲ್ಲಿ ತೋಡಿದ್ರೆ ಎಲ್ಲಿಂದ ಬಂತು ಯಾರಿಗೂ ಗೊತ್ತು. ಅಲ್ಲಿ ಸಿಹಿ ನೀರು ಯಾಕೆ ಬಂತು, ಇಲ್ಲಿ ಉಪ್ಪು ನೀರು ಯಾಕೆ ಬಂತು? ವಿ ಡು ನಾಟ್ ನೋ. ಇವತ್ತು ಇಡೀ ಸಮುದ್ರ ಉಪ್ಪು ಯಾಕಿದೆ ಅಂತ ಅನ್ನೋದು ವಿಜ್ಞಾನಿಗಳಿಗೂ ಖಚಿತವಾಗಿ ಗೊತ್ತಿಲ್ಲ. ಅದನ್ನು ಅನೇಕ ಮಂದಿ ವಿಜ್ಞಾನಿಗಳು ಹೇಳ್ತಾರೆ. ವೆಲುಕೋಸ್ಕಿ ಅನ್ನೋದನ್ನು ಹೇಳ್ತಾನೆ ಒಂದು ಕಡೆ, ನಮಗೆ ಈ ನಮ್ಮ ಮನೆಯ ಬಾವಿಯ ನೀರು ಯಾಕೆ ಸಿಹಿ ಇದೆ, ಸಮುದ್ರದ ನೀರು ಯಾಕೆ ಉಪ್ಪಿದೆ ಅನ್ನೋದು ಗೊತ್ತಿಲ್ಲ. ಅಂದರೆ ಇಂಥ ಸಣ್ಣ ಸಂಗತಿ ನಮ್ಮ ಕಣ್ಮುಂದೆ ಇರುವ ವಿಷಯಗಳು ಗೊತ್ತಿಲ್ಲ, ಆದರೆ ವಿಜ್ಞಾನದಿಂದ ಎಲ್ಲ ಗೊತ್ತಿದೆ ಅನ್ನುವ ಭ್ರಮೆಗೆ ಒಳಗಾಗಿದ್ದೇವೆ ಅಂತ. ನಮಗೆ ನಿಜವಾಗಿ ಏನೂ ಗೊತ್ತಿಲ್ಲ ಅಂತ. ನೀವು ದೊಡ್ಡ ವಿಜ್ಞಾನಿ ಅವ ವೆಲುಕೋವ್ಸ್ಕಿ, ಅವನು ಐನ್ಸ್ಟೈನ್ ಮೆಚ್ಚಿಕೊಂಡಂಥ ವಿಜ್ಞಾನಿ. ಅವನು ಪ್ರಾರಂಭ ಮಾಡುವುದೇ ಹೀಗೆ, ನಮಗೆ ವಿಜ್ಞಾನಿಗಳಿಗೆ ಜಗತ್ತಿನ ರಹಸ್ಯ ಎಲ್ಲ ಗೊತ್ತಿದೆ ಅಂತ ನಾವು ಭ್ರಮಿಸಿಕೊಂಡಿದ್ದೇವೆ, ನಿಜವಾಗಿ ನಮಗೆ ಏನೂ ಗೊತ್ತಿಲ್ಲ. ಹಾಗೆ ಏನು ಸಮುದ್ರ ಎಲ್ಲಿಂದ ಎಲ್ಲಿಗೆ ಹೋದರೂ ಅಪರಂಪಾರವಾದ ಜಲರಾಶಿ ಎಲ್ಲ ಉಪ್ಪು. ಎಲ್ಲಿಂದ ತಂದು ಉಪ್ಪು ಸುರಿದ ಆ ನೀರಿಗೆ? ಅದು ಉಪ್ಪು ನೀರಿನ ಕಡಲು ಯಾಕಾಯಿತು, ಅದು ಸಿಹಿ ನೀರಿನ ಕಡಲು ಯಾಕಾಗಿಲ್ಲ ಗೊತ್ತಿಲ್ಲ. ಸಮುದ್ರ ಅಂತಂದರೆ ಅವ್ರು ಹೇಳ್ತಕ್ಕಂಥ ಧ್ವನಿ ಬರೀ ನೀರು ಸೃಷ್ಟಿ ಮಾಡಿದ ಅಂತಲ್ಲ, ಉಪ್ಪು ನೀರು. ಮತ್ತು ನಮಗೆ ಎಲ್ಲ ಪದಾರ್ಥಗಳಲ್ಲಿ ನಿಜವಾಗಿ ಉಪ್ಪು ಅನ್ನೋದು ರಸಗಳಲ್ಲಿ ಅದು ಸ್ವತಂತ್ರ ರಸ ಅಲ್ಲದಿದ್ದರೂ ಅದು ಬಹಳ ವಿಶಿಷ್ಟವಾದ ರಸ. ಯಾಕೆಂದರೆ ನೀವು ಎಲ್ಲ ಕಾಂಬಿನೇಷನ್ ಹಾಕಿ ಅಡಿಗೆಗೆ ಉಪ್ಪೊಂದು ಕಮ್ಮಿ ಆಗಿಬಿಟ್ರೆ ರುಚಿ ಇಲ್ಲ. ಉಪ್ಪಿಲ್ಲ ಅದಕ್ಕೆ ಅಂತೀವಿ ನಾವು. ಸೊ ಉಪ್ಪು ಒಂದು ಬಗೆ ನೀವು ಕಮ್ಮಿ ಹಾಕಿಬಿಟ್ರೆ ಎಲ್ಲ ನೀವು ಒಗ್ಗರಣೆ ಹಾಕಿ ಖಾರ ಹುಳಿ ಎಲ್ಲ ಹಾಕಿ ಉಪ್ಪು ಇಲ್ಲ ಅಂದರೆ ಅದು ರುಚಿ ಇಲ್ಲ. ಅದನ್ನ ಎಲ್ಲಿವರೆಗೆ ಅಂದರೆ ಇದೊಂದು ಸಾರಭೂತವಾದ ವಸ್ತು ಅಂತ ಹೇಳುವುದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಫ್ರೇಸ್ ಆಯಿತು, ಹಿ ಈಸ್ ದ ಸಾಲ್ಟ್ ಆಫ್ ದಿ ಅರ್ತ್. ಅಂದರೆ ಭೂಮಿಯ ಸಾರಭೂತವಾದ ವ್ಯಕ್ತಿ, ಹಿ ಈಸ್ ದ ಸಾಲ್ಟ್ ಆಫ್ ದಿ ಅರ್ತ್ ಅಂತ. ಇನ್ನು ಭಾಳ ಹಿಂದೆ ಒಬ್ಬಳು ಇಟಾಲಿಯನ್ ಲೇಡಿ ಉಡುಪಿ ಬಂದಿದ್ಲು. ಈಗ ಹಾಗೆ ಹೇಳಿದೆ ಪೆಟ್ಟು ತಿನ್ನಬೇಕಾಗ್ತಿತ್ತು. ಅವಳು ಬಂದು ಯಾರೋ ನನ್ನ ಪರಿಚಯಿಸಿದರು, ಹಿ ಈಸ್ ಎ ಬ್ರಾಹ್ಮಿನ್ ಅಂತ. ಓ, ಬ್ರಾಹ್ಮಿನ್ಸ್ ಆರ್ ದ ಸಾಲ್ಟ್ ಆಫ್ ದಿ ಅರ್ತ್ ಅಂದವಳು. ಪೆಟ್ಟು ತಿನ್ನಬೇಕು ಈಗ ಹೇಳಿದರೆ. ಅವಳು ಪಾಪ ಅವಳು ಇಟಾಲಿಯನ್ನು ಹಾಗೆ ಹೇಳಿದ್ಲು. ಅಂದರೆ ಸಾರ ರಸಗಳಲ್ಲಿ ತುಂಬ ಇಂಪಾರ್ಟೆಂಟ್ ಅದು, ಆದರೆ ಅದು ಸ್ವತಂತ್ರ ರಸ ಅಲ್ಲ. ಇದೆಲ್ಲ ವಿಚಿತ್ರಗಳು ನಾವು ಯೋಚಿಸಬೇಕಾದ ಸೃಷ್ಟಿಯ ವೈಶಿಷ್ಟ್ಯಗಳು ವೈಚಿತ್ರ್ಯಗಳನ್ನು. ಅತಃ ಸಮುದ್ರ ಅಗಾಧವಾಗಿ ಪರ್ವತ ಎಷ್ಟು ಎತ್ತರ ಇದೆ ಅದಕ್ಕಿಂತ ಹೆಚ್ಚು ಆಳವಾಗಿರತಕ್ಕಂಥ ಖಾತಗಳನ್ನು ಮಾಡಿದಿ, ಅದರಲ್ಲಿ ಉಪ್ಪು ನೀರು ತುಂಬಿಸಿದಿ. ಇದು ಏನು ವಿಚಿತ್ರ ಆಯಿತು. ಈ ಕಡೆ ಬೆಟ್ಟಗಳು, ಗಿರಯಶ್ಚ ಸರ್ವೇ, ಬೆಟ್ಟಗಳು ಹಾಗೆ ಅತ್ಯಂತ ಎತ್ತರ. ನಮ್ಮ ದೇಶದಲ್ಲಿ ನಮಗೆ ಗೊತ್ತಿರತಕ್ಕಂಥ ಅತ್ಯಂತ ಎತ್ತರದ ಬೆಟ್ಟ ಅದು ಹಿಮಾಲಯ, ಕೈಲಾಸ. ಹಿಮಾಲಯ ಗಿರಿ ಒಂದು ವಿಸ್ಮಯ. ಅದು ಹಿಮಾಲಯ ಅನ್ನೋದು ಬಹಳ ಒಂದು ವಿಸ್ಮಯ. ಯಾಕೆಂದರೆ ಅದು ಒಂದು ಕಾಲದಲ್ಲಿ ಅದು ಇರಲಿಲ್ಲ ಪರ್ವತ, ಅಲ್ಲಿ ಸಮುದ್ರ ಇತ್ತು, ಆಮೇಲೆ ಪರ್ವತ ಆಯಿತು ಅಲ್ಲಿ ಅಂತ. ಅದರಿಂದ ಅದನ್ನು ಫೋಲ್ಡೆಡ್ ಮೌಂಟನ್ಸ್ ಅಂತಾರೆ ಅದನ್ನು. ಆದರೆ ಅದು ಎಂಥದೋ ಇರಲಿ, ನಾವು ಇವತ್ತು ಹಿಮಾಲಯಕ್ಕೆ ಹೋದರೆ ನಮಗೆ ಆಗುವುದು ದಿಗ್ಭ್ರಮೆ. ಒಂದು ವಿಚಿತ್ರ ಏನು ಅಂತಂದರೆ, ಇವತ್ತಿಗೂ ಹಿಮಾಲಯ ತನ್ನ ಗುಟ್ಟನ್ನು ನಮಗೆ ಬಿಟ್ಟು ಕೊಟ್ಟಿಲ್ಲ. ಅದು ಹೋಗಲಿಕ್ಕೆ ರಸ್ತೆ ಮಾಡಿದ್ದಾರೆ, ದೊಡ್ಡ ಅಗಲ ಮಾಡಿದ್ದಾರೆ, ಆ ರಸ್ತೆಯ ತಾರು ಹಾಕಿದ್ದಾರೆ. ಆದರೆ ಇವತ್ತು ಕೂಡ ಯಾವ ಕ್ಷಣಕ್ಕೂ ನಾವು ಹೋಗ್ತಾ ಇರುವಾಗ ಮೇಲಿನ ಬೆಟ್ಟ ಸರಕ್ಕನೆ ಕುಸಿದು ಬೀಳ್ಬೋದು. ಇಷ್ಟು ಮೃದುವಾಗಿದೆ ಅದು. ಅಂದರೆ ಅದು ಕಲ್ಲು ಅಲ್ಲಿಂದ ಮೇಲಿನಿಂದ ಇಳಿದು ಕೆಳಗೆ ಬೀಳುವಾಗ ಅದರದ್ದು ಬಂಡೆ ಕಲ್ಲುಗಳೆಲ್ಲ ಹಪ್ಪಳದ ಹಾಕುಡಿ ಆಗ್ತವೆ, ಅಷ್ಟು ಸಾಫ್ಟ್ ಆಗಿದೆ. ಯಾವ ಕ್ಷಣಕ್ಕೂ ಕೂಡ ಏನೂ ಆಗಬಹುದು ಅನ್ನೋ ಗುಟ್ಟನ್ನು ಇವತ್ತಿಗೂ ಇಟ್ಟುಕೊಟ್ಟಿಲ್ಲ. ಅದರ ಸೊಬಗು ನೋಡಬೇಕು ನೀವು.
ಅಲ್ಲಿ ಒಂದೊಂದು ಬಂಡೆಗಳು, ಆ ಬಂಡೆಗಳಲ್ಲಿರುವ ಕೆತ್ತನೆಗಳು, ನಾನು ಯೋಚನೆ ಮಾಡೋದು ಪ್ರಾಯ ಇದು ಯಾವುದೋ ದೇವತೆಗಳ ಅರಮನೆ ಇರ್ಬೋದು, ನಮಗೆ ಬಂಡೆಕಲ್ಲಿನ ಹಾಗೆ ಕಾಣುತ್ತೆ ಅಂತ. ಅಷ್ಟು ಸೊಬಗು ಅದು. ಅಲ್ಲಿಂದ ಹಿಮ ಒಂದೊಂದು ತಮಾಷೆ ಏನು ಅಂದರೆ, ಒಂದು ಸರ್ತಿ ಹಿಮ ಕರಗಿಬಿಟ್ಟು ಏನೂ ಇರೋಲ್ಲ ಅಲ್ಲಿ, ಮತ್ತೊಂದು ಸರ್ತಿ ಹಿಮ ತುಂಬಿ ಹೊಸತ್ತೆ ಒಂದು ಕೋಡು ಮುಡಿಬಿಡುತ್ತೆ. ವಿಚಿತ್ರವಾದ ವಿಸ್ಮಯಗಳು, ಕಣ್ಣು ತುಂಬುವಂಥ ನೋಟಗಳು. ಮತ್ತು ಇನ್ನೊಂದು ಏನಂದರೆ, ಅಲ್ಲಿ ನೀವು ಎಲ್ಲಿ ಕೂತರೂ ಕೂಡ ಸ್ಪಿರಿಚುವಲ್ ವೈಬ್ರೇಷನ್ ಇದೆ ಅಲ್ಲಿ. ಇನ್ನು ಸ್ಪಿರಿಚುವಲ್ ವೈಬ್ರೇಷನನ್ನು ಆರಿಸಿಕೊಂಡು ಕೂಡಬೇಕಾಗಿಲ್ಲ, ಎಲ್ಲಿ ಕೂತರೂ ಸ್ಪಿರಿಚುವಲ್ ವೈಬ್ರೇಷನ್. ಮತ್ತು ಅಲ್ಲಿ ಏನೋ ಒಂದು ವಿಚಿತ್ರವಾದ ಧನ್ಯತೆಯ ಭಾವ ಅಲ್ಲಿ ಹೋದಾಗ. ಸಾಮಾನ್ಯವಾಗಿ ಬದರಿಗೆ ಹೋದವರು ಏನಾದರೂ ಬಿಟ್ಟು ಬರಬೇಕು ಅಂತ ಒಂದು ಕ್ರಮ, ಏನಾದರೂ ಅವ್ರಿಗೆ ಇಷ್ಟವಾದ್ದನ್ನು ಬಿಡಬೇಕು ಅಂತ. ಅದಕ್ಕೆ ನಾನು ಹೋಗಿ ಬಂದಾಗ ಕೇಳಿದ್ರು ನನ್ನ ಹತ್ರ, ನಿಮಗೆ ಇಷ್ಟ ಅದೇನು ಬಿಟ್ರಿ? ನನಗೆ ಬಹಳ ಇಷ್ಟ ಬದ್ರಿ, ಅದನ್ನೇ ಬಿಟ್ಟು ಬಂದೆ. ಇನ್ನು ಯಾವುದು ಯಾಕೆ ಬಿಡಬೇಕಪ್ಪ? ಅದಕ್ಕಿಂತ ಇಷ್ಟ ಅದು ಯಾವುದು ಇಲ್ಲ, ಅದರಿಂದ ಯಾವುದೂ ಬಿಟ್ಟಿಲ್ಲ ನಾನು. ನಿಜವಾಗಿ ಅಂಥ ಒಂದು ಪ್ರಕೃತಿ ಸುಂದರವಾದಂಥ ತಪೋಭೂಮಿಯನ್ನು ಬಿಟ್ಟು ಮತ್ತೆ ಮರಳಿ ನಾವು ನಮ್ಮ ಈ ಪ್ರಾಪಂಚಿಕ ವ್ಯವಹಾರಕ್ಕೆ ಮರಳಬೇಕಲ್ಲ, ಅದು ತುಂಬ ಕಷ್ಟ. ಅಷ್ಟು ಆಕರ್ಷಣೆ ಅದು. ಆದರೂ ಭಗವಂತ ಒಂದು ವ್ಯವಸ್ಥೆ ಮಾಡಿದ್ದಾನೆ. ಅಲ್ಲಿ ಆ ಆಕರ್ಷಣೆಗೊಳಗಾಗಿ ಕೂತ್ಕೋಬೇಡಿ ಅಂತ ಚಳಿ ಸೃಷ್ಟಿಸಿಬಿಟ್ಟ. ಅದು ಏನು ಮಾಡಿ, ಚಳಿ ತಡೀಲಿಕ್ಕಾಗದೆ ಬರ್ತಾರೆ, ಬೇರೆ ಏನು ಇದ್ರೆ ಅಲ್ಲೇ ಕೂತು ಬಿಡ್ತಿದ್ರು. ವಿಪರೀತ ಚಳಿ ತಡ್ಕೊಳ್ಳಿಕ್ಕಾಗೋಲ್ಲ, ಬರ್ತಾರೆ ಜನ. ಆದರೆ ಆ ಬೆಟ್ಟಗಳ ವೈವಿಧ್ಯ, ಅದರ ಸೊಬಗು ವಿಚಿತ್ರ. ಅದು ಬೆಟ್ಟಗಳದ್ದೇ ಒಂದು ವಿಚಿತ್ರ. ಕೆಲವು ಬೆಟ್ಟಗಳನ್ನು ನೀವು ಅದು ಸುಮ್ಮನೆ ನ್ಯಾಚುರಲ್ ಆಗಿರುವಂಥದ್ದು, ಏನು ಸೊಬಗು ಅದರದ್ದು. ಅದರ ಕೆತ್ತನೆಯ ಕೆಲಸಗಳಿದ್ದ ಹಾಗೆ, ಶಿಲ್ಪಿಗಳು ಯಾರೋ ಕಡಿದು ನಿಲ್ಲಿಸಿದ ಹಾಗೆ, ದೇವಾಲಯದ ಗೋಪುರದ ಹಾಗೆ ಅದ್ಭುತವಾದ ರಚನೆಗಳು. ಅವು ನಮ್ಮ ಕರ್ನಾಟಕದಲ್ಲೇ ಅಂಥ ಕೆಲವು ಬೆಟ್ಟಗಳಿವೆ, ನೀವು ನೋಡಲೇಬೇಕಾಯ್ತು. ಆ ಬೆಟ್ಟಗಳ ತುದಿಗೆ ಹೋದರೆ ಆ ಬೆಟ್ಟಗಳ ತುದಿಯಲ್ಲಿ ಜಲಪಾತಗಳು, ಒಂದೊಂದು ದೃಶ್ಯವೂ ಕಣ್ತುಂಬುವಂಥದ್ದು. ಆ ಜಲಪಾತದ ಬುಡಕ್ಕೆ ಹೋದರೆ ಒಂದು ದೃಶ್ಯ, ಮೇಲಕ್ಕೆ ಹೋಗಿ ನಿಂತರೆ ಒಂದು ದೃಶ್ಯ. ಅದು ಕೆಳಕ್ಕೆ ನೀವು ಇಳಿದು ಬಿಟ್ಟರೆ ಆ ಜಲಪಾತಕ್ಕೆ ತಲೆ ಕೊಟ್ಟು ಸ್ನಾನ. ವಸುಧಾರೆ ಬದರಿಯಲ್ಲಿ ಬಹಳ ಕಷ್ಟ. ಅದು ವಸುಧಾರೆ ತನಕ ಹೋಗೋದೇ ಕಷ್ಟ, ಯಾಕೆಂದರೆ ಅದು ಗ್ಲೇಸಿಯರ್ ಮೇಲೆ ನಡ್ಕೊಂಡು ಹೋಗಬೇಕು. ತುಂಬ ಕಷ್ಟದ ನಡೆ. ನೀವು ಕಷ್ಟಪಟ್ಟು ಅಲ್ಲಿ ಹೋದರೂ ಆ ವಸುಧಾರೆಯನ್ನು ನೋಡಿ ಬರ್ಬೋದು ಹೊರತು ಸ್ನಾನ ಮಾಡೋದು ಬಹಳ ಕಷ್ಟ. ಯಾಕಂದರೆ ಅದು ಒಂದು 100 ಅಡಿ ಎತ್ತರದಿಂದ ಕೆಳಕ್ಕೆ ಬೀಳುತ್ತೆ. ಹಿಮದ ರಾಶಿ ಅದು, ಬರೀ ಹಿಮ ಕರಗಿ ಬೀಳೋದು. ಅದು ಮುಟ್ಟಿದರೆ ಎಲ್ಲಿ ಬೆರಳಿದಾಗಿದ್ರೆ ಮರಗಟ್ಟತ್ತೆ ಆ ಬೆರಳು. ವಿಚಿತ್ರ ಅದು. ಅದು ಎಲ್ಲವೂ ವಸುಧಾರೆಯ ಬಗ್ಗೆ ವೇದದಲ್ಲಿ ತುಂಬ ವರ್ಣನೆ ಇದೆ. ವೇದಕಾಲದ ಋಷಿಗಳಿಗೆ ಬಹಳ ಪ್ರಿಯವಾದಂಥ ವಾಟರ್ಫಾಲ್ ಅದು. ಅದೆಲ್ಲವೂ ಅವರಿಗೆ ಸೃಷ್ಟಿಯ ವಿಸ್ಮಯ, ಭಗವಂತನ ಸೃಷ್ಟಿಯ ವಿಸ್ಮಯ, ಬರೀ ಸೃಷ್ಟಿಯ ವಿಸ್ಮಯ ಇಲ್ಲ. ಅಂಥ ಗಿರೇಶ್ಚ ಸರ್ವೇ, ಏನೇನೋ ಬೆಟ್ಟಗಳು. ಆ ಬೆಟ್ಟಗಳು ಅಂದರೆ ಒಂದೊಂದು ಕಡೆ ಒಂದೊಂದು ಥರದ ವಿಸ್ಮಯ. ನೋಡಿ, ಹಿಮಾಲಯದಲ್ಲಿ ಒಂದು ಕಡೆ ಇಂಥ ಹಿಮದ ರಾಶಿಯ ವಿಸ್ಮಯ, ಒಂದು ಕಡೆ ನೀರಿನ ತಡಸಲುಗಳು, ಇನ್ನೊಂದೆಡೆ ಹೂವಿನ ವಿಸ್ಮಯ. ಹಿಮಾಲಯದಲ್ಲಿ ಭ್ಯುಂದರ್ ವ್ಯಾಲಿ ಅಂತ ಒಂದಿದೆ. ಅದು ಅಲ್ಲಿಯ ಜನ ಹೇಳೋದು ಭ್ಯುಂದರ್ ಅಂತ. ಅದಕ್ಕೆ ಇವತ್ತು ಎಲ್ಲರಿಗೂ ಗೊತ್ತಿರುವಂಥ ಹೆಸರು ವ್ಯಾಲಿ ಆಫ್ ಫ್ಲವರ್ಸ್ ಅಂತ. ಅದು ಪುಷ್ಪಗಳ ವ್ಯಾಲಿ. ಅದು ಭೀಮಸೇನ ಸೌಗಂಧಿಕ ಹೂ ತರಲಿಕ್ಕೆ ಹೋದ ಅಲ್ಲ ದ್ರೌಪದಿಗೆ, ಅಲ್ಲಿಗೆ ಹೋದದ್ದು. ಇವತ್ತಿಗೂ ಆ ಕಮಲ ಇದೆ, ಸೌಗಂಧಿಕ, ಇಷ್ಟಿಷ್ಟು ಗಾತ್ರದ ಕಮಲದ ಹೂವುಗಳು. ಅದು ಇನ್ನೊಂದು ತಮಾಷೆ ಏನು ಅಂದರೆ, ಭೀಮಸೇನ ಅಲ್ಲಿಂದ ಹೂವುಗಳನ್ನು ತಂದ. ಆಗ ಮಹಾಭಾರತ ಹೇಳುತ್ತೆ, ಅದು ದೇವಲೋಕಕ್ಕೆ ಸಂಬಂಧಪಟ್ಟ ಭೂಮಿ, ಅದು ದೇವತೆಗಳಿಂದ ರಕ್ಷಿತವಾದ ಭೂಮಿ, ಅಲ್ಲಿ ಮನುಷ್ಯರು ಅಲ್ಲಿಂದ ಹೂ ತರಲಿಕ್ಕೆ ಆಗೋಲ್ಲ, ಭೀಮಸೇನ ಮಾತ್ರ ತಂದ ಅಂತ. ಒಂದು ಆಶ್ಚರ್ಯ, ಇವತ್ತಿಗೂ ಹಾಗೆ ಇದೆ. ಅಲ್ಲಿ ಹೋದರೆ ಪ್ರಪಂಚದ ಎಲ್ಲಿಯೂ ನೀವು ನೋಡಲಿಕ್ಕಾಗದಂಥ ಹೂವಿನ ವೆರೈಟೀಸ್, ವಿಸ್ಮಯಗಳು. ಏನು ಬಣ್ಣದ ಕಾರ್ಪೆಟ್, ಹೂವಿನ ಕಾರ್ಪೆಟ್ಟು, ವಿಚಿತ್ರವಾದ ಪುಷ್ಪಗಳು. ಆದರೆ ಆ ಒಂದು ಹೂವಿನ ಗಿಡವನ್ನು ನೀವು ಇಲ್ಲಿ ತರುವ ಹಾಗಿಲ್ಲ, ಇವತ್ತಿಗೂ ತರುವ ಹಾಗಿಲ್ಲ. ಅದು ದೇವರಕ್ಷಿತ ಅನ್ನೋದು ಖಂಡಿತ. ಯಾಕೆಂದರೆ ಒಂದು ಘಟನೆ ನಡೀತು ಹಿಂದೆ.
ಒಬ್ಬಳು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಒಬ್ಬಳು ಬ್ರಿಟಿಷ್ ಲೇಡಿ ಅಲ್ಲಿಗೆ ಹೋದಳು. ಆ ಹೂವುಗಳನ್ನು ನೋಡಿ ಅವಳಿಗೆ ಇದು ನಮ್ಮ ದೇಶದಲ್ಲಿ ಬೆಳೆಸಬೇಕು, ಯಾಕಂದರೆ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ, ಇದು ನಮ್ಮ ದೇಶದಲ್ಲಿ ಬೆಳೆಸಬೇಕು ಅಂತ ಅವಳಿಗೆ ಅಪರೂಪವಾಗಿ ಕಂಡ ಹೂಗಳದ್ದೆಲ್ಲ ಬೇರು ಸಮೇತ ಗಿಡಗಳನ್ನು ಕಿತ್ತು ತನ್ನ ಬ್ಯಾಗಿನಲ್ಲಿ ಹಾಕ್ಕೊಂಡ್ಳು, ಹೊರಟಳು. ಕೆಲವು ಹೆಜ್ಜೆ ಬಂದಿದ್ದಾಳೆ, ಜಾರಿ ಬಿದ್ದವಳು ಏನಾದ್ಲು ಅಂತ ಅವಳ ಅಸ್ಥಿ ಕೂಡ ಇವತ್ತಿಗೂ ಸಿಗಲಿಲ್ಲ. ಅಂದರೆ ಅಲ್ಲಿಂದ ಹಿಡ್ಕೊಂಡು ಹೋಗ್ಲಿಕ್ಕೆ ಬಿಡೋಲ್ಲ, ಇವತ್ತಿಗೂ ಬಿಡೋಲ್ಲ ದೈವತೆಗಳು. ಅದು ದೇವಭೂಮಿಯೇ ಅದು. ಭೀಮಸೇನ ಒಬ್ಬನೇ ಹೂ ತಂದ ದಾಖಲೆ ಯಾರಿಗೂ ತರಲಿಕ್ಕೆ ಬಿಡೋಲ್ಲ ಅದು. ಅಂಥ ವಿಸ್ಮಯಗಳೆಲ್ಲ ಬೆಟ್ಟಗಳು ನಮ್ಮಲ್ಲಿಯೂ ಅಂಥ ಹೂವಿನ ತೋಟ ಇರತಕ್ಕಂಥದ್ದು ಬೆಟ್ಟಗಳಿವೆ, ತಡಸಲುಗಳಿರ್ತಕ್ಕ ಬೆಟ್ಟಗಳಿವೆ. ಕರ್ನಾಟಕದಲ್ಲಿಯೂ ಬಹಳ ಈ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ, ತುಂಬ ಅದ್ಭುತವಾದ ಘಾಟ್ ಅದು. ಅಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಪ್ರಾಣಿಗಳು, ಅದು ಮರಗಳು, ಅದನ್ನು ಅವರು ಬೆಟ್ಟಗಳನ್ನು ಸೃಷ್ಟಿ ಮಾಡಿದ. ಅಂದರೆ ಸಮುದ್ರದಲ್ಲಿ ನೀರು, ಬೆಟ್ಟಗಳಲ್ಲಿ ಮರಗಳು. ಏನು ವಿಚಿತ್ರವಾದ ಮರಗಳು ಅಂತಂದರೆ ಪ್ರಪಂಚದಲ್ಲಿ ಅಪೂರ್ವವಾದ ಮರಗಳು ನಮ್ಮ ವೆಸ್ಟರ್ನ್ ಘಾಟ್ಸ್ನಲ್ಲಿವೆ. ಅಲ್ಲ, ಬಹಳಷ್ಟು ಕಡಿದು ಖಾಲಿ ಆಯಿತು ಅಂತ ಇಟ್ಟುಕೊಳ್ಳಿ. ಈಗ ಅದೆಲ್ಲ ಮಾರಿ ಆಯಿತು, ನಾವು ಮಾರಿ ದುಡ್ಡು ಮಾಡಿ ಬ್ಯಾಂಕಿನಲ್ಲಿ ಇಟ್ಟಾಯಿತು. ಆದರೂ ಕೂಡ ಪ್ರಪಂಚದಲ್ಲಿ ಅಪೂರ್ವವಾಗಿರತಕ್ಕಂಥ ಮರಗಳು, ವನಸ್ಪತಿಗಳು, ಔಷಧಿ, ಪ್ರಾಣಿಗಳು, ಎಷ್ಟು ಬಗೆಯ ಪ್ರಾಣಿಗಳು, ಅವು ಬೇರೆ ಕಡೆ ಇಲ್ಲದೇ ಇರತಕ್ಕ ಅಪೂರ್ವವಾದ ಪ್ರಾಣಿಗಳಿವೆ. ಇದೆಲ್ಲ ಬೆಟ್ಟದಲ್ಲಿ ಸೃಷ್ಟಿ ಮಾಡಿದ ಅವಳು. ಯಾಕೆಂದರೆ ಆ ಪ್ರಾಣಿಗಳು ಬೆಟ್ಟದಲ್ಲಿ ಕಾಡಿನ ಮಧ್ಯದಲ್ಲಿ ಮಾತ್ರ ಇರೋದು ಸಾಧ್ಯ. ನಮ್ಮ ವೆಸ್ಟರ್ನ್ ಘಾಟ್ಸ್ನಲ್ಲಿರ್ತಕ್ಕಂಥ ಆನೆಗಳು, ಅವು ಘಾಟ್ಸ್ನಲ್ಲಿ ಇರ್ಲಿಕ್ಕೆ ಬಿಡ್ತಾ ಇಲ್ಲ. ನಾವು ಘಾಟ್ನೆಲ್ಲ ಖಾಲಿ ಮಾಡಿ ಊರಿಗೆ ಬರಲಿಕ್ಕೆ ಹತ್ತಿದ್ದಾವೆ. ಯಾಕಂದ್ರೆ ನಾವೇ ಮಾಡಿದ್ದವು, ಅವಕ್ಕೇನು ಆಹಾರ ಇಲ್ಲ, ಕಾಡಿನಲ್ಲಿ ಏನು ಮಾಡಬೇಕು. ಆದರೆ ಇಡೀ ಪ್ರಪಂಚದಲ್ಲಿ ಬೇರೆ ಆಫ್ರಿಕಾದಲ್ಲಿ ಆನೆಗಳಿವೆ, ನಮ್ಮ ಆನೆಯಷ್ಟು ಚೆಂದ ಅಲ್ಲ ಅವು. ಆ ಆನೆಗೆ ಒಂದು ಉತ್ಸವದಲ್ಲಿ ಬೀದಿಯಲ್ಲಿ ಆನೆ ಬಂತು ಅಂತಂದರೆ ಒಂದು ಆ ಸೊಗಸೇ ಬೇರೆ. ಹಿಂದಿನ ಕಾಲದಲ್ಲಿ ಆನೆಗಳನ್ನು ಸೈನ್ಯದಲ್ಲಿ ಬಳಸ್ತಿದ್ದರು. ಮಹಾಭಾರತ ಯುದ್ಧ ಕಾಲದಲ್ಲಿ ಸುಮಾರು ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡ ಆನೆಗಳು, ಅಂದರೆ ಅವು ತರಬೇತಿಯಾಗಿ ಯುದ್ಧದಲ್ಲಿ ಪಾಲ್ಗೊಂಡ ಆನೆಗಳು 4 ಲಕ್ಷ ಆನೆಗಳು ನಾಡಿನಲ್ಲಿ ತರಬೇತಿ ಆದವು ಇದ್ದರೆ ಕನಿಷ್ಠ ಅಷ್ಟೇ ಆನೆಗಳಾದರೂ ಕಾಡಿನಲ್ಲಿರಬೇಕಲ್ಲ. ಈಗ ಎಲ್ಲಿ ಹೋದವೆಲ್ಲ. ಅದರಲ್ಲಿಯೂ ಹೆಚ್ಚಿನ ಆನೆಗಳು ಟಸ್ಕರ್ಸ್, ಆ ದಾಡೆ ಆನೆಗಳುಂಟಲ್ಲ, ಈಗ ಬಹಳ ಕಮ್ಮಿ ಆಗಿಬಿಟ್ಟಿದ್ದಾವೆ. ಇದೆಲ್ಲ ಕಾಡಿನ ವಿಸ್ಮಯಗಳು. ಹೇಗೆ ನೀರಿನ ಪ್ರಾಣಿಗಳ ವಿಸ್ಮಯ, ಕಾಡಿನಲ್ಲಿ ಆನೆಗಳು, ಅಂಥ ವಿಚಿತ್ರ ಪ್ರಾಣಿಗಳು, ಆ ಹುಲಿ, ಪ್ಯಾಂಥರ್ಸು, ಲೆಪರ್ಡ್ಸು, ಏನು ಚಂದ ರೀ ಅವು, ಏನು ವರ್ಣವೈವಿಧ್ಯ, ಅದ್ಭುತ. ಅದು ನಮಗೆ ಹೆದರಿಕೆ ಆಗುತ್ತೆ. ಅದು ಬಿಟ್ಟರೆ ಅವುಗಳ ಸೌಂದರ್ಯ ಏನು, ಆ ಕಾಡು, ಬೆಟ್ಟಗಳು, ಅದರ ಪ್ರಾಣಿಗಳು, ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ. ಸರೀಸೃಪಗಳು ಇವೆಲ್ಲ ಇವಾಗ ಅವು ನಾಡಿನಲ್ಲಿ ಇರೋಲ್ಲ, ಕಾಡಿನಲ್ಲಿರುವಂಥವು. ಹಾವುಗಳು ಅದ್ಭುತವಾದ ಪ್ರಾಣಿ. ಅದು ನಮಗೆ ಒಂದು ಭಯಾನಕವಾದ ಪ್ರಾಣಿ ನಾಗರ ಹಾವು, ಆದರೆ ತುಂಬ ಒಳ್ಳೆಯ ಪ್ರಾಣಿ ಅದು. ಯಾಕೆ ಅಂದರೆ ನಮ್ಮ ಮೈಂಡ್ ರೀಡಿಂಗ್ ಮಾಡಲಿಕ್ಕೆ ಬರತಕ್ಕಂಥ ಒಂದೇ ಒಂದು ಪ್ರಾಣಿ ಪ್ರಪಂಚದಲ್ಲಿರೋದು ನಾಗರ ಹಾವು. ಭಗವಂತ ಒಂದೊಂದು ಪ್ರಾಣಿಲಿ ಒಂದೊಂದು ವಿಚಿತ್ರ ಸೃಷ್ಟಿ ಮಾಡಿದ. ಒಂದು ನಾಗರ ಹಾವು ಬಂತು ಅಂತ ಇಟ್ಟುಕೊಳ್ಳಿ, ನಿಮ್ಮ ಎದುರು ಬಂತು. ನೀವು ನಾಗರ ಹಾವಂತರ ನಾಗಪ್ಪ ಹೋಗಪ್ಪ ಅಂದರೆ ಹೋಗೋಲ್ಲ, ಅದು ಕಿವಿ ಕೇಳೋಲ್ಲ ಅವುಗಳಿಗೆ. ಭಗವಂತ ಕಿವಿ ಕೊಟ್ಟಿಲ್ಲ, ಯಾವುದಾದ್ರು ಒಂದು ಕಮ್ಮಿ ಮಾಡಿದರೆ ಇನ್ನೊಂದನ್ನು ಜಾಸ್ತಿ ಮಾಡ್ತಾನೆ. ಅವು ಕಿವಿ ಕೊಟ್ಟಿಲ್ಲ, ಅದರಿಂದ ನಿಮ್ಮ ಥಾಟ್ ವೇವ್ಸನ್ನು ಗ್ರಹಣ ಮಾಡುವ ಶಕ್ತಿ ಕೊಟ್ಟ ಅವಳಿಗೆ. ನೀವು ನಾಗರ ಹಾವು ನಿಮ್ಮ ಎದುರು ಬಂದಾಗ ಅಪ್ಪ ಮನಸ್ಸಿನಲ್ಲೇ ಥಾಟ್ ವೇವ್ಸ್ ಕಳಿಸಿ, ಅಪ್ಪ ಇಲ್ಲಿ ಬಂದರೆ ನಿನಗೂ ಅಪಾಯ ನಮಗೂ ಅಪಾಯ, ಯಾಕೆಂದರೆ ಯಾರು ಹೊಡೆದು ಕೊಲ್ತಾರೆ, ಮತ್ತು ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ ಹೆದರ್ತಾರೆ, ದಯವಿಟ್ಟು ಹೋಗು ಅಂತ ನೀವು ಥಾಟ್ ವೇವ್ಸ್ ಕಳಿಸಿ. ಅಲ್ಲಿಗೆ ಇಳ್ಕೊಂಡು ಹೋಗುತ್ತದೆ. ನೀವು ಹೇಳಿದರೆ ಹೋಗೋಲ್ಲ, ಹೇಳಿದ ಭಾಷೆ ಅರ್ಥ ಆಗೋಲ್ಲ, ಬಟ್ ನಿಮ್ಮ ಥಾಟ್ ವೇವ್ಸನ್ನು ಅದು ಇಮಿಡಿಯೇಟ್ ಗ್ರಹಣ ಮಾಡುತ್ತೆ, ಅಲ್ಲೇ ಹೊರಟು ಹೋಗುತ್ತೆ. ಅದನ್ನು ಇನ್ನೂ ಒಂದು ವಿಚಿತ್ರ ಅಂದರೆ ನಾನು ಹೇಳೋದು ಯಾಕೆಂದರೆ ಭಗವಂತನ ಸೃಷ್ಟಿಯ ವೈಚಿತ್ರ್ಯಗಳು
ನಾವು ಹಾವು ಅಂದರೆ ಅಸಹ್ಯ ಅಂದರೆ ಅದ್ಭುತವಾದ ಪ್ರಾಣಿ ಅದು. ನಮ್ಮ ಭಾವನೆಗಳನ್ನು ಗ್ರಹಣ ಮಾಡಿ ಅದು ರಿಯಾಕ್ಟ್ ಮಾಡುತ್ತೆ. ಬಹಳ ವಿಚಿತ್ರ. ಒಂದು ಪ್ರಸಂಗ ನಾನು ನಿಮಗೆ ಹೇಳಬೇಕು. ಒಂದು ಬಾರಿ ನಮ್ಮ ತೋಟದಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗಿದ್ದರು. ಮಕ್ಕಳು ಶಾಲೆಗೆ ಹೋಗಿದ್ದರು. ನನ್ನ ಹೆಂಡತಿ ಮತ್ತು ನಾನು ಇಬ್ಬರೇ ಮನೆಯಲ್ಲಿದ್ದೆವು. ನಾನು ಆಫೀಸಿಗೆ ಹೊರಟಿದ್ದೆ ಮಧ್ಯಾಹ್ನ 2 ಗಂಟೆ ಸಮಯಕ್ಕೆ. ಅಷ್ಟೊತ್ತಿಗೆ ಆವಾಗ ಮನೆಯಲ್ಲಿ ಹೆಂಡತಿ ಒಬ್ಬಳೇ ಆಗ್ತಾಳೆ. ಅಷ್ಟೊತ್ತಿಗೆ ಕಿಟಕಿಯಲ್ಲಿ ನೋಡ್ತಾಳೆ, ಆ ಹಿಂಬದಿಯಿಂದ ಒಂದು ದೊಡ್ಡ 6 ಅಡಿ ಉದ್ದದ ನಾಗರ ಹಾವು ಬಂದು ನಮ್ಮ ಹಟ್ಟಿಯ ಒಳಗೆ ಹೋಗಿಬಿಟ್ಟಿದೆ. ಹೆದರಿದ್ಲು ನನ್ನ ಹೆಂಡತಿ. ಸಹಜವಾಗಿ ಯಾರೇ ಆದರೂ ಹೆದರೋದೆ. ಈ ಹಾವು ಅದು ಎಲ್ಲಿ ಹೋಗಿದೆ? ಹಟ್ಟಿಯ ಈಚೆ ಹುಲ್ಲು ಸ್ಟಾಕ್ ಮಾಡಿದೆವು ನಾವು, ಬೈಹುಲ್ಲು. ಆ ಬೈಹುಲ್ಲಿನ ರಾಶಿ ಒಳಗೆ ಹೋಗಿ ಕೂತಿದೆ. ಇವಾಗ ನನ್ನ ಹೆಂಡತಿ ಹೇಳಿದ್ಲು, ಈಗ ನಾನು ಬೈಹುಲ್ಲು ತೆಗೆಯೋದು ಹೇಗೆ, ಹಟ್ಟಿಗೆ ಹೋಗೋದು ಹೇಗೆ, ಏನೂ ಮಾಡೋ ಹಾಗಿಲ್ಲ, ಅದು ಬೈಹುಲ್ಲಿನ ರಾಶಿಯಲ್ಲಿ ಹೋಗಿ ಕೂತ್ಬಿಟ್ಟಿದೆ ಅಂತ. ನಾನು ಹೇಳಿದೆ, ಗಾಬರಿ ಆಗಬೇಡ, ಅದನ್ನು ವಾಪಸ್ಸು ಕಳಿಸಿ ಆಮೇಲೆ ನಾನು ಆಫೀಸಿಗೆ ಹೋಗ್ತೇನೆ, ನೀ ಏನು ಗಾಬರಿ ಆಗೋದು ಬೇಡ. ಸರಿ, ನಾನು ಅದಕ್ಕೆ ಸಜೆಷನ್ ಕೊಟ್ಟೆ. ಗಚ್ಚ ಸರ್ಪ ಮಹಾವಿಷ. ಅದು ಹೊರಗೆ ಬಂತು. ಹೊರಗೆ ಬಂದು ಅದು ಆ ಹಟ್ಟಿಯ ಗೋಡೆಯ ಪಕ್ಕದಲ್ಲೇ ಹೋಯ್ತು. ಬಂದದ್ದು ಆಚೆಯಿಂದ. ಹೋಗುವಾಗ ಅದಕ್ಕೆ ಪ್ರೊಟೆಕ್ಷನ್ ಗೋಡೆ ಬದಿಯಲ್ಲೇ ಹೋಯಿತು. ಸ್ವಲ್ಪ ಅಲ್ಲಿ ದೂರ ಹೋದಾಗ ದನದ ಮೂತ್ರದ ಪಿಟ್ಟು ಉಂಟು. ಅದು ನೋಡಿ ಪುನಃ ವಾಪಸ್ ಬಂದು ಹಟ್ಟಿ ಒಳಗೆ ಹೋಯಿತು. ಬಾ ಅಂದರೆ ಬಂತು, ಮತ್ತು ಪುನಃ ಒಳಗೆ ಹೋಯಿತು. ಮತ್ತೊಮ್ಮೆ ಪುನಃ ಬಾ ಅಂತ ಹೇಳಿದೆ, ಬಂದು ಪುನಃ ಅಲ್ಲಿ 2 ಸರ್ತಿ 3 ಸರ್ತಿ ಅಂದರೆ ರಿಪೀಟ್ ಆಯಿತು. ನಾನು ಬಾ ಅಂತ ಹೇಳೋದು, ಅದು ಬಾ ಅಂದರೆ ನಾನು ಗಟ್ಟಿ ಹೇಳಿದ್ದಲ್ಲ, ಥಾಟ್ ವೇವ್ಸು. ಬಂದು ಪಿಟ್ಟು ನೋಡೋದು, ವಾಪಸ್ ಹೋಗೋದು. ನನಗೆ ಇದೇನು ಮಾಡಬೇಕೀಗ? ಕೂಡಲೇ ನಾನು ಸಜೆಷನ್ ಚೇಂಜ್ ಮಾಡಿದೆ. ಗಚ್ಚ ಸರ್ಪ, ಆ್ಯಕ್ಚುಲಿ ನಾನು ಥಾಟ್ ವೇವ್ಸ್ ಕಳಿಸಿದ್ದು ಸಂಸ್ಕೃತದಲ್ಲಿ. ಗಚ್ಚ ಸರ್ಪ ಯಥಾಗತಂ ಅಂದರೆ ನೀನು ಬಂದ ದಾರಿಯಲ್ಲೇ ಹೋಗುವಂತ ಥಾಟ್ ವೇವ್ಸ್ ಕೊಟ್ಟು. ಅದು ಬಂದದ್ದು ಆ ತೋಟದ ಆಚೆ ಬದಿಯಿಂದ, ಈಗ ವಾಪಸ್ ಹೋಗೋದು ಹಟ್ಟಿಯ ಗೋಡೆ ಬದಿಯಲ್ಲಿ. ಗಚ್ಚ ಸರ್ಪ ಯಥಾಗತಂ ಅಂತ, ನೀನು ಯಾವ ದಾರಿಯಲ್ಲಿ ಬಂದಿದ್ದೀಯೋ ಆ ದಾರಿಯಲ್ಲಿ ಹೋಗುವಂತ. ಹೊರಗೆ ಬಂದು ಆ ಗೋಬರ್ ಗ್ಯಾಸ್ ಅಲ್ಲಿ ಸುತ್ತ ಹೊರಟೋಯ್ತು ಆಚೆ ತೋಟಕ್ಕೆ. ಅಂದರೆ ನಾವು ಕರೆಕ್ಟು ಏನು ಹೇಳಿದ್ದೇವೆ ಅದನ್ನು ತದ್ವತ್ತಾಗಿ ಫಾಲೋ ಮಾಡ್ತದೆ. ಅದು ಹೊರಟೋಯ್ತು. ಆಮೇಲೆ ಹೇಳಿದೆ, ನೋಡಪ್ಪ, ಇನ್ನು ನೀನು ಹಟ್ಟಿಗೆ ಹೋಗಬಹುದು, ಏನು ಭಯ ಇಲ್ಲ ಅಂತ ನಾನು ಆಫೀಸಿಗೆ ಹೋದೆ. ಇಂಥ ಅನೇಕ ಘಟನೆಗಳಿವೆ. ಸುಮ್ಮನೆ ನಿಮಗೆ ಒಂದು ಘಟನೆ ನಿಮ್ಮ ಅನುಭವಕ್ಕೆ ಇರಲಿ ಅಂತ ಹೇಳಿದ್ದಷ್ಟೇ. ಹಾಗಾಗಿ ತುಂಬ ಅವು ಮೈಂಡ್ ರೀಡಿಂಗಿಗೆ ಅದ್ಭುತವಾಗಿ ಅದು ನಮ್ಮ ಮನಸ್ಸಿನ ಭಾವನೆಗಳನ್ನು ಓದ್ತವೆ. ಅವು ಮನುಷ್ಯನಿಗೆ ಆಗೋಲ್ಲ ಮೈಂಡ್ ರೀಡಿಂಗು, ಅವುಗಳಿಗಾಗತ್ತೆ ತುಂಬ. ಮತ್ತು ಅವು ಒಮ್ಮೊಮ್ಮೆ ಅವು ಇರುವುದು ಯಾಕೆ ಅಂದರೆ ನಮಗೆ ತೊಂದರೆ ಕೊಡಲಿಕ್ಕಲ್ಲ, ನಮಗೆ ಪ್ರೊಟೆಕ್ಷನ್ ಕೊಡಲಿಕ್ಕೆ ಕೂಡ ಇರ್ತವೆ. ಇಂಥದ್ದೆಲ್ಲ ಅನೇಕ ಸಂಗತಿಗಳಿವೆ. ಹಾವು ಅನ್ನೋದು ಒಂದು. ಅದಕ್ಕೆ ಸರ್ಪ ದೇವಜನ ವಿದ್ಯಾಂ. ಹಿಂದಿನ ಕಾಲದಲ್ಲಿ ಈ ಗುರುಕುಲದಲ್ಲಿ ಪಾಠ ಕಲಿಸುವಾಗ ಬೇರೆ ಬೇರೆ ವಿದ್ಯೆ, ಅದರಲ್ಲಿ ಭೂತ ವಿದ್ಯಾಂ, ಕ್ಷತ್ರ ವಿದ್ಯಾಂ, ನಕ್ಷತ್ರ ಹಿಂದೆ ಯೂನಿವರ್ಸಿಟಿ ಅಂದರೆ ಗುರುಕುಲದಲ್ಲಿ ಕಲಿಸ್ತಾ ಇದ್ದದ್ದು ಭೂತ ವಿದ್ಯಾ ಅಂದರೆ ಎಲ್ಲ ಪ್ರಾಣಿಗಳ ಸ್ವಭಾವವನ್ನು ಕಲಿಸಿಕೊಡ್ತಿದ್ರು. ಹೇಗೆ ಟೇಮ್ ಮಾಡೋದು, ಆನೆಯನ್ನು ಹೇಗೆ, ಕುದುರೆಯನ್ನು ಹೇಗೆ. ಅದು ಪ್ರತ್ಯೇಕವಾಗಿ ಸರ್ಪವಿದ್ಯಾ, ಹಾವುಗಳ ಒಂದು ಈ ಮೈಂಡ್ ರೀಡಿಂಗನ್ನು ಕಲಿಸ್ತಿದ್ರು. ಈಗ ಅದು ಆ ವಿಷಯವೇ ಗೊತ್ತಿಲ್ಲ. ಹಾಗೆ ಹಿಂದೆ ಅದನ್ನು ಒಂದು ಸಬ್ಜೆಕ್ಟಾಗಿ ಸರ್ಪವಿದ್ಯೆಯನ್ನು ಕಲಿಸ್ತಿದ್ರು. ಇದೆಲ್ಲ ಸೃಷ್ಟಿಯ ವಿಸ್ಮಯಗಳು. ಇದಕ್ಕೆ ಆಸರೆಯಾಗಿರತಕ್ಕವುಗಳು ಗಿರಿ ಮತ್ತು ಗಿರಿಯಲ್ಲಿರ್ತಕ್ಕಂಥ ವೃಕ್ಷ, ಕಾಡು. ಅತ್ಯಂತ ವಿಚಿತ್ರವಾದಂಥ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ, ಕಾಡನ್ನು ಸೃಷ್ಟಿ ಮಾಡಿದ, ಬೆಟ್ಟಗಳು ಸೃಷ್ಟಿಯಾಯಿತು. ಸಮುದ್ರಾಹ ಗರೇಶ್ಯ ಸರ್ವೇ. ಆಮೇಲೆ ಅಸ್ಮಾತ್ ಸ್ಯಂದಂತೆ ಸಿಂಧವ ಸರ್ವರೂಪಾಹ. ಆ ಗಿರಿಗಳಿಂದ ನೋಡಿ, ಬೆಟ್ಟಗಳು ಇದ್ದದ್ರಿಂದ, ಬೆಟ್ಟದಿಂದ ಅಸ್ಮಾತ್ ಸ್ಯಂದಂತೆ ಸಿಂಧವ, ನದಿಗಳು ಹರಿದು ಬಂದವು. ಬೆಟ್ಟ ಅಲ್ಲದೇ ಇರ್ತಿದ್ರೆ, ನೀವು ಸಪಾಟ ಭೂಮಿ ಆದರೆ ನದಿಯೇ ಹುಟ್ಟುತ್ತಿರಲಿಲ್ಲ. ಮೇಲಿನಿಂದ ನದಿ ಇಳಿದುಕೊಂಡು ಬಂತು. ಇಳಿದು ಬರ್ತಾ 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 ಅಗಲಾಗ್ತಾ ಅಲ್ಲಿ ಎಲ್ಲೋ ಒಂದು ಕಡೆ, ಈಗ ನೀವು ಹಿಮಾಲಯಕ್ಕೆ ಹೋದರೆ ಗಂಗೋತ್ರಿ ಅಂತಿದೆ, ಗಂಗಾಮೂಲ. ಅದು ಸುಮ್ಮನೆ ಒಂದು ಸಣ್ಣ ನೀರು, ಟ್ಯಾಪಿನಲ್ಲಿ ನೀರು ಇಳಿದಾಗ ಇಳಿತದೆ. ಮುಂದೆ ಏನು ಆ ಗಂಗೆಯ ಪ್ರವಾಹ, ವೇಗ. ಎಲ್ಲ ನದಿಗಳು ಹಾಗೆ. ನೀವು ಇಲ್ಲಿ ತಲಕಾವೇರಿಗೆ ಹೋದರೂ ಹಾಗೆ. ಕಾವೇರಿ ನದಿಯ ಮೂಲದಲ್ಲಿ ಒಂದು ಸಣ್ಣ ನೀರಿನ
ಇಳಿತ ಅಷ್ಟೇ. ಅದು ಟ್ಯಾಪ್ನಲ್ಲಿ ಇಳಿದ ಹಾಗೆ ಅಥವಾ ಶವರ್ ಬಾತ್ನಲ್ಲಿ ಇಳಿದ ಹಾಗೆ. ಅದು ಮುಂದೆ ಹೋಗ್ತಾ ಮಹಾನದಿಯಾಗಿ ಹರ್ಕೊಂಡು ಹೋಗುತ್ತೆ. ಅಸ್ಮಾತ್ ಸ್ಯಂದಂತೆ ಸಿಂಧವಃ, ಅವನು ಬೆಟ್ಟಗಳನ್ನು ಸೃಷ್ಟಿ ಮಾಡಿದ, ಬೆಟ್ಟಗಳಲ್ಲಿ ನದಿಗಳು ಹುಟ್ಟುವಂತೆ ಮಾಡಿದ. ಸರ್ವರೂಪಾಹ ಅಂದರೆ ಎಲ್ಲ ದಿಕ್ಕುಗಳಲ್ಲೂ ಹರಿಯುವ, ಒಂದೇ ದಿಕ್ಕಿಗಲ್ಲ, ಎಲ್ಲ ಆಲ್ ಡೈರೆಕ್ಷನ್ಸ್, ನೆಲದ ಎಲ್ಲ ದಿಕ್ಕುಗಳಲ್ಲೂ ನದಿಗಳು ಹರಿಯುವಂತೆ ಮಾಡಿದ. ನಮಗೆ ನೀರು ಸಿಕ್ಕುವಂತೆ, ನದಿಗಳು ಇಲ್ಲದೇ ಇರ್ತಿದ್ದರೆ ನಾವು ಈ ನೆಲದಲ್ಲಿ ಬದುಕುವುದೇ ಸಾಧ್ಯ ಇರಲಿಲ್ಲ. ಮನುಷ್ಯನಿಗೆ ಬೇಕಾಗಿರುವುದು ಅದು ಮುಖ್ಯ ನೀರು, ಜೀವನಂ ತೆಸು. ನೀರು ಇಲ್ಲದೆ ಬದುಕೋದೇ ಸಾಧ್ಯ ಇಲ್ಲ. ನೀರು ಇಲ್ಲದೆ ಇದ್ದರೆ ಆಹಾರ ಬೆಳೆಸುವುದು ಸಾಧ್ಯ ಇಲ್ಲ. ಮರಗಳಿಲ್ಲದೆ ಇರ್ತಿದ್ದರೆ ಬದುಕುವುದೇ ಸಾಧ್ಯ ಇರಲಿಲ್ಲ, ಆಕ್ಸಿಜನ್ನೇ ಇಲ್ಲ ನಮಗೆ. ಸೊ ಆಕ್ಸಿಜನ್ ಕೊಡ್ತಕ್ಕಂಥ ಮರಗಳು, ದೊಡ್ಡ ದೊಡ್ಡ ಬೆಟ್ಟಗಳು, ದೊಡ್ಡ ದೊಡ್ಡ ಮರಗಳು, ಅಲ್ಲಿಂದ ಹರಿದು ಬಂದ ನೀರು, ಪ್ರಾಣಶಕ್ತಿ ಎರಡು, ಆಕ್ಸಿಜನ್ನು ಮತ್ತು ನೀರು, ಇದನ್ನು ಕೊಟ್ಟು ಸೃಷ್ಟಿ ಮಾಡಿದ. ಸರ್ವರೂಪ, ಎಲ್ಲ ಕಡೆ ಜನರಿಗೆ ಉಪಯೋಗ ಆಗಲಿ ಅಂತ ಕೆಲವು ಪೂರ್ವಾಭಿಮುಖವಾಗಿ ಇನ್ನೊಂದು ಪಶ್ಚಿಮ, ಇನ್ನೊಂದು ದಕ್ಷಿಣ, ಇನ್ನೊಂದು ಉತ್ತರ, ಬೇರೆ ಬೇರೆ ದಿಕ್ಕುಗಳಲ್ಲಿ ನದಿಗಳನ್ನು ಸೃಷ್ಟಿ ಮಾಡಿದ. ಅತಶ್ಚ ವಿಶ್ವಾಹ ಓಷಧಯ, ನದಿಗಳು ಹುಟ್ಟಿದ್ರಿಂದ ನದಿಗಳಿಂದ ವನಸ್ಪತಿಗಳು ಹುಟ್ಟಿದವು. ನೀರು ಇಲ್ಲದೆ ಇರ್ತಿದ್ದು ನಾವು ಬೆಳೆ ಬೆಳೆಸಲಿಕ್ಕಿತ್ತ. ವಿಶ್ವಾಹ ಓಷಧಯ, ಔಷಧಿ ಅಂತಂದರೆ ಎಲ್ಲ ವನಸ್ಪತಿಗಳು ಬೇರೆ, ಈ ಕಾಡು ಅದು ಬೇರೆ. ಅವ್ರು ಹೇಳೋದು ಔಷಧಿ ಅಂದರೆ ನಾವು ಬೆಳೆಸುವಂಥ ಗಿಡಗಳು ಯಾವುದೆಲ್ಲ, ಯಾವ ಗಿಡ ಅದು ಫಲ ಕೊಟ್ಟ ಕೂಡಲೇ ನಾವು ಕಟಾವು ಮಾಡ್ತೇವೋ ಅವುಗಳಿಗೆ ಔಷಧಿಗಳು ಅಂತ ಹೇಳೋದು. ಈಗ ಉದಾಹರಣೆ ಬಾಳೆ ಗಿಡ, ಅದು ಔಷಧಿ. ಯಾಕೆಂದರೆ ಅದು ಗೊನೆ ಬಿಟ್ಟ ಕೂಡಲೇ ಮತ್ತು ಕಡಿಯೋದೆ, ಅಯ್ಯೋ ಪಾಪ ಒಂದು ಒಳ್ಳೆಯ ಗೊನೆ ಕೊಟ್ಟಿದೆ, ಇರಲಿ ಇನ್ನೊಂದು 2 ವರ್ಷ ಅಂತ ಯಾರು ಬಿಡೋಲ್ಲ. ಯಾಕೆಂದರೆ ಬಿಟ್ಟೇನು ಉಪಯೋಗ ಇಲ್ಲ, ಇನ್ನೊಂದು ಗೊನೆ ಕೊಡೋಲ್ಲ ಅದು. ಹಾಗೆ ನೀವು ಅಕ್ಕಿ, ಕಾಳು ಬೆಳೆ, ಉದ್ದು ಎಲ್ಲ ಕಟಾವು ಆದ ತಕ್ಷಣ ಅದನ್ನು ತೆನೆ ಬಿಟ್ಟ ಕೂಡಲೇ ಕಟಾವು ಮಾಡುವುದೇ. ಅದೇ ಯಾವುದನ್ನು ಫಲ ಬಿಟ್ಟ ಕೂಡಲೇ ನಾವು ಕಡಿತೇವೋ ಅಂಥ ಗಿಡಗಳು ಅಂದರೆ ನಮ್ಮ ಆಹಾರವನ್ನು ಸರಬರಾಜು ಮಾಡ್ತವೆ. ಎಲ್ಲ ನಮ್ಮ ಆಹಾರಕ್ಕೋಸ್ಕರ ಬೆಳೆಸುವಂಥ ಎಲ್ಲ ದ್ರವ್ಯಗಳು, ಫುಡ್, ಅದು ಔಷಧಿ. ನದಿಗಳ ನೀರಿರೋದರಿಂದ, ನೀರಿನ ಹೊಸರು ಈ ನೆಲದಲ್ಲಿ ಭಗವಂತ ಕೊಟ್ಟದ್ರಿಂದ ಔಷಧಿಗಳು ಸೃಷ್ಟಿಯಾದವು. ಆ ಔಷಧಿಗಳಿಂದಾಗಿ ರಸಾಸ್ತ್ಯ, ವಿವಿಧ ರುಚಿಗಳು ತಾನೇ ಅವು ಪದಾರ್ಥ ಮಾಡಿ ನಾವು ರುಚಿಗಳು, ಅವುಗಳಿಂದ ವಿವಿಧವಾದ ರುಚಿಗಳು, ರಸಾಸ್ತ್ಯ. ಅತಶ್ಚ, ನದಿಗಳು, ಬೆಟ್ಟಗಳಿದ್ದದ್ರಿಂದ ನದಿಗಳು ಹುಟ್ಟಿದವು, ನದಿಗಳು ಹುಟ್ಟಿದ್ರಿಂದ ಔಷಧಿಗಳು ಹುಟ್ಟಿದವು, ಔಷಧಿಗಳು ಇರೋದ್ರಿಂದ ಬಗೆ ಬಗೆಯ ರಸಗಳ ರುಚಿಯ ಅನುಭವ ನಮಗಾಯಿತು. ಇದೆಲ್ಲ ಇದು ಪಿಂಡಾಂಡದ ಉಪಯೋಗಕ್ಕೋಸ್ಕರ ಬ್ರಹ್ಮಾಂಡದಲ್ಲಿ ಅವರು ಮಾಡಿದ ಸೃಷ್ಟಿ. ಹೊರಗಡೆ ಅತಶ್ಚ ವಿಶ್ವಾಹ ಔಷಧಯ ರಸಾಶ್ಚ ಏನ ಏಷ ಭೂತಃ ತಿಷ್ಠತಿ ಅಂತರಾತ್ಮ. ಅದು ಒಂದೇ ಅಂತ ಅಲ್ಲ, ಅವ್ರು ಹೇಳ್ತಾರೆ. ಆಮೇಲೆ ಈಗ ನಾವು ಒಂದು ತೋಟ ಮಾಡಿದೆವು, ಕೃಷಿ ಮಾಡಿದೆವು ಅಂತ ಇಟ್ಟುಕೊಳ್ಳಿ. ಏನೋ ಒಂದು ಕೆರೆ ತೋಡಿದೆವು, ಒಂದು ಬಾವಿ ತೋಡಿದೆವು, ಒಂದು ನೀರಿನ ಆಸರೆ, ಒಂದು ತೋಟ ಮಾಡಿದೆವು, ಹೂವಿನ ತೋಟ, ಇನ್ನೇನೇನೋ ಮಾಡಿದೆವು. ನೀವು ಏನೇ ಮಾಡಿ, ಏನ ಏಷಭೂತಃ ತಿಷ್ಠತಿ ಅಂತರಾತ್ಮ, ನೀವು ಮಾಡ್ತೀರಲ್ವ, ಯಾರ್ಯಾರೋ ಏನೇನೋ ಮಾಡಿದರು, ಅದು ನಮ್ಮ ಸಾಧನೆ ಅಂತ ಹೇಳ್ಕೋಬೇಡಿ. ಅದು ನಾವು ಮಾಡಿದ್ದು, ನನ್ನಿಂದ ಆಯಿತು ಅಂತ ಹೇಳ್ಕೊಬೇಡಿ. ಯಾಕೆಂದರೆ ನಿಮ್ಮೊಳಗೆ ಅವನೇ ಇದ್ದು ಮಾಡಿದ್ದ ಅದನ್ನು. ಅಂತರಾತ್ಮ, ನಿಮ್ಮ ಅಂತರಾತ್ಮ ಯಾರು? ಭೂತಃ ಅಂತರಾತ್ಮ. ಭೂತ ಅಂದರೆ ನಮಗೆ ಈ ವಿಷ್ಣು ಸಹಸ್ರನಾಮ ಕೇಳಿದ್ರೆ ಗೊತ್ತಾಗುತ್ತೆ. ಏಕೋ ವಿಷ್ಣು ಮಹದ್ಭೂತಂ. ದೊಡ್ಡ ಭೂತ ಅಂದರೆ ಅವನು, ನಾವೆಲ್ಲ ಸಣ್ಣ ಭೂತಗಳು ಅಂತ ಹೇಳ್ತಾರೆ. ಅಲ್ಲಿ ಭೂತ ಅಂದರೆ ಉನ್ನತಿಗೆ ಏರುವಂಥ ವಸ್ತು ಅಂತ. ಭೂತಿ ಅಂದರೆ ಉನ್ನತಿ, ಭೂತ ಅಂದರೆ ಉನ್ನತಿ. ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತದ್ ಋಗ್ವೇದೋ ಯಜುರ್ವೇದ ಸಾಮವೇದ. ಇದು ವೇದದಲ್ಲಿ ಮಹಾಭೂತ ಅಂತ. ಇಲ್ಲಿ ಏಕೋ ವಿಷ್ಣು ಮಹದ್ಭೂತ, ವಿಷ್ಣು ಸಹ ಅದನ್ನೇ ಇಲ್ಲಿ ಭೂತ ಅಂದರೆ ಎಲ್ಲಕ್ಕಿಂತ ಎತ್ತರದಲ್ಲಿರುವ ವಸ್ತು. ಭೂತಿ ಅಂದರೆ ಎತ್ತರ, ಉನ್ನತಿ. ಭೂತಃ ಮಹಾಭೂತ. ಮಹಾಭೂತ ನಿಜವಾದ ಭೂತ, ಉಳಿದವೆಲ್ಲ ಅಲ್ಪಭೂತಗಳು, ಕ್ಷುದ್ರಭೂತಗಳು. ಏಷ ಭೂತಃ ತಿಷ್ಠತಿ. ಯಾರು ಏನೇ ಮಾಡಲಿ ಅವನೊಳಗೆ ಭಗವಂತ ಕೂತಿದ್ದಾನಲ್ವ ಅಂತರಾತ್ಮನಾಗಿ. ಯಾವ ಕಾರಣದಿಂದ ಪ್ರತಿಯೊಂದು ಜೀವದೊಳಗೂ ಭಗವಂತ ಅಂತರಾತ್ಮನಾಗಿ ಕೂತಿದ್ದಾನೆ, ಆದ್ದರಿಂದ ನೀವು ಸೃಷ್ಟಿ ಮಾಡಿದ್ದು ಅವನೇ ಸೃಷ್ಟಿ ಮಾಡಿದ್ದು. ಅದು ಇದರಲ್ಲೇ ಪುಮಾನ್ನ ರೇತಸ್ಸಿಂಚದಿ ಯೋಷಿತಾಯಾಮ್, ಇಲ್ಲಿ ಇಲ್ಲ ಆ ಮಂತ್ರ, ಅಥರ್ವಣದಲ್ಲಿ ಹೇಳ್ತಾರೆ.
ಸೃಷ್ಟಿ ಗಂಡು ಹೆಣ್ಣು ಇಬ್ಬರ ಸಮಾವದಿಂದ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ನಾನು ಹುಟ್ಟಿಸಿದ್ದು ಅಂತ ಹೇಳಬೇಡ ಅಂತ. ಯಾಕೆಂದರೆ ಆ ಗಂಡಿನ ಒಳಗೆ ನಾರಾಯಣ ಕೂತ, ಹೆಣ್ಣಿನ ಒಳಗೆ ಲಕ್ಷ್ಮಿ ಬಂದು ಕೂತಲು. ಲಕ್ಷ್ಮೀನಾರಾಯಣರಿಂದ ಒಂದು ಮಗು ಹುಟ್ಟಿತು ಅಷ್ಟೇ. ಅವ್ರ ಒಳಗೆ ಕೂತು ಮಾಡದೇ ಇದ್ದರೆ ಅಯ್ಯೋ ಏನೇನೋ ಆಯ್ತು ರೀ, ನಾಗ ಪ್ರತಿಷ್ಠೆ ಮಾಡಿಸಿದೆವು, ಆಶ್ಲೇಷ ಬಲಿ ಮಾಡಿಸಿದೆವು, ಮಕ್ಕಳೇ ಆಗಲಿಲ್ಲ. ಅಶ್ವತ್ಥ ಪ್ರದಕ್ಷಿಣೆ ಬಂದದ್ದಾಯಿತು, ನಾಗ ಪ್ರತಿಷ್ಠೆ ಮಾಡಿದ್ದಾಯಿತು, ಆಶ್ಲೇಷ ಬಲಿ ಆಯಿತು, ಏನು ಮಾಡಿದರೂ ಮಕ್ಕಳಾಗಲಿಲ್ಲ. ಹಾಗಾಗಿ ನಾವು ನಮ್ಮಿಂದಾಗಿ ಆಯಿತು ಅಂತ ಭ್ರಮಿಸುವುದು ತಪ್ಪು. ಅವನು ಒಳಗೆ ಅಂತರಾತ್ಮನಾಗಿ ಒಳಗೆ ಕೂತನಲ್ಲ. ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಏನು ಬೃಹದಾರಣ್ಯಕದಲ್ಲಿ ಹೇಳಿದರು. ಪ್ರತಿಯೊಂದು ಜೀವದ ಒಳಗೆ ಅಂತರ್ಯಾಮಿಯಾಗಿ ಅವನು ಕೂತ ಅಲ್ವಾ, ಅದರಿಂದ ಈ ಕ್ರಿಯೆಗಳಾಯಿತು. ಅವನು ಅದನ್ನು ವಿಡ್ರಾ ಮಾಡಿಬಿಟ್ರೆ ಏನು ಎಷ್ಟು ಮದುವೆ ಮಾಡಿಕೊಂಡ್ರೂ ಮಕ್ಕಳಾಗೋಲ್ಲ. ಅವನು ಮನಸ್ಸು ಮಾಡಿದ ಅಂದರೆ ಬೇಡ ಅಂದರೆ ಆಗಲಿ ಶುರುವಾಗುತ್ತೆ. ಏನು ಮಾಡಬೇಕು, ಸಾಕಪ್ಪ ಸಾಕು ಅಂದರೆ ಆಗ್ತಾ ಇರ್ತವೆ, ಪುತು ಬಿಡ್ತಾ ಇರ್ತಾರೆ. ಇದು ಅದರಿಂದ ಬೇಕು ಬೇಡ ಅನ್ನೋದು ಕೂಡ ನಮ್ಮ ಕೈಯಲ್ಲಿಲ್ಲ. ಅದು ಒಳಗೆ ಅಂತರಾತ್ಮನ ತೀರ್ಮಾನ. ಅದು ಏನೈಷ ಭೂತ, ಯಾವ ಕಾರಣದಿಂದ ಅವನು ಅಂತರಾತ್ಮನಾಗಿದ್ದಾನೋ ಅದರಿಂದ ಎಲ್ಲವೂ ಸೃಷ್ಟಿಯಾಗುವುದು ಅವನಿಂದ. ಇವತ್ತು ನೀವು ಮಾಡಿದ ಸೃಷ್ಟಿಯು ಒಬ್ಬ ಆರ್ಟಿಸ್ಟು ಒಂದು ಪೇಂಟಿಂಗ್ ಮಾಡಿದ, ಅಪ್ಪ ಅವನೇನು ಮಾಡಿದ, ಆ ಆರ್ಟಿನ ಮೇಲೆ ಪ್ರಭುತ್ವ ನಿಮಗಿಲ್ಲದ ಅವನಿಗೆ ಕೊಟ್ಟ ಅಲ್ವ, ಅವನಿಗೆ ಆರ್ಟ್ನಲ್ಲಿ ಆ ಟ್ಯಾಲೆಂಟ್ ಕೊಟ್ಟ ಅಲ್ವ, ಅವನೇ ಮಾಡಿದ್ದು. ಅಂದರೆ ಏನು ಯಾರಲ್ಲೂ ಇಲ್ಲದ ಒಂದು ಶಕ್ತಿ ಅವನಲ್ಲಿ ಕೊಟ್ಟ ಅಲ್ಲ. ಹಾಗಾಗಿ ಯಾರು ಏನು ಮಾಡಿದರೂ ಯದ್ಯದ್ ವಿಭೂತಿ ಮತ್ಸತ್ವಂ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ, ಎಲ್ಲಿ ಯಾವ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟಿ ಇದೆ ಅದು ನಾನು ಕೊಟ್ಟದ್ದಪ್ಪ, ಯಾರಲ್ಲಿ ಇಲ್ಲದ್ದು ಅವನಲ್ಲಿ ಯಾಕೆ ಬಂತು. ಹಾಗಾಗಿ ಏಷತಿಷ್ಠತಿ ಅಂತರಾತ್ಮ, ಎಲ್ಲದರ ಒಳಗೆ ಅವನು ಅಂತರಾತ್ಮನಾಗಿ ಕೂತು ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷ ಶಕ್ತಿಯನ್ನು ಕೊಟ್ಟ. ಆ ವಿಶೇಷ ಶಕ್ತಿ ಕೊಟ್ಟದ್ರಿಂದ ಅವನಿಂದ ಅದು ಸಾಧ್ಯ ಆಯಿತು. ಹಾಗಾಗಿ ಯಾರೂ ನನ್ನಿಂದ ಆಯಿತು, ನಾನು ಮಹಾ ದೊಡ್ಡ ಸಂಗತಿ ಅಂತ ಅಹಂಕಾರ ಪಡಬೇಡಿ. ಇದು ಅವರು ಕೊಟ್ಟಿರ್ತಕ್ಕಂಥ ಎಚ್ಚರ. ಇದನ್ನು ನಾವೀಗ ಬ್ರಹ್ಮಾಂಡದಲ್ಲಿ ನೋಡಿದೆವು. ಈ ಸೃಷ್ಟಿ ಇದರಲ್ಲಿ ಒಂದು ವಿಚಿತ್ರ ಅಂದರೆ ಪಿಂಡಾಂಡದ ಸೃಷ್ಟಿಯೂ ಇದೆ ಇದರಲ್ಲಿ. ಅತಃ ಸಮುದ್ರಾಹ, ಇವನು 7 ಸಮುದ್ರಗಳನ್ನು ಸೃಷ್ಟಿ ಮಾಡಿದ. ಬ್ರಹ್ಮಾಂಡದ 7 ಸಮುದ್ರ ಯಾವುದು ಅಂತ ಮತ್ತೆ ನೋಡೋಣ. ಈ ಪಿಂಡಾಂಡಕ್ಕೆ ಬರೋಣ. ಪಿಂಡಾಂಡದಲ್ಲಿ 7 ಸಮುದ್ರಗಳನ್ನು ಸೃಷ್ಟಿ ಮಾಡಿದ. ಯಾವುದು 7 ಸಮುದ್ರ? ನಿಜವಾಗಿ ಈ ದೇಹವೇ ಒಂದು ಬ್ರಹ್ಮಾಂಡದ ಮಿನಿ ರೆಪ್ಲಿಕಾ. ಇದರಲ್ಲಿ 7 ಸಮುದ್ರಗಳನ್ನು ಸೃಷ್ಟಿ ಮಾಡಿದವನು. ಅದನ್ನು ಪುರಂದರದಾಸ ಹೇಳಿದ್ದು 7 ಸಮುದ್ರ ಮಥನವ ಮಾಡುವಂಥ. ಯಾಕೆಂದರೆ ಭಗವಂತ ಸಮುದ್ರ ಮಥನವ ಮಾಡು ದಿನ ಬೆಳಗಾತ ಹೇಳೋ ಹಾಡೋದು ಸುಪ್ರಭಾತ. ಅದು ದಿನ ಸಮುದ್ರ ಮಥನ ಯಾಕೆ ಮಾಡಬೇಕು ದೇವರು? ಸಮುದ್ರ ಮಥನ ಮಾಡಿ ಆಯಿತು, ಸಮುದ್ರ ಮಥನ ಮಾಡಿ ಅಮೃತ ತೆಗೆದು ಆಯಿತು, ಮತ್ತು ಪ್ರತಿದಿನ ಸಮುದ್ರ ಮಥನ ಯಾಕೆ ಮಾಡೋದು? ಅದು ಮಾಡಬೇಕು. ಯಾವುದು? ನಮ್ಮ ಒಳಗಿರುವ 7 ಸಮುದ್ರಗಳ ಮಥನ. ಅದು ಯಾವುದು ಅಂದರೆ, ನಮ್ಮಲ್ಲಿ 7 ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ಗಳಿವೆ ಅನ್ನೋದು ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ಗೊತ್ತಿದೆ. ಆ 7 ಡಕ್ಟ್ಲೆಸ್ ಗ್ಲ್ಯಾಂಡ್ಗಳಿವೆಯಲ್ಲ, ಅದನ್ನು ರಿಪ್ರೆಸೆಂಟ್ ಮಾಡ್ತಕ್ಕಂಥ 7 ಸ್ಪಿರಿಚುವಲ್ ಸೆಂಟರ್ಸ್ ಇವೆ ದೇಹದಲ್ಲಿ. ಅದನ್ನು 7 ಸಮುದ್ರಗಳು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ನಮ್ಮ ದೇಹದೊಳಗೆ 7 ಸಮುದ್ರಗಳಿವೆ. ಆಮೇಲೆ ಹೊರಗಿನ ಸಮುದ್ರ ಮತ್ತೆ ನೋಡೋಣ. ದೇಹದೊಳಗೆ 7 ಸಮುದ್ರಗಳಿವೆ. ಅದು ಮೂಲೆ ಗೊನಾಡ್ನ ಹತ್ತಿರ, ಅಲ್ಲಿಂದ ಮೇಲೆ ನಾಭಿಯ ಕೆಳಗೆ ಆಮೇಲೆ ನಾಭಿಯ ಆಚೆ ಈಚೆ ಎಡ್ರಿನಲ್ ಗ್ಲ್ಯಾಂಡಿನ ಹತ್ತಿರ, ಥೈಮಸ್ ಗ್ಲ್ಯಾಂಡು ಅದರ ಹತ್ತಿರ, ಅನಾಹತ ಚಕ್ರ, ಆಮೇಲೆ ವಿಶುದ್ಧಿ ಚಕ್ರ ಇಲ್ಲಿ, ಥೈರಾಯ್ಡ್ ಪಾರಾಥೈರಾಯ್ಡು, ಪೈನಿಯಲ್ ಗ್ಲ್ಯಾಂಡು ಇಲ್ಲಿದೆ ಬ್ರೈನ್ನ ಕೆಳಗಡೆ, ಅದಕ್ಕೆ ಸಂಬಂಧಪಟ್ಟ ಚಕ್ರ ಇಲ್ಲಿದೆ ಸ್ಪಿರಿಚುವಲ್ ಚಕ್ರ, ಆಜ್ಞಾಚಕ್ರ. ಆಮೇಲೆ ಇಲ್ಲಿಂದ 12 ಅಂಗುಲ ಮೇಲೆ ಒಂದು ಸ್ಪಿರಿಚುವಲ್ ಸೆಂಟರ್ ಇದೆ, ಅದು ಸಹಸ್ರಾರ. ಸೊ ನಮ್ಮ ಬಾಡಿಯ ಎನರ್ಜಿ 12 ಅಂಗುಲ ಆಚೆಯ ತನಕ ಸುತ್ತುವರಿತಾ ಇದೆ. ಅದೇ ಆರ ಅಂತ ಹೇಳೋದು. ದೇವರಿಗೆ ಪ್ರಭಾವಳಿ ಅಂತ ಮಾಡ್ತಾರಲ್ಲ, ದೇವರಿಗೆ ಮಾತ್ರ ಅಲ್ಲ, ನಮಗೂ ಪ್ರಭಾವಳಿ ಇದೆ, ಕಾಣೋಲ್ಲ ಅಷ್ಟೇ. ಪ್ರತಿಯೊಬ್ಬರಿಗೂ ಪ್ರಭಾವಳಿ ಇದೆ. 12 ಅಂಗುಲ ಆಚೆ ಈಚೆ ತನಕ ನಮ್ಮ ಪ್ರಭಾವಳಿ ಇದೆ. ಅದನ್ನು ಕಾಣುವ ಕಣ್ಣಿದ್ದರೆ ಕಾಣಬಹುದು, ಕಾಣುವುದಕ್ಕೆ ಸ್ವಲ್ಪ ಅಭ್ಯಾಸ ಬೇಕಷ್ಟೆ. ಅದನ್ನು ಕಾಣದಂತೆ ಮಾಡಿದ ಭಗವಂತ. ಯಾಕೆಂದರೆ ಕಂಡರೆ ಬಹಳ ಅಪಾಯ ಉಂಟು.
ಯಾಕೆಂದರೆ ಆ ಪ್ರಭಾವಳಿ ಉಂಟಲ್ಲ, ಅದು ನಮ್ಮ ಮನಸ್ಸಿನ ಭಾವನೆಗಳನ್ನು ಹೊರಕ್ಕೆ ಸೂಸುವಂಥ ಎನರ್ಜಿ, ಅದು ಎನರ್ಜಿ ಹೊರಗೆ ಬರುವಂಥದ್ದು. ನಿಮಗೆ ಸಿಟ್ಟು ಬಂದಾಗ ಆ ಪ್ರಭಾವಳಿ ಕೆಂಪಾಗುತ್ತೆ. ತುಂಬ ಆಳವಾದಂಥ ಜ್ಞಾನದಲ್ಲಿ ನೀವಿದ್ದಾಗ ಆ ಪ್ರಭಾವಳಿ ನೀಲ ಆಗುತ್ತೆ. ಸಂತೋಷ ಸಮೃದ್ಧಿ ಇದ್ದಾಗ ಆ ಪ್ರಭಾವಳಿ ಹಸಿರು ಅಥವಾ ಹಳದಿ ಆಗುತ್ತೆ. ಈ ಬೇರೆ ಬೇರೆ ಬಣ್ಣಗಳು ಬದಲಾಗ್ತಾ ಇರುತ್ತೆ. ಅದು ದುಃಖ ಆದಾಗ ಅಥವಾ ಸಿಟ್ಟು ಬಂದಾಗ ಅದು ಕೆಂಪು ನೆತ್ತರ್ನ ಹಾಗಾಗತ್ತೆ. ಹಾಗಾಗಿ ಇದು ಎಲ್ಲರಿಗೂ ಕಂಡ್ರೆ ಇವನು ಏನು ಯೋಚನೆ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ. ಈ ಕೋಪ ಬಂದಿದೆ, ಅವನಿಗೆ ಕೆಂಪಾಗಿದೆ. ನಾವು ಮನೆಗೆ ಹೋಗುವಾಗ ಯಾರ ಮನೆಗೂ ಹೋಗ್ತೇವೆ, ಅವರು ಯಾಕೆ ಬಂದಪ್ಪ ಅಂತ ಸಿಟ್ಟು ಬಂದಿರುತ್ತೆ. ಆದರೆ ಸಂತೋಷ ಆಯಿತು, ನಮ್ಮ ಮನೆ ಬಂದದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಅವಾಗ ಕೆಂಪಿರುತ್ತೆ, ಇದು ಗೊತ್ತಾದರೆ ಗಂಡ ಅಂತಾರೆ. ಅದು ಯಾರಿಗೂ ಒಳಗಿನ ಗುಟ್ಟು ಗೊತ್ತಾಗದ ಹಾಗೆ ಮಾಡಿದ ಭಗವಂತ. ಅದನ್ನು ಕೆಲವರಿಗೆ ಅದು ಇನ್ನು ಇಲ್ಲೇ ಇಲ್ಲ ಅಂತ ಆಗಬಾರ್ದು, ಕೆಲವರಿಗೆ ಗೊತ್ತಾಗುವ ಹಾಗೆ ಮಾಡಿದ. ಯಾರಿಗೆ? ಕೆಲವರಿಗೆ ಇಲ್ಲಿಟ್ರೇಟ್ಸಿ ಕೂಡ ಗೊತ್ತಾಗತ್ತೆ. ಅದಕ್ಕೆ ಒಂದು ದೊಡ್ಡ ಸಾಧನೆ ಮಾಡುವುದು ಬೇಡ. ನಮ್ಮೂರಲ್ಲಿ ಉಡುಪಿಯಲ್ಲಿ ಒಬ್ಬ ಸಾಬಿ ಇದ್ದ, ಬೆಳ್ಳಿ ಕೆಲಸದವ. ಅವನು ಹೋದ ತಕ್ಷಣ ನಿಮ್ಮ ಬಣ್ಣ ಯಾವುದು ಅಂತ ಹೇಳ್ತಿದ್ದ. ಯಾವ ಬಣ್ಣ ಇದೆ ನಿಮ್ಮಲ್ಲಿ ಅಂತ. ಅಂದರೆ ಒಂದು ವಿಚಿತ್ರ ಏನು ಅಂತಂದರೆ, ಇನ್ನೊಂದು ಬಹಳ ದೊಡ್ಡ ಕೆಂಪು ಗಿಂಪು ಬಿಡಿ, ಸಾಮಾನ್ಯವನ್ನು ಹೇಳಿದೆ, ನೀಲಿ ಬಣ್ಣ ಇದ್ದರೆ ಅದು ಡೆಪ್ತನ್ನು ಸೂಚಿಸುತ್ತೆ, ನಮ್ಮ ವ್ಯಕ್ತಿತ್ವದ ಆಳ. ಅದಕ್ಕೆ ಕೃಷ್ಣನನ್ನು ನೀಲವರ್ಣದ ಕೃಷ್ಣನ, ಆಕಾಶ ಅಗಾಧ, ಸಮುದ್ರ ಅಗಾಧ, ನೀಲಿ ವರ್ಣ ಅಗಾಧತೆಯನ್ನು, ಅದು ಕೃಷ್ಣನ ವ್ಯಕ್ತಿತ್ವ, ಅದು ಅಗಾಧ. ಆದ್ದರಿಂದ ಅವನು ನೀಲವರ್ಣದ ಪ್ರಭಾವಳಿ. ಹೆಚ್ಚು ಜನರ ಪ್ರಭಾವಳಿ ಹೇಗಿರುತ್ತೆ ಅದು ಗೊತ್ತಾದರೆ ಭಾಳ ಗಂಡ ಅಂತಾರೆ. ನಾವು VIP VVIPs ಅಂತ ಹೇಳಿರ್ತೀವಿ, ಎಲ್ಲ ಭಾರಿ ಪ್ರಮುಖರು ಅಂತ. ಅದು ಹೇಗಿರುತ್ತೆ ಗೊತ್ತಾ? ಪ್ರಭಾವಳಿ ಬೂದಿ ಬಣ್ಣದ್ದಿರುತ್ತೆ. ಅಂದರೆ ಏನಿಲ್ಲ ಒಳಗೆ, ಟೊಳ್ಳು ಅಂತ ಅರ್ಥ. ಆದರೆ ಅವ್ರು VIPs ಆಗಿರ್ತಾರೆ. ನಿಮಗೆ ಆ ಬಣ್ಣ ಗೊತ್ತಾಗ್ಬಿಟ್ರೆ ಅಯ್ಯೋ ಅವರು ಈ VIPs ಏನು ಉಪಯೋಗ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ಭಗವಂತ ಮರ್ಯಾದೆ ಉಳಿಸಿದ. ಎಲ್ಲ ಪ್ರಭಾವಳಿ ಪ್ರತಿಯೊಬ್ಬನಿಗೂ ಇದೆ. ನಾವು ಅದು ಭಗವಂತನಿಗೆ ಬೆಳ್ಳಿಯ ಪ್ರಭಾವಳಿ, ಬಂಗಾರದ ಪ್ರಭಾವಳಿ ಮಾಡ್ತೇವೆ. ಅಂದರೆ ವಾಸ್ತವಿಕವಾಗಿ ಭಗವಂತನಲ್ಲಿ ಈಗ ನೋಡಿ, ಉಡುಪಿಯ ಕೃಷ್ಣನ ಪ್ರತಿಮೆಯಲ್ಲಿ ಹಿಂಬದಿಯಿಂದ ಬರೀ ಮುಖಕ್ಕೆ ಮಾತ್ರ, ಅದು ಶಿಲೆಯಲ್ಲಿ ಒಂದು ಸರ್ಕಲ್ ಇದೆ, ಉರುಟಾದಂಥದ್ದು, ಅದು ಪ್ರಭಾವಳಿ, ಅದು ಪ್ರಭೆ, ನೀಲಪ್ರಭೆ. ಆದ್ದರಿಂದ ನೀಲವರ್ಣದ ಕೃಷ್ಣ ಅಂತ. ಆ ನೀಲ ಅನ್ನೋದು ಡೆಪ್ತನ್ನು ಹೇಳುತ್ತೆ, ಅಗಾಧತೆಯನ್ನು, ಜ್ಞಾನದ ಆಳವನ್ನು. ನಮ್ಮಲ್ಲಿ ಅಂಥ ನೀಲವರ್ಣ ಇದ್ದರೆ ಜ್ಞಾನಿ ಅಂತ ಅರ್ಥ. ಹಸಿರು ಬಣ್ಣ ಇದ್ದರೆ ಸಮೃದ್ಧಿ, ಬೇಕಾದಷ್ಟು ಧನಧಾನ್ಯ ಸಮೃದ್ಧಿ ಇರುವವ ಅಂತ ಅರ್ಥ. ಅದೇ ಭಾವನೆಗಳು ಬೇರೆ ಆದಾಗ ಅವು ಬೇರೆ ಆಗಿ ಬಣ್ಣ ಬದಲಾಗ್ತಾ ಇರುತ್ತೆ. ಹಾಗಾಗಿ ನಮ್ಮ ಮನಸ್ಸಿನ ಒಂದು ಓದುವಂಥ ವಿಧಾನ ಇದು ಯಾಕೆ ಹೇಳಿದೆ ಅಂತಂದರೆ, ಹಾಗಾಗಿ 12 ಅಂಗುಲ ಆಚೆ ಈಚೆ ತನಕ ನಮ್ಮ ದೇಹದ ಪ್ರಭಾವಳಿ ಇದೆ. ಅಂದರೆ ನಮ್ಮ ದೇಹದ ಭಾಗ ಅಲ್ಲಿ ತನಕ ಹಂಚಿದೆ. ಹಾಗಾಗಿ ಕೆಲವು ವಿಷಯಗಳೇನು ಅಂದರೆ, ಹಿಂದಿನವರು ಮಡಿ ಇಂತ ಹತ್ತಿರ ಬರ್ತಿರಲ್ಲ, ದೂರ ದೂರ ನಿಲ್ತಿದ್ರಲ್ಲ, ಅದು ಪೂರ ಭ್ರಮೆ ಅಲ್ಲ. ಈಗಿನವರು ಮಡಿ ಮಾಡೋದು ಭ್ರಮೆ. ಹಿಂದಿನವರು ಮಡಿ ಮಾಡೋದಕ್ಕೊಂದು ಅರ್ಥ ಐತೆ. ಯಾಕೆಂದರೆ ನೋಡಿ, ನಾನು ಇಲ್ಲಿ ನಿಂತಿದ್ದೇನೆ, ನನಗಿಂತ 24 ಅಂಗುಲ ದೂರದಲ್ಲವರು ನಿಂತರೂ ಕೂಡ ನಮ್ಮ ಎನರ್ಜಿ ಸ್ಪರ್ಶ ಆಗ್ತಾ ಇರುತ್ತೆ. ಸ್ಪರ್ಶ ಆದರೆ ಅವರ ಮನಸ್ಸಲ್ಲಿರ್ತಕ್ಕ ಕೆಟ್ಟ ಥಾಟ್ಸು ನನ್ನ ಮೈಂಡಿಗೆ ಡಿಸ್ಟರ್ಬ್ ಮಾಡುತ್ತೆ. ಅದಕ್ಕೋಸ್ಕರ ದೂರ ಕೂತ್ಕೊಡೋದು. ಆದರೆ ಇವತ್ತು ಇದು ಎನರ್ಜಿಯೂ ಗೊತ್ತಿಲ್ಲ, ಮೈಂಡು ಗೊತ್ತಿಲ್ಲ, ಸುಮ್ಮನೆ ಮಡಿಯಿಂದ ಹಾರೋದು ಮಾತ್ರ ಉಳಿದಿದೆ. 24 ಅಂಗುಲ ದೂರ ತನಕ ಒಬ್ಬರ ಸ್ಪರ್ಶ ಆಗ್ತಾ ಇರುತ್ತೆ. ಅವರ ದೇಹದ ಪ್ರಭಾವಳಿ ಮತ್ತು ನನ್ನ ದೇಹದ ಪ್ರಭಾವಳಿ ಟಚ್ ಆದಾಗ ಅವರ ಮೈಂಡಿನ ಬ್ಯಾಡ್ ಥಾಟ್ಸ್ ಏನಾದರೂ ಇದ್ದರೆ ಅದು ನನ್ನ ಮೈಂಡಿಗೆ ಪಾಸ್ ಆನ್ ಆಗುತ್ತೆ. ಅವು ನನಗೆ ಧ್ಯಾನ ಅಥವಾ ಮೆಡಿಟೇಷನು, ಪೂಜೆ, ಜಪ ಮಾಡಲಿಕ್ಕೆ ಆಗೋದಿಲ್ಲ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಇದು ಮಡಿಯ ಅರ್ಥ. ಅದು ಇದೆಲ್ಲ ಮರೆತು ಹೋದ್ಮೇಲೆ ಮಡಿ ಮಾಡೋದಕ್ಕೇನು ಅರ್ಥ ಇಲ್ಲ. ಇದು ಮಾನಸಿಕವಾದಂಥ ಪ್ಯೂರಿಟಿಯನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಪಾತ್ರೆಯಿಂದ ಮಾಡಿದಂಥದ್ದು. ಹಾಗಾಗಿ ಈ ದೇಹಕ್ಕಿಂತ 12 ಅಂಗುಲ ಮೇಲೆ ಇದೆ ನೋಡಿ ನಮ್ಮ ಸ್ಪಿರಿಚುವಲ್ ಸೆಂಟರು, ಸಹಸ್ರಾರ. ಅದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಿಚ್ಯುಟರಿ ಗ್ಲ್ಯಾಂಡ್ ಇಲ್ಲೇ ಇರುವುದು, ತಲೆ ಒಳಗೇನೆ. ಆ ಪಿಚ್ಯುಟರಿಗೆ ಸಂಬಂಧಪಟ್ಟಂಥ ಸ್ಪಿರಿಚುವಲ್ ಸೆಂಟರ್ ಇಲ್ಲಿದೆ. ಇದು 7ನೆಯ ಸಮುದ್ರ. ನೋಡಿ, ಸಮುದ್ರಗಳ ಹೆಸರು ಈಗ ನಿಮಗೆ ಅರ್ಥ ಆಯಿತು. ಇಲ್ಲೆಲ್ಲ ಇದ್ದಿದ್ರೆ ಲವಣ, ಉಪ್ಪು ನೀರಿನ ಸಮುದ್ರ, ಅದು ಅರ್ಥ ಆಗುತ್ತೆ. ಅದು 2ನೇದು ಇಕ್ಷು,
ಶುಗರ್ ಕೇನ್ ಜ್ಯೂಸ್ ಅದೆಂಥದ್ರಿ, ಸಮುದ್ರದಲ್ಲಿ ಎಲ್ಲಿ ಯಾರು ಇರುತ್ತಾ ಶುಗರ್ ಕೇನ್ ಜ್ಯೂಸು. ಇಕ್ಷು ಸಮುದ್ರ, ಕಬ್ಬಿನ ಹಾಲಿನ ಸಮುದ್ರ. ಆಮೇಲೆ ಮೂರನೇದು ಸುರಾ, ಕಳ್ಳಿನ ಸಮುದ್ರ. ಆಹಾ, ಅದು ಎಲ್ಲಾರು ಸಿಕ್ಕಿಬಿಟ್ಟಿದ್ರೆ ನಾವು ಬಕೆಟ್ ತಂದು ಮನೇಲಿ ಎಲ್ಲ ಕುಡಿದು ಆನಂದವಾಗಿರ್ಬೋದಿತ್ತು. ಅದು ಎಲ್ಲಿಂದಲೇ ಗೊತ್ತಿಲ್ಲ, ನಮ್ಗೆ ಗೊತ್ತಿದ್ದು ಎಷ್ಟು ಆನಂದ ಅಲ್ವಾ. ಆಮೇಲೆ ನಾಲ್ಕನೇದ್ದು ಇನ್ನೂ ವಿಚಿತ್ರ, ಬೆಣ್ಣೆಯ ಸಮುದ್ರ. ತುಪ್ಪ ಅಥವಾ ಬೆಣ್ಣೆ ಅದು ಎರಡು ಒಂದೇ, ಬೆಣ್ಣೆಯ ಸಮುದ್ರ. ಅದು ಸಿಕ್ಕಿದ್ರೆ ನಾವು ದನ ಸಾಕೋ ಅಗತ್ಯವಿಲ್ಲ, ಈ ನಂದಿನಿಗೆ ಶರಣಾಗುವ ಅಗತ್ಯ ಇರಲಿಲ್ಲ. ಅವರು ವರ್ಷ ಬೆಲೆ ಜಾಸ್ತಿ ಮಾಡ್ತಾ ಇರಲಿಲ್ಲ. ನಾವು ಸಮುದ್ರದಿಂದ ತರೋದು ಬೆಣ್ಣೆ, ಕಾಯಿಸೋದು ತುಪ್ಪ. ಆಮೇಲೆ ಸರ್ಪಿಹಿ ಆದಮೇಲೆ ಬೆಣ್ಣೆ ಸಮುದ್ರ ಆದಮೇಲೆ ಆಮೇಲೆ ದಧಿ, ಮೊಸರಿನ ಸಮುದ್ರ. ಆಮೇಲೆ ಅದಕ್ಕೆ ಮುಂದಕ್ಕೆ ಹೋದರೆ ಹಾಲಿನ ಸಮುದ್ರ. ಇನ್ನೂ ಮೇಲಕ್ಕೆ ಹೋದರೆ ಅಮೃತ ಸಮುದ್ರ. ಇದು 7 ಸಮುದ್ರಗಳು. ಇದು ಎಲ್ಲಿ ಉಂಟಪ್ಪ? ನೀವು ಹೊರಗಿಂದ ನೋಡ್ಲಿಕ್ಕೆ ಹೋಗಬೇಡಿ, ಅದು ಮತ್ತೆ ನೋಡುವ, ಹೊರಗಿನ ವಿಷಯ ಬಿಡಿ. ಇಲ್ಲಿ ಉಂಟು ಈ 7 ಸಮುದ್ರಗಳು. ನಾವು ಮೊದಲನೇದ್ದು ಈ ಮೂಲಾಧಾರ ಅಂತ, ಸ್ಪಿರಿಚುವಲ್ ಸೆಂಟರು. ಅದು ಗೊನ್ಯಾಡಿಗೆ ಸಂಬಂಧಪಟ್ಟದ್ದು, ಅಂದರೆ ನಮ್ಮ ಮೂತ್ರಕೋಶದ ಹತ್ತಿರ ಇರತಕ್ಕಂಥದ್ದು. ಆದ್ದರಿಂದ ಅದನ್ನು ಉಪ್ಪು ನೀರಿನ ಸಮುದ್ರ ಅಂದರು. ಅದು ಯಾಕೆ ಅಂತ ಚಿಕ್ಕ ಮಕ್ಕಳ ಹತ್ರ ಕೇಳಿದ್ರೆ ಹೇಳ್ತಾರೆ, ಗೊತ್ತುಂಟವ್ರಿಗೆ ಯಾಕೆ ಉಪ್ಪು ನೀರಿನ ಸಮುದ್ರ ಅಂತ. ಅದು ರುಚಿ ನೋಡಿರ್ತಾರೆ ಅವರು. ಹಾಗಾಗಿ ಉಪ್ಪು ನೀರಿನ ಸಮುದ್ರ, ಮೂತ್ರಕೋಶದ ಹತ್ತಿರ ಇರುವಂಥದ್ದು, ಅದು ಗೊನ್ಯಾಡು, ಅದಕ್ಕೆ ಸಂಬಂಧಪಟ್ಟ ಸ್ಪಿರಿಚುವಲ್ ಸೆಂಟರು, ಅದು ಉಪ್ಪು ನೀರಿನ ಸಮುದ್ರ ಅಂತ. ಅದಕ್ಕಿಂತ ಮೇಲೆ ಬಂದರೆ ನೀವು ಹೊಕ್ಕಳಿನಿಂದ ಕೆಳಗೆ ಸುಮಾರಾಗಿ ನಮ್ಮಲ್ಲಿ ಅದು ಇದು ಮೂಲ ಸ್ವಾಧಿಷ್ಠಾನ ಅಂತ, ನಮ್ಮಲ್ಲಿ ಪ್ರೊಸ್ಟೇಟ್ ಗ್ಲ್ಯಾಂಡ್ ಅಂತ ಹೇಳ್ತಾರಲ್ಲ, ಸುಮಾರು ಆ ಭಾಗದಿಂದ ಹೊಕ್ಕುಳಿನಿಂದ ಕೆಳಗೆ ಇದೆ. ಅದು ಕೂಡ ಅದು ಇಕ್ಷು ಸಮುದ್ರ ಅಂತದ. ಇಕ್ಷು ಸಮುದ್ರ ಕಬ್ಬಿನ ಹಾಲಿನ ಸಮುದ್ರ. ಅಂದರೆ ಆ್ಯಕ್ಚುಲಿ ಅದು ಏನು ಮಾಡ್ತಾ ಗೊತ್ತಾ, ಈವನ್ ಪ್ರೊಸ್ಟೇಟ್ ಗ್ಲ್ಯಾಂಡ್ನ ಕೆಲಸವೂ ಅಷ್ಟೇ, ಮನುಷ್ಯನಿಗೆ ಪ್ರಾಪಂಚಿಕ ಸುಖದ ಅನುಭವ ಕೊಡುತ್ತೆ ಅದು. ಅದಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಬಿಡೋಲ್ಲ. ಅದಕ್ಕಿಂತ ಮೇಲೆ ಬನ್ನಿ, ಇಲ್ಲಿ ಎಡ್ರಿನಲ್ ಗ್ಲ್ಯಾಂಡ್ ಇದೆ, ಹೊಕ್ಕುಳಿನ ಆಚೆ ಈಚೆ. ಅಲ್ಲಿ ಸುರಾ ಸಮುದ್ರ, ಕಳ್ಳಿನ ಸಮುದ್ರ ಇದೆ. ಯಾವುದದು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ. ಆ ಸ್ಪಿರಿಚುವಲ್ ಸೆಂಟರ್ ಉಂಟಲ್ವ, ಎಡ್ರಿನಲ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟ ಅದು ಕಳ್ಳಿನ ಸಮುದ್ರ. ಯಾಕೆ ಗೊತ್ತುಂಟಾ? ಅಲ್ಲಿಂದ ಶುರುವಾಗೋದು ನೋಡಿ ಸೆಕ್ಸಿನ ಅಮಲು. ಮನುಷ್ಯ ಸೆಕ್ಸಿನ ಅಮಲಿಗೆ ಬಿದ್ದು ಅದರಿಂದ ಮೇಲಕ್ಕೆ ಬಾರದೆ ಒದ್ದಾಡ್ತಾನಲ್ಲ, ಅದರ ಸೆಂಟರ್ ಇಲ್ಲಿದೆ. ಅದಕ್ಕೆ ಅದು ಕಳ್ಳಿನ ಸಮುದ್ರ. ಅದು ಸೆಕ್ಸಿನ ಅಮಲಿನಲ್ಲಿ ನಮ್ಮನ್ನು ಮೈಮರೆಸುವಂಥ ಸಮುದ್ರ. ಅಲ್ಲಿ ತನಕವೂ ಹೀಗೆ ಆ ಕುಂಡಲಿನಿಯ ಫೋರ್ಸು, ಎನರ್ಜಿ, ಅದರ ಪ್ರವಾಹ ಅಧೋಮುಖವಾಗಿದೆ ಟುವರ್ಡ್ಸ್ ವರ್ಲ್ಡ್ ಆ್ಯಂಡ್ ಟುವರ್ಡ್ಸ್ ಸೆಕ್ಸ್, ವರ್ಲ್ಡ್ಲಿ ಅಫೈರ್ಸ್ ಒಟ್ಟಿಗೆ. ಅಲ್ಲಿಂದ ಮೇಲಕ್ಕೆ ಬನ್ನಿ, ಇಲ್ಲಿ ಥೈಮಸ್ ಗ್ಲ್ಯಾಂಡ್ ಇದೆ, ಅಲ್ಲಿ ಅನಾಹತ ಚಕ್ರ ಇದೆ, ಅದು ಬೆಣ್ಣೆಯ ಸಮುದ್ರ. ಅಲ್ಲಿ ತನಕ ಎಲ್ಲ ಕಬ್ಬಿನ ಹಾಲು, ಕಳ್ಳು, ಉಪ್ಪು ನೀರು ಎಲ್ಲ ಹೋಯಿತು. ನಮಗೆ ಅದೇ ಇಷ್ಟವಾಗಿತ್ತು. ಉಪ್ಪು ನೀರು ಅಂದರೆ ಇಷ್ಟ, ಕಳ್ಳು ಅಂದರೆ ಇಷ್ಟ, ಕಬ್ಬಿನ ಹಾಲು ಅಂದರೆ ಇಷ್ಟ. ಅಲ್ಲಿಂದ ಮೇಲಕ್ಕೆ ಬಾ. ಇಲ್ಲಿಗೆ ಬರೋ ತನಕವೂ ಡೌನ್ಫಾಲೇ, ಆ ಎನರ್ಜಿ ಮೇಲಕ್ಕೆ ಹೋಗೋಲ್ಲ. ಇಲ್ಲಿಗೆ ಬಂತು ಅಂತಂದರೆ ಆ ಮೂಲಾಧಾರದ ಎನರ್ಜಿ ಉಂಟಲ್ಲ, ಅದು ಉನ್ಮುಖ ಆಯಿತು. ಆ ಕುಂಡಲಿನಿ ಹಾವು ಇಲ್ಲಿ ಹೆಡೆ ಅರಳಿತು. ಅಲ್ಲಿ ತನಕ ಅಲ್ಲಿ ಹೆಡೆ ಅರಳಿದರೆ ಕೆಳಕ್ಕೇನೆ, ಇಲ್ಲಿ ಹೆಡೆ ಅರಳಿಸಿತು. ಆಗ ನಿಮಗೆ ಬೆಣ್ಣೆ ಇಲ್ಲಿ ಬೆಣ್ಣೆ ಎಲ್ಲಿದೆ ಅಲ್ವಾ? ಮತ್ತು ಹೃದಯ ನವನೀತ ಅಂತ ಹೇಳೋದಲ್ವ ಕವಿಗಳು. ಹೃದಯ ನವನೀತ ಏನದು? ಹೃದಯದ ಬೆಣ್ಣೆ ಅಂದರೆ ಭಕ್ತಿಯ ಬೆಣ್ಣೆ. ಇಲ್ಲಿ ಶುರು ಆಗೋದು ಹೃತ್ಕಮಲ ಮಧ್ಯದಲ್ಲಿ. ನೀವು ಇದನ್ನ ಕೆಳಗೆ ಭಕ್ತಿ ಇಲ್ಲ, ಅದರ ಕೆಳಗೆ ಸೆಕ್ಸ್ ಇರೋದು. ಇಲ್ಲಿ ಬರುವ ಭಕ್ತಿ ಆಯ್ತದು. ಭಕ್ತಿ ಇಲ್ಲಿರೋದು. ಭಕ್ತಿಯನ್ನು ಬೆಣ್ಣೆ, ಹೃದಯದ ಬೆಣ್ಣೆ ಎಂದರೆ ಭಕ್ತಿಯ ನವನೀತ. ಅಂದರೆ ಭಗವಂತನ ಭಕ್ತಿ ಸ್ಟಾರ್ಟ್ ಆಗುವ ಸೆಂಟರ್ ಇಲ್ಲಿ. ಅದನ್ನು ಹೃತ್ಕಮಲ ಮಧ್ಯದಲ್ಲಿ ಧ್ಯಾನ ಮಾಡುವಂತ, ನಾಭಿಯಲ್ಲಿ ಧ್ಯಾನ ಮಾಡುವಂತ ಯಾರು ಹೇಳೋಲ್ಲ. ಹೃತ್ಕಮಲ ಮಧ್ಯದಲ್ಲಿ ಇಲ್ಲಿ ಈ ಸ್ಪಿರಿಚುವಲ್ ಸೆಂಟರ್, ಇಲ್ಲಿ ನಮಗೆ ಧ್ಯಾನಕ್ಕೆ ಬೇಕಾಗಿರತಕ್ಕಂಥ ಭಕ್ತಿಯ ಸೆಂಟ್ರ್ ಇಲ್ಲಿ ಬಂತು. ಇದನ್ನೇ ಕೃಷ್ಣ ಗೋಪಿಕೆಯರ ಮನೆಯಲ್ಲಿ ಕದ್ದದ್ದು. ಅವನು ಯಾಕೆ ಬೆಣ್ಣೆ ಕದ್ದ ಅಂದರೆ, ಅವನು ಈ ಬೆಣ್ಣೆ ಕದ್ದದ್ದಲ್ಲ, ಈ ಬೆಣ್ಣೆ ಕದ್ದದ್ದು. ಆ ಬೆಣ್ಣೆ ಇರುವುದೇ ಭಗವಂತ ಕದೀಬೇಕು ಅಂತ. ಅವನು ಭಗವಂತನ ಭಕ್ತಿಯನ್ನು ಅವನು ಸ್ವೀಕಾರ ಮಾಡದೇ ಇದ್ದರೆ ಆ ಬೆಣ್ಣೆ 4 ದಿವಸ ಇಟ್ಟರೆ ತೊಟ್ಟೆ ಬೆಣ್ಣೆ, ಅಂಗಡಿ ಬೆಣ್ಣೆ ಹಾಗೆ ವಾಸನೆ ಹೊಡೆಯುತ್ತೆ. ಅದು ಭಗವಂತ ಸ್ವೀಕಾರ ಮಾಡಬೇಕು.
ಇದು ನಿಮಗೆ ಇದರ ಸುಳಿವು ಭಾಗವತ ಕೊಡುತ್ತೆ. ಗೋಪಿಕಾ ಸ್ತ್ರೀಯರು ಬೆಣ್ಣೆ ಮಾಡಿ ಇಡೋರು. ಅದು ಕೃಷ್ಣ ಒಂದು ಕದೀತದೆ. ಕೃಷ್ಣ ಕದ್ದಗೊಳ್ಳೆ ಸಿಟ್ಟು ತಾಯಿ ನಮ್ಮ ಮನೆ ಬೆಣ್ಣೆ ಕದೀತಾ ನಿಮ್ಮ ಮಗ. ಒಂದು ದಿವಸ ಕೃಷ್ಣ ಬಾರದೇ ಇದ್ದರೆ, ಅಲ್ಲಪ್ಪ ಕೃಷ್ಣ ಬರಲೇ ಇಲ್ಲ ಇವತ್ತು, ಬೆಣ್ಣೆ ಮಾಡಿಟ್ಟಿದ್ದೆ, ಕೃಷ್ಣ ಬರಲೇ ಇಲ್ಲ ಅಂತ ಸಂಕಟ. ಅಂದರೆ ಒಳಗಿನ ತುಡಿತಾ ಕೃಷ್ಣ ಬಂದು ಈ ಭಕ್ತಿ ಇದ್ದ ಭಕ್ತಿಯ ಬೆಣ್ಣೆ. ಕೃಷ್ಣ ಬಾರದೇ ಇದ್ದರೆ ಸಂಕಟ ಅವರಿಗೆ, ಕೃಷ್ಣ ಬಂದರೆ ಕೋಪ. ಬಾರದೇ ಇದ್ದರೆ ಅಲ್ಲ ಬೆಣ್ಣೆ ಮಾಡಿಟ್ಟಿದ್ದೇನೆ, ಕೃಷ್ಣ ಬರಲೇ ಇಲ್ವಲ್ಲಪ್ಪ ಇವತ್ತು, ಚಡಪಡಿಸ್ತಿದ್ರು. ಈ ಚಡಪಡಿಕೆಯನ್ನು ಗುರುತಿಸಿ ಕೃಷ್ಣ ಅವರ ಒಳಗಿನ ಬೆಣ್ಣೆ ಕದಿಯಲಿಕ್ಕೆ ಬಂದ. ಅವರಿಗೆ ಇರತಕ್ಕ ಅಂತರಂಗದ ಭಕ್ತಿಗೆ ಇದು ಹೊರಗಿನ ಬೆಣ್ಣೆ ಒಂದು ಪ್ರತೀಕ ಅಷ್ಟೇ. ಇದು ಹೃದಯದಲ್ಲಿ ಬೆಣ್ಣೆಯ ಸಮುದ್ರ ಬಂತಿಲ್ಲ. ಹೃದಯ ಸಮುದ್ರ, ನವನೀತ ಸಮುದ್ರ. ಬೆಣ್ಣೆ ಆಗಬೇಕಾಗಿದ್ದರೆ ಮೊಸರು ಬೇಡವಾ? ಮೊಸರು ಕಡ್ದಿರೋ ತಾನೆ ಬೆಣ್ಣೆ ಆಗೋದು. ಮೊಸರಿನ ಸಮುದ್ರ ಎಲ್ಲಿದೆ? ಇಲ್ಲಿದೆ. ವಿಶುದ್ಧಿ ಚಕ್ರ, ಅದು ನಿಮ್ಮ ಥೈಮಸ್, ಥೈರಾಯ್ಡ್, ಪಾರಾಥೈರಾಯ್ಡ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟದ್ದು. ಅಂದರೆ ಇಲ್ಲಿ ವಿಶುದ್ಧಿ ಚಕ್ರ ಇದೆ. ಅದನ್ನು ಮೊಸರಿನ, ಯಾಕಂದರೆ ಇಲ್ಲಿ ಕಡೆದಾಗ ಇಲ್ಲಿ ಬೆಣ್ಣೆ ಬರುವುದು. ಸೊ ಆ ಭಕ್ತಿ, ಇಲ್ಲಿ ಭಕ್ತಿಯ ನವನೀತ ಬರಬೇಕಾಗಿದ್ದರೆ ಈ ಮೊಸರನ್ನು ಕಡಿಬೇಕು, ಮಥನ ಮಾಡಬೇಕು. ಆ ಮಥನ ಕ್ರಿಯೆ ಇಲ್ಲಿ ನಡಿಬೇಕು ವಿಶುದ್ಧಿ ಚಕ್ರದಲ್ಲಿ. ಆವಾಗ ಪರಿಶುದ್ಧವಾದ ಬೆಣ್ಣೆ ಸಿಗುತ್ತೆ. ಆ ವಿಶುದ್ಧಿ ಮೊಸರು ಆಗಬೇಕಾದ್ರೆ ಹಾಲು ಬೇಕಲ್ಲಪ್ಪ ಅಂದರೆ ಅದಕ್ಕೆ ಇಲ್ಲಿ ಬನ್ನಿ. ಇದು ಕ್ಷೀರ ಸಮುದ್ರ, ಆಜ್ಞಾಚಕ್ರ. ಅದರದ್ದು ಎಲ್ಲಿ? ಪೈನಿಯಲ್ ಗ್ಲ್ಯಾಂಡು, ಪೈನಿಯಲ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಷೀರ ಸಮುದ್ರ. ಸೊ ಇಲ್ಲಿ ಇದ್ದಂಥ ಕುಂಡಲಿನಿ ಅಂದರೆ ಸುತ್ತು ಹಾಕಿ ಮಲಗಿದ್ದ ಹಾವು ಹೆಡೆ ಎತ್ತಿತು. ಹೆಡೆ ಎತ್ತಿ ಇಲ್ಲಿ ಬಂತು. ಇಲ್ಲಿಗೆ ಬಂದು ಹೆಡೆ ಎತ್ತಿದಾಗ ಆ ಹೆಡೆಯ ಮೇಲೆ ನಿಮಗೆ ಭಗವಂತ ಕಂಡರೆ ಅದೇ ಕ್ಷೀರ ಸಮುದ್ರಶಾಹಿಯಾದ ಭಗವಂತನ ದರ್ಶನ. ಇಲ್ಲಿದೆ ಕ್ಷೀರ ಸಮುದ್ರ. ಭ್ರೂಮಧ್ಯದಲ್ಲಿ ಆ ಕುಂಡಲಿನಿ ಶಕ್ತಿಯಲ್ಲಿ ಭಗವಂತನನ್ನು ಕಂಡರೆ ಕ್ಷೀರ ಸಮುದ್ರದಲ್ಲಿ ಶೇಷಶಾಹಿಯ ದರ್ಶನ. ಇನ್ನೂ ಮೇಲಕ್ಕೆ ಹೋಗಿ ಆವಾಗ ಅಮೃತ ಸಮುದ್ರ, ಪಿಚ್ಯುಟರಿ ಗ್ಲ್ಯಾಂಡಿಗೆ ಸಂಬಂಧಪಟ್ಟ ಅಮೃತ ಸಮುದ್ರ. ಈ ಅಮೃತ ಸಮುದ್ರದಿಂದ ನೀರನ್ನು ಕೆಳಕ್ಕೆ ತರಿಸಿ ನೀವು ಸ್ನಾನ ಮಾಡಬಹುದು. ಆ ಅಮೃತ ಸಮುದ್ರದಿಂದ ಸ್ನಾನ ಮಾಡಿದರೆ ಮಾಡುವ ಫೀಲಿಂಗು ನಿಮಗೆ ಮೈಯೆಲ್ಲ ಅಮೃತ ಇಳಿದು ನೀವು ಸ್ನಾನ ಮಾಡಿದ ಫೀಲಿಂಗ್ ಬರುತ್ತೆ ನಿಮಗೆ, ಮೈಯೆಲ್ಲ ಅಮೃತ. ಅದಕ್ಕೋಸ್ಕರವೇ ಹಿಂದೆ ತಲೆಯ ಮೇಲೆ ಕೈ ಇಟ್ಟು ವಂ ವಂ ಅಂತ ಅಮೃತ ಬೀಜವನ್ನು ಜಪ ಮಾಡು ಅಂತ ಹೇಳ್ತಿದ್ರು. ಮಾಡಿದರೆ ಆ ಅಮೃತ ಬೀಜದಿಂದ ಮೈಯೆಲ್ಲ ಅಮೃತದಿಂದ ಮಿಂದು ಸ್ವಚ್ಛವಾದ ಅನುಭವ ಆಗ್ತದೆ ಒಳಗಿಂದ. ಇದೆಲ್ಲ ಎಕ್ಸ್ಪೀರಿಯನ್ಸು. ಅದಕ್ಕೆ ಅಮೃತ ಸಮುದ್ರ. ಅಲ್ಲಿ ಹೋದಾಗ ಸಹಸ್ರಾರ, ಅವನು 1000 ಹೆಡೆಯ ಶೇಷ ಇಲ್ಲಿದೆ, ಅರಳಿದವ ಅಲ್ಲಿ 1000 ಹೆಡೆಯಿಂದ ಅರಳಿ ನಿಂತ, ಅದರ ಮೇಲೆ ಕೃಷ್ಣ ನಲಿದ. ಇದು ಒಳಗಿನ ಸಮುದ್ರಗಳಲ್ಲಿ ಆಗ್ತಕ್ಕಂಥ ಇನ್ನರ್ ವಿಷನ್ಸ್. ಇವು ಭ್ರಮೆಗಳಲ್ಲ, ದರ್ಶನಗಳು. ಹಾಗಾಗಿ ಈ 7 ಸಮುದ್ರಗಳಿವೆಯಲ್ಲ, ಅತಃಸಮುದ್ರ, ನಿನ್ನ ಒಳಗಿರತಕ್ಕಂಥ 7 ಸ್ಪಿರಿಚುವಲ್ ಸೆಂಟರ್ಸನ್ನು ಸೃಷ್ಟಿ ಮಾಡಿದ. ಆ ಸಮುದ್ರಗಳಲ್ಲಿ ನಿಂತು ನಿನ್ನ ಬದುಕಿನ ವಿವಿಧ ಹಂತಗಳ ಸಾಧನೆಗೆ ನೆರವಾದ ಭಗವಂತ ಅವನು. ಈ ಒಳಗಿನ ಸಮುದ್ರಗಳನ್ನು ಸೃಷ್ಟಿ ಮಾಡದೇ ಇರ್ತಿದ್ರೆ ನಮಗೆ ಈ ಹೊರಗಿನ ಪ್ರಪಂಚದ ಎಂಜಾಯ್ಮೆಂಟು ಇಲ್ಲ, ಒಳಗಿನ ಪ್ರಪಂಚದ ಎಂಜಾಯ್ಮೆಂಟು ಇಲ್ಲ. ನೋಡಿ, ಆ ಕುಂಡಲಿನಿ ಮೇಲಕ್ಕೆ ಹೋದಾಗ 2 ಥರ ಇದೆ. ಅದು ನೀವು ಕೆಳಗಿರತಕ್ಕಂಥ ನೀರನ್ನು ಪಂಪಿಂಗ್ ಮಾಡಿ ಮೇಲಕ್ಕೆ ಕಳಿಸಿದ ಹಾಗೆ ಎನರ್ಜಿ ಮೇಲಕ್ಕೆ ಹೋಗಬೇಕು. ಮೇಲಕ್ಕೆ ಹೋದರೆ ಅದನ್ನು ಬೇಕು ಅಂತಂದರೆ ಅಲ್ಲಿಂದ ಕೆಳಕ್ಕೂ ಬರ್ಬೋದಲ್ವ ನೀರು. ಹಾಗೆ ಇಲ್ಲಿ ಸಾಧನೆಯಲ್ಲಿ 2 ಥರ ಇದೆ. ಈ ಕೆಳಕ್ಕೆ ಇರತಕ್ಕಂಥ ಎನರ್ಜಿಯನ್ನು ಮೇಲಕ್ಕೆ ಕಳಿಸ್ತಾರೆ ಮೆಡಿಟೇಷನ್ನಲ್ಲಿ. ಅದು ಮೇಲಿಂದ ಎನರ್ಜಿ ಇದ್ದು ಅವರ ಧ್ಯಾನ ಆಯಿತು ಅಂದಮೇಲೆ ಮತ್ತೆ ಪುನಃ ಅದು ಕೆಳಕ್ಕೆ ಬರುತ್ತೆ. ಮತ್ತು ಹೀ ಕ್ಯಾನ್ ವರ್ಡ್ಲಿ ಲೈಫು, ಸೆಕ್ಸು ಎಲ್ಲವನ್ನು ಅನುಭವಿಸ್ಬೋದು. ಕೆಲವರಿಗೆ ಮೇಲಕ್ಕೆ ಹೋದರೆ ಮತ್ತು ಕೆಳಗೆ ಬರಲಿಕ್ಕೆ ಕೇಳೋಲ್ಲ, ಅಲ್ಲೇ ನಿಂತು ಬಿಡುತ್ತೆ. ಅವರು ಊರ್ಧ್ವರೇತಸ್ಕರು, ಅವರು ಸನ್ಯಾಸಿಗಳಾಗಬೇಕು. ಅವರು ಮದುವೆ ಮಾಡ್ಕೋಬಾರದು. ಅಂದರೆ ಮದುವೆ ಮಾಡ್ಕೊಂಡು ಏನು ಉಪಯೋಗ ಇಲ್ಲ, ಅವರಿಗೆ ಸೆಕ್ಶುವಲ್ ಪ್ಲೆಷರೇ ಇಲ್ಲ ಅಂದರೆ ಅದರ ಅಪೇಕ್ಷೆ ಇರೋದಿಲ್ಲ. ಮದುವೆ ಆದರೆ ಅವ್ರ ಲೈಫು, ಆ ಮದುವೆ ಆದ ಹೆಣ್ಣಿನ ಲೈಫ್ ಎರಡೂ ಮಿಸರಬಲ್ ಆಗುತ್ತೆ. ಹಾಗಾಗಿ ಇದು ಮುಖ್ಯ. ಯಾರು ಸನ್ಯಾಸ ತೊಗೋಬೇಕು, ಯಾರು ತೊಗೋಬಾರ್ದು ಅನ್ನೋದಕ್ಕೆ ಇದು ಮೇಲೆ ಹೋದ ಎನರ್ಜಿ ಕೆಳಕ್ಕೆ ಬರುತ್ತೆ. ಆದರೆ ಅವನು ಸಂಸಾರಿ ಆಗ್ಬೋದು. ಮತ್ತು ಕೆಳಗೆ ಬರಲಿಕ್ಕೆ ಆಗದೇ ಇದ್ದರೆ ಅವನಿಗೆ ಯಾವತ್ತೂ ಸೆಕ್ಸ್ ಬೇಕು ಅಂತ ಅನಿಸೋಲ್ಲ. ಅದಕ್ಕೆ ಹಿಂದಿನವರು ಹೇಳಿದ್ರು, ಯಾವಾಗ ಸನ್ಯಾಸ ತಗೋಬೇಕು ಅಂದರೆ ಯದಹರೇವ ವಿರಜೇತ್
ತದಹರೇವ ಪ್ರವ್ರಜೇತ್ ಅಂತ. ಈಗ ಸನ್ಯಾಸ ತಗೊಳ್ಳೋದಕ್ಕೆ ಈ ನಮ್ಮಲ್ಲೆಲ್ಲ ಕೆಲವು ಕಡೆ ಬಾಲ ಸನ್ಯಾಸ, ಮದುವೆ ಆಗೋ ಮುಂಚೆ ಸನ್ಯಾಸ, ಕೆಲವು ಕಡೆ ಮದುವೆ ಆದಮೇಲೇ ಸನ್ಯಾಸ. ಇದು ಎರಡೂ ತಪ್ಪು. ಏನಂದರೆ ಮದುವೆ ಆಗಿದೆಯೋ ಆಗಿಲ್ಲವೋ ಅನ್ನೋದಲ್ಲ, ವೈರಾಗ್ಯ ಬಂದಿದೆಯೋ ಇಲ್ಲವೋ ಅನ್ನೋದು ಮುಖ್ಯ. ಅದನ್ನು ಯಾರೂ ನೋಡೋಲ್ಲ. ಅವನಿಗೆ ಮದುವೆ ಆಗಿದೆಯಲ್ಲ, ಅದು ಯಾಕೆ ಬೇಕು ನಿಮಗೆ? ವೈರಾಗ್ಯ ಇದೆಯೋ ಇಲ್ಲವೋ ನೋಡ್ರಿ. ಅಲ್ಲಿ ಶಾಸ್ತ್ರ ಇರೋದು ಯದಹರೇವ ವಿರಜೇತ್, ಯಾವಾಗ ನಿನಗೆ ಸೆಕ್ಸು ಬೇಡ ಅನಿಸುತ್ತೆ ತದಹರೇವ ಪ್ರವ್ರಜೇತ್, ಆ ಕ್ಷಣದಲ್ಲಿ ಸನ್ಯಾಸಿ ಆಗುವಂಥ. ಅದು ಕೆಲವೊಮ್ಮೆ ವಿಶಿಷ್ಟ ಜೀವಗಳಿಗೆ ಬಾಲ್ಯದಲ್ಲೇ ಬೇಡ ಅನಿಸುತ್ತೆ, ಅದು ಎಲ್ಲರಿಗೂ ಅಲ್ಲ. ಯಾಕೆಂದರೆ ಬಾಲ್ಯದಲ್ಲಿ ಅವರು ಸೆಕ್ಸ್ ಒಂದು ಏನು ಅಂತ ಗೊತ್ತಿರೋದಿಲ್ಲ. ವಿಶಿಷ್ಟ ಜೀವಗಳಿಗೆ, ಉದಾಹರಣೆಗೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಅವರು 10 ವರ್ಷದಲ್ಲಿ ಸನ್ಯಾಸಿಗಳಾದರು. ಆದರೆ ಎಲ್ಲರೂ ಬಾಲ್ಯದಲ್ಲಿ ಸನ್ಯಾಸ, ಯಾಕೆಂದರೆ ಅವನು ಬಾಲ್ಯದಲ್ಲಿ ಸನ್ಯಾಸ ಬೇಕು ಅಂತ ಏನೋ ಸನ್ಯಾಸಿಗಳನ್ನು ನೋಡಿ ಸನ್ಯಾಸ ತೊಗೊಂಡ್ಬಿಟ್ರೆ ಎಲ್ಲ ನಮಸ್ಕಾರ ಮಾಡ್ತಾರೆ, ನಾನು ಸನ್ಯಾಸ ಆಗ್ತೇನೆ ಅಂತ ಹೇಳ್ಬೋದು. ಆಮೇಲೆ 16 ವರ್ಷ ಆದಮೇಲೆ ಅಯ್ಯೋ ಬೇಡ ಇತ್ತು, ಮದುವೆ ಮಾಡ್ಕೊಳ್ಬೇಕಿತ್ತು ಅಂದ್ಕೊಂಡ್ರೆ ಕಷ್ಟ ಅಲ್ವಾ? ಆದ್ದರಿಂದ ಯಾವತ್ತೂ ಕೂಡ ಬಾಲ್ಯ ಸನ್ನೇಹ ಅನ್ನೋದು ಅದು ಯಾರಿಗೆ ಅಂಥ, ಅಂದರೆ ನಾನು ಹುಟ್ಟಿದ್ದು ಒಂದು ಮಿಷನ್ನು, ಒಂದು ಸಂದೇಶವನ್ನು ಹೊತ್ತು ಪ್ರಪಂಚಕ್ಕೆ ಒಂದು ಸಂದೇಶ ಕೊಡಲಿಕ್ಕೆ ಬಂದವ, ನಾನು ಸಂಸಾರಿಯಾಗಿರ್ಲಿಕ್ಕೆ ಬರಲವ ಅಲ್ಲ ಅನ್ನೋ ಎಚ್ಚರ ಬಾಲ್ಯದಲ್ಲೇ ಯಾರಿಗಿದೆ ಅವರು ಸನ್ಯಾಸಿ ಆಗ್ಬೋದು ಬಾಲ್ಯದಲ್ಲಿ. ಇಲ್ಲದೇ ಇದ್ದರೆ ಬಾಲ್ಯಾದ್ವಾ ಗೃಹಾದ್ವಾ ಅಂತಂದರು. ಮದುವೆ ಮಾಡಿಕೊಂಡ ಮೇಲೆ ಒಂದು ಸಂಸಾರ ಎಲ್ಲ ಆಯಿತು, ಇನ್ನು ಸಾಕಪ್ಪ ಬೇಡ ಸಂಸಾರ ಅಂತ ವೈರಾಗ್ಯ ಬಂದರೆ ಮದುವೆ ಸನ್ಯಾಸಿ ಆಗು. ಆವಾಗಲೂ ವೈರಾಗ್ಯ ಬರಲಿಲ್ಲ, 60 ವರ್ಷ ಆಯಿತು ವೈರಾಗ್ಯ ಬರಲಿಲ್ಲ, ವಾನಪ್ರಸ್ಥನಾಗು. ವಾನಪ್ರಸ್ಥನಾದ ಮೇಲೆ ಆದರೂ ವೈರಾಗ್ಯ ಬಂದರೆ, ವೈರಾಗ್ಯ ಬರಲೇ ಇಲ್ಲ ಸನ್ಯಾಸಿ ಆಗಬೇಡ. ಇದು ಹಿಂದಿನವ್ರು ಹೇಳಿದ ಮಾತು. ಯಾಕೆಂದರೆ ಸನ್ಯಾಸಕ್ಕೆ ಬೇಕಾದ ಕ್ವಾಲಿಫಿಕೇಷನ್ನು ಅವನಿಗೆ ಮದುವೆ ಆಗಿದೆಯೋ ಇಲ್ಲವೋ ಅಂತಲ್ಲ, ಅವನಿಗೆ ವಿರಕ್ತಿ ಇದೆಯೋ ಇಲ್ಲವೋ ಅಂತ, ಆ ಒಂದು ಕನ್ಸಿಡ್ರೇಷನೇ ಇಲ್ಲ ಇವತ್ತು. ಅದರಲ್ಲಿಯೂ ತಮಾಷೆ ನೋಡಿ, ಕೆಲವು ಕಡೆ ಮದುವೆ ಆಗಬೇಕು ಆಯಿತು, ಮದುವೆ ಆದಮೇಲೆ ಹೆಂಡತಿ ತೀರಿದ ಮೇಲೆ ಸನ್ಯಾಸ ತಗೋಬೋದಲ್ಲೋ, ಅದಲ್ಲ. ಮದುವೆ ಆಗಿರಬೇಕು, ಮದುವೆ ಆಗಿ ಹೆಂಡತಿ ಇರಬೇಕು, ಅವಳು ಗೋಳು ಹೊಯ್ಕೋತಾ ಇರಬೇಕು, ಇವರು ಸನ್ಯಾಸ ತಗೋಬೇಕು. ಇದೆಯಂಥ ಕ್ರಮ. ಹೆಂಡತಿ ಸತ್ತ ಮೇಲೆ ತೊಗೊಂಡು ಯಾರ್ದು ಆಕ್ಷೇಪ ಇಲ್ಲ, ಆ ಹೆಂಡತಿ ಇರಬೇಕು. ಅದು ಯಾಕಿರಬೇಕಪ್ಪ? ಅಂದರೆ ನಮ್ಮ ಎಲ್ಲ ಸಂಪ್ರದಾಯಗಳು ಕೂಡ ಅಶಾಸ್ತ್ರೀಯ ಸಂಪ್ರದಾಯಗಳು. ಶಾಸ್ತ್ರ ಹೇಳೋದೊಂದು, ಇವತ್ತಿರುವ ರೂಢಿ ಒಂದು. ಇದು ಬಹಳ ಮುಖ್ಯ ನೋಡಿ. ಯಾರಿಗೆ ಸಹಸ್ರಾರದಲ್ಲಿ ಎನರ್ಜಿ ಹೋಗಿ ಕೂತುಬಿಟ್ಟು ಮತ್ತೆ ಕೆಳಕ್ಕೆ ಬರಲಿಕ್ಕೆ ಕೇಳೋದಿಲ್ಲವೋ ಅವನು ಯಾವತ್ತು ಕ್ಷಣಕ್ಕೂ ಸನ್ಯಾಸ ತಗೋಬೋದು. ಯಾಕೆಂದರೆ ಅವನಿಗೆ ಯಾವತ್ತೂ ಸೆಕ್ಸ್ ಬೇಕು ಅಂತ ಅನ್ನಿಸುವುದೇ ಇಲ್ಲ. ಆದರೆ ಯಾರಿಗೆ ಸೆಕ್ಸ್ ಬೇಕು ಅಂತ ಅನ್ನಿಸುತ್ತೆ ಅವನಿಗೆ ವಿವಿಧ ಸಾಂಸಾರಿಕ ಭೋಗ ವಿರಕ್ತ ಅಂತ. ಸೆಕ್ಸನ್ನು ನೀವು ಸಪ್ರೆಸ್ ಮಾಡಬೇಡಿ, ಯಾಕೆಂದರೆ ಸಪ್ರೆಸ್ ಮಾಡಿದರೆ ಹೋಗೋಲ್ಲ, ಅದು ಒಳಗೆ ಕೂತಿರುತ್ತೆ. ಕಷ್ಟಪಟ್ಟು ಬ್ರಹ್ಮಚರ್ಯ ಪಾಲನೆ ಮಾಡಿದರೆ 99 ವರ್ಷ ಆಯಿತು, ಇನ್ನೇನು ಶತಮಾನೋತ್ಸವ. ಅವರಿಗೇನು ಅಂದರೆ ದೇವರು ಎಲ್ಲ ಅನುಭವ ಕೊಟ್ಟರು, ಅದೊಂದು ಅನುಭವ ಆಗಲಿಲ್ಲ ಅಷ್ಟೇ ಕಡೆ, ಅದು ಒಂದು ಅನುಭವ ಆಗಲಿಲ್ಲ ಅಂತ ಸಂಕಟ ಪಡ್ತಾ ಕೊಡ್ತಾನೆ. 99 ವಯಸ್ಸು ಶತಮಾನೋತ್ಸವದಲ್ಲೂ ಅದೇ ಕಥೆ. ಆದ್ದರಿಂದ ಎಕ್ಸ್ಪೀರಿಯನ್ಸ್ ಇಟ್. ಶಾಸ್ತ್ರಗಾರ ಹೇಳೋದು ಸಪ್ರೆಸ್ ಮಾಡಬೇಡ, ಸಾಯುವಾಗ ಕೂಡ ಅದೇ ಚಿಂತೆಯಲ್ಲಿ ಸಾಯ್ತೀಯ. ಅದರಿಂದ ಒಂದು ವೇಳೆ ಅವನು ಕೊನೆ ತನಕ ಸಪ್ರೆಸ್ ಮಾಡಿ ಅವನಲ್ಲಿ ಅದು ಸ್ಫೋಟ ಆಗದೇ ಇದ್ದರೆ ಅವನ ಮಗನಲ್ಲಿಯೋ ಮೊಮ್ಮಗನಲ್ಲಿಯೋ ಸ್ಫೋಟ ಆಗುತ್ತೆ. ಅವನು ಅತಿ ಸೆಕ್ಸಿ ಆಗ್ತಾನೆ, ಜೀನ್ಸ್ನಲ್ಲಿ ಬರುತ್ತೆ, ಅದು ಭಯಂಕರ ಅದು. ಹಾಗಾಗಿ ಅದನ್ನು ಸಪ್ರೆಸ್ ಮಾಡಬೇಡ. ನಿನಗೆ ಯಾವಾಗ ಸೆಕ್ಸು ಬೇಕು ಅನಿಸಿತೋ ಅನುಭವಿಸಿ ಮತ್ತೆ ಮರ್ಜಿ ಆಗಬೇಡ, ಅದರಲ್ಲೇ ಮುಳುಗಬೇಡ. ನೋ ದ ಲಿಮಿಟೇಷನ್ಸ್ ಆಫ್ ಇಟ್ ಆ್ಯಂಡ್ ದೆನ್ ರಿಜೆಕ್ಟ್ ಇಟ್. ಅನುಭವಿಸೋದು ಯಾಕೆಂದರೆ ಅದು ಏನು ಅಂತ ತಿಳ್ಕೊಂಡ ಮೇಲೆ ಇಷ್ಟೇ, ಹುಚ್ಚುಕಟ್ಟಬೇಡ, ಮುಂದಕ್ಕೆ ಹೋಗು. ಹಾಗೆ ಅದನ್ನ ಸಪ್ರೆಸ್ ಮಾಡಬೇಡ ಮಾತ್ರ. ಯಾವುದನ್ನು ಸಪ್ರೆಸ್ ಮಾಡಿದರೆ ಅದು ಹೋಗೋದೇ ಇಲ್ಲ, ಒಳಗೆ ಕೂತು ಕಾಡ್ತಾ ಇರ್ತದೆ. ಇದು ಪ್ರಾಚೀನರು ಎಷ್ಟು ಸುಂದರವಾದ ಸೈಕಾಲಜಿ, ಮನಃಶಾಸ್ತ್ರವನ್ನು ಆಳವಾಗಿ ಅಭ್ಯಾಸ ಮಾಡಿ ಅವರು ಶಾಸ್ತ್ರದ ಒಂದು ಆಚರಣೆಯ ಪರಂಪರೆಯನ್ನು ನಿರ್ಮಾಣ ಮಾಡಿದರು. ನಾವು ಅದನ್ನು ಒಂದು ರಿಜಿಡಿಟಿಯಾಗಿ ಮಾಡಿಕೊಂಡು ಅದರ ಸ್ಪಿರಿಟನ್ನು ಕಳ್ಕೊಂಡು ಬರೀ ಕಂಕಾಲವನ್ನು ಇಟ್ಟುಕೊಂಡು ಧರ್ಮ ಅಂತ ಗೋಳಾಡ್ತಾ ಇದ್ದೀವಿ. ಹೀಗೆ ಭಗವಂತ ಒಳಗಿಂದ ವ್ಯವಸ್ಥೆ ಮಾಡಿದ. ನಾವು ಅದನ್ನು ಮೇಲಕ್ಕೆ ಕಳಿಸಿಬಿಟ್ರೆ ಎನರ್ಜಿ ಮತ್ತು ಕೆಳಗೆ ಬರಲಿಕ್ಕೆ ಕೇಳೋಲ್ಲ. ಅದು ಇದೊಂದು ತಮಾಷೆ ಅಂದರೆ ನಾನು ಹಿಂದೆ ಹೇಳಿದ್ದು ಒಂದು ಕಥೆ. ಚೈತನ್ಯ ಮಹಾಪ್ರಭುಗಳ ಶಿಷ್ಯನಿಗೆ ಹೀಗೆ ಆಯಿತು. ಮದುವೆ ಆಗಿತ್ತು ಆತನಿಗೆ,
ಮದುವೆಯಾಗಿ ಮನೆಯಲ್ಲಿ ಧ್ಯಾನ ಕೂತ್ಬಿಡೋನು ಅವನು. ಧ್ಯಾನ ಕೂತ್ಬಿಟ್ರೆ ಅದು ಎನರ್ಜಿ ಸಹಸ್ರಕ್ಕೆ ಹೋಗಿಬಿಟ್ರೆ ಆಮೇಲೆ ಧ್ಯಾನದಿಂದ ಕೆಳಗೆ ಬರಬೇಕಲ್ಲ ಅವನು, ಇಳಿಲಿಕ್ಕೆ ಆಗ್ತಿರಲಿಲ್ಲ ಅವನಿಗೆ. ಏನು ಧ್ಯಾನದಿಂದ ಹೊರಗೆ ಬರಲಿಕ್ಕೆ ಆಗ್ತಿರಲಿಲ್ಲ, ಬಹಳ ಕಷ್ಟಪಡ್ತಿದ್ದ. ಅಲ್ಲಿ ಮನೆಯಲ್ಲಿ ನಿತ್ಯ ಜಗಳ. ನೀವು ಧ್ಯಾನ ಮಾಡ್ತಾ ಕೂತ್ಕೊಂಡ ಮನೆಯಲ್ಲಿ ಸಾಮಾನು ತಂದು ಹಾಕೋರು ಯಾರು, ನಮ್ಮನ್ನು ನೋಡ್ಕೊಳ್ಳೋ, ನೀವು ಧ್ಯಾನ ಮಾಡ್ತಾ ಕೂತ್ರೆ ಹೊಟ್ಟೆ ತುಂಬುತ್ತಾ ನಮ್ಮನ್ನು ಅಂತ ಮನೆಯಲ್ಲಿ ಜಗಳ ಶುರುವಾಯಿತು. ಇವ್ರಿಗೆ ಏನು ಮಾಡೋದು ಗೊತ್ತಾಗಲಿಲ್ಲ. ಚೈತನ್ಯ ಮಹಾಪ್ರಭುಗಳ ಹತ್ರ ಹೋಗಿ ಹೇಳಿದರು, ಗುರುಗಳೇ ನೀವೇನೋ ಧ್ಯಾನ ಮಾಡೋದು ಹೇಳಿಕೊಟ್ರಿ, ಧ್ಯಾನ ಮಾಡಲಿಕ್ಕೆ ಕೂತ್ಬಿಟ್ಟೆ, ಧ್ಯಾನಕ್ಕೆ ಹೋಗಿಬಿಟ್ಟೆ, ಕೆಳಗೆ ಬರಲಿಕ್ಕೆ ಆಗ್ತಾಯಿಲ್ಲ. ಈಗ ಅದರಿಂದ ನನಗೂ ಹೆಂಡತಿಗೂ ನಿತ್ಯ ಜಗಳ. ನಾ ಏನು ಮಾಡಬೇಕು? ಈಗ ನಿನಗೆ ಧ್ಯಾನದಿಂದ ಕೆಳಗೆ ಬರಬೇಕಲ್ವ, ಅಷ್ಟೇ ಅಲ್ವಾ? ಆದ್ರೆ ಒಂದು ಕೆಲಸ ಮಾಡು, ನೀನು 4 ದಿವಸ ಅವರ ಶ್ರಾದ್ದದ ಭೋಜನಕ್ಕೆ ಹೋಗು, ಆಮೇಲೆ ಧ್ಯಾನ ಮಾಡಬೇಕು ಅಂದ್ರೆ ಮಾಡಲಿಕ್ಕೆ ಬರೋಲ್ಲ. 4 ದಿವಸ ಎಲ್ಲ ಫಸ್ಟ್ ಕ್ಲಾಸ್ ಶ್ರಾದ್ದದ ಊಟಕ್ಕೆ ಹೋದರೆ ಮತ್ತು ಧ್ಯಾನ ಮಾಡಬೇಕು ಅಂದ್ರೂ ಬರೋಲ್ಲ. ಆಮೇಲೆ ನೀನು ಹೆಂಡತಿ ಹೇಳಿದ ಹಾಕಿಕೊಂಡು ಇದ್ಬಿಡು. ಅಂದರೆ ಇದು ಯಾಕೆಂದರೆ ಅಷ್ಟು ಒಳಗಿನ ಆ ಇನ್ನರ್ ಡೆವಲಪ್ಮೆಂಟು, ನಮ್ಮ ವರ್ತನೆ, ನಮ್ಮ ನಡೆ ನುಡಿ ಒಂದಕ್ಕೊಂದು ಅಷ್ಟು ಲಿಂಕ್ ಇದೆ. ಈ 7 ಸಮುದ್ರಗಳನ್ನು ಸೃಷ್ಟಿ ಮಾಡಿದ ನೋಡಿ, ಅತಃ ಸಮುದ್ರಾಹ, ಇದು ಅಂತರ್ಮುಖವಾದ ಈ 7 ಸಮುದ್ರಗಳ ಒಳಗಿಂದ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ನಮ್ಮ ಅಧ್ಯಾತ್ಮದ ಸಾಧನೆಗೆ ಒಂದು ಕುಂಡಲಿನಿ ಹಾವು, ಒಳಗಿಂದ ಒಂದು ಹಾವನ್ನಿಟ್ಟ. ಆಯಿತು. ಗಿರೇಶ್ಚ ಸರ್ವೇ, ಬೆಟ್ಟಗಳನ್ನು ಸೃಷ್ಟಿ ಮಾಡಿದ. ಯಾವುದು ಬೆಟ್ಟ? ಬ್ರಹ್ಮಗಿರಿ, ನಮ್ಮ ಜ್ಞಾನದ ಕೋಡುಗಳು. ಕಣ್ಣು ಪಂಚ 7 ಪರ್ವತಗಳು. ಕಣ್ಣು ಒಂದು ಪರ್ವತ, ಕಿವಿಯೊಂದು, ಜ್ಞಾನದ ಬೆಟ್ಟಗಳು ಇವು, ಜ್ಞಾನದ ಕೋಡುಗಳು. ಅದಕ್ಕೆ ಇದು ಬ್ರಹ್ಮಗಿರಿ ಅಂತ ಹೆಸರಿದು, ಭಗವಂತ ಸೃಷ್ಟಿ ಮಾಡಿದ ಬೆಟ್ಟ ಅಂತ. ಆಯಿತು. ಜ್ಞಾನೇಂದ್ರಿಯಗಳ ಬೆಟ್ಟವನ್ನು ಸೃಷ್ಟಿ ಮಾಡಿದ. ಗಿರೇಶ್ಚ ಸರ್ವೇ. ಆಯಿತು. ಇಲ್ಲಿಂದ ಇಲ್ಲಿ ತನಕ 7 ಸಮುದ್ರಗಳು, ಇಲ್ಲಿ 7 ಕೋಡುಗಳು, ಆ 5 ಕೋಡುಗಳ ಬೆಟ್ಟ. ನೀವು 7 ಆಯಿತು, ಮನಸ್ಸು ಬುದ್ಧಿ ತಗೊಂಡ್ರೆ 7 ಕೋಡುಗಳ ಬೆಟ್ಟ. 7 ಸಮುದ್ರಗಳು, 7 ಪರ್ವತಗಳಾಯ್ತಾ? ಆಮೇಲೆ ಅಸ್ಮಾತ್ ಚೆಂದಂತೆ ಸಿಂಧವ ಸರ್ವರೂಪಾ. ಈ ದೇಹದಲ್ಲಿ ಈ ಇಡೀ 72,000 ನಾಡಿಗಳ ಮೂಲಕ 72,000 ನದಿಗಳು ಹರಿತಾ ಇವೆಪ್ಪ. ಒಳಗೆ ಹರಿಯುವಂಥ ನೆತ್ತರು ಅದು ನಿನ್ನ ದೇಹದೊಳಗೆ ಭಗವಂತ ಇಟ್ಟ ನದಿ. ಈ ದೇಹದಲ್ಲಿ ಸಾವಿರಾರು ನದಿಗಳು, ಸಂಧವ ಸರ್ವರೂಪಾ, ಕಾಲಿಗೆ ಕೈಗೆ ಮೇಲೆ ಕೆಳಗೆ ಎಲ್ಲ ಕಡೆಗೂ ನೆತ್ತರು ಹರಿದು ರಕ್ತ ಸಂಚಾರದಿಂದ ಜೀವಕ್ಕೆ, ನಾವು ಕೆಳಮುಖವಾಗಿ ಹೋಗ್ತಾ ಇದ್ರೂ ನೆತ್ತರು ಮೇಲೆ ಹೋಗ್ತಾ ಇರ್ತದೆ. ಅಂದರೆ ಎಲ್ಲ ಕಡೆಗೆ ಹರಿಯುತ್ತದೆ ಅದು. ಹಾಗಾಗಿ ಸರ್ವರೂಪಾ ಸಿಂಧವ, ನೆತ್ತರಿನ ನದಿಗಳನ್ನು ಒಳಗೆ ಸೃಷ್ಟಿ ಮಾಡಿದ. ಹೀಗೆ ಇದು ಅಂತರ್ಮುಖವಾಗಿ ಹೋಯ್ತು. ಈಗ ಪಿಂಡಾಂಡದ ಸೃಷ್ಟಿಯಲ್ಲಿ ಕೂಡ ನೆತ್ತರಿನ ಸೃಷ್ಟಿಯಾಯಿತು. ಅದರಿಂದ ಅತಶ್ಚ ಸರ್ವಾಹ ಔಷಧಯ ರಸಾಶ್ಚ ಅಂತ ಒಳಗೆ ಈ 72,000 ನಾಡಿಗಳಲ್ಲಿ ನೆತ್ತರು ಹರಿತಾ ಇರೋದರಿಂದ ಆ ನೆತ್ತರಿಗೆ ನದಿ ಆಚೆ ಈಚೆಯಿಂದ ನೀವು ಈ ಇಂದ್ರಿಯಗಳಿರೋದರಿಂದ ಏನಾಯಿತು, ನಾವು ಔಷಧಯ ಅಂದರೆ ಆಹಾರ ಸೇವಿಸುವುದು ಸಾಧ್ಯವಾಯಿತು. ಇಲ್ಲದೇ ಅದು ನಾವು ಔಷಧಿತ ಆಹಾರ ತಗೊಂಡ್ರೆ ಒಳಗೆ ಜೀರ್ಣ ಆಗ್ತಿರಲಿಲ್ಲ. ಈ ಒಳಗಿರತಕ್ಕಂಥ ಭಗವಂತ ಮತ್ತು ಪ್ರಾಣಾಪಾನರು ಸೇರಿ ನಾವು ಉಂಡ ಅನ್ನವನ್ನು 3 ವಿಭಾಗ ಮಾಡಿದರು. ಎಷ್ಟೆಲ್ಲ ಕೆಲಸ ಆಗ್ತಾಯಿದೆ ಒಳಗೆ. ಔಷಧಿ ಒಳಗೆ ಹೋಗಿರತಕ್ಕಂಥದ್ದು ಅದನ್ನು 3 ವಿಭಾಗ ಮಾಡಿದರು. ಅದರ ಸೂಕ್ಷ್ಮ ಅಂಶವನ್ನು ನಮ್ಮ ಅಂಗಗಳಿಗೆ ಕಳಿಸಿದರು. ಸೂಕ್ಷ್ಮ ಅಂಗಕ್ಕೆ, ಈಗ ಉದಾಹರಣೆಗೆ ನೀರು, ಅದರ ಸೂಕ್ಷ್ಮ ಅಂಶ ವಾಗೀಂದ್ರಿಯಕ್ಕೆ ಹೋಯಿತು. ಅದರ ಮಧ್ಯಮ ಭಾಗ ನಮ್ಮ ನೆತ್ತರಿಗೆ ಹೋಯಿತು. ಸ್ಥೂಲ ಭಾಗ ಮೂತ್ರವಾಗಿ ಹೊರಗೆ ಹೋಯಿತು. ಒಳಗೆ ಕಳಿಸಿದ ಪ್ರತಿಯೊಂದನ್ನು ಹೀಗೆ ಇದನ್ನು ವಿಭಾಗ ಮಾಡಿ ಬೇಕಾದ್ದನ್ನು ಒಳಗೆ ಬೇಕಾಡೆ ಸಪ್ಲೈ ಮಾಡಿ ಬೇಡವಾದನ್ನು ರಿಜೆಕ್ಟ್ ಮಾಡ್ತಾ ಇದೆ. ಯಾರು? ನಾವು ಮಾಡಿದ್ದೇವ? ಇಷ್ಟೆಲ್ಲ ನಮ್ಗೆ ಅನಾಯಾಸವಾಗಿ ಇಷ್ಟು ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಅದ್ರ ಬಗ್ಗೆ ನಮಗೆ ಎಚ್ಚರ, ಕೃತಜ್ಞತೆ ಬೇಡವಾ? ಆಮೇಲೆ ರಸಾಶ್ಚ ಅಂದರೆ ಇದಾಯ್ತಲ್ಲ ಆಗ ಹೇಳಿದ್ದು, ಅಷ್ಟೇ ಅಲ್ಲ, ನವರಸಗಳು. ಇದು ಪಿಂಡಾಂಡದಲ್ಲಿ ಇದು 6 ರಸಗಳು ನಾಲಿಗೆಯದ್ದು. ನವರಸಗಳು ಭಾವನೆಗೆ ಸಂಬಂಧಪಟ್ಟದ್ದು. ಶೃಂಗಾರ, ಹಾಸ್ಯ, ಕರುಣ, ವೀರ, ರೌದ್ರ, ಭಯಾನಕ, ಬೀಭತ್ಸ, ಅದ್ಭುತ, ಏನು ರಸಗಳು. ಶಾಂತ, ನವರಸಗಳು. ಇವನು ಶಾಂತ, ಕೆಲವೊಮ್ಮೆ ಇನ್ನೂ ಹೋದರೆ ಭಕ್ತಿ ಅನುಸರಿಸಿದ್ರೆ 10 ರಸಗಳು. ಇದೆಲ್ಲ ಮನುಷ್ಯನ ಭಾವನೆಗಳಲ್ಲಿ ಬೇರೆ ಬೇರೆ ರಸಗಳ ಅಭಿವ್ಯಕ್ತಿ. ಇದು ಒಳಗಿನಿಂದ ರಸದ ಸೃಷ್ಟಿ ಮಾಡಿದೆ. ಅದೆಲ್ಲ ಅಂತರಂಗದಲ್ಲಿ, ಹೊರಗೆ ಪ್ರಪಂಚಕ್ಕೇನಿಲ್ಲ. ರಸಾಶ್ಚ ಇದೆಲ್ಲ ಅಂತರಂಗದಲ್ಲಿ ಸೃಷ್ಟಿ ಮಾಡಿದ್ನಲ್ಲಪ್ಪ ಭಗವಂತ. ಹೀಗೆ ಪಿಂಡಾಂಡ ಬ್ರಹ್ಮಾಂಡ 2 ಕಡೆಯೂ ಕೂಡ ಸಮುದ್ರದ ಸೃಷ್ಟಿ ಆಯಿತು, ನದಿಗಳ ಸೃಷ್ಟಿ ಆಯಿತು, ವನಸ್ಪತಿಗಳ ಸೃಷ್ಟಿ ಆಯಿತು,
ಆಮೇಲೆ ರಸಗಳ ಸೃಷ್ಟಿ ಆಯಿತು. ಅದೆಲ್ಲ ಆಯಿತು. ನಮಗೀಗ ಬೆಟ್ಟಗಳು ಆಯಿತು, ನದಿಗಳು ಆಯಿತು, 7 ಸಮುದ್ರಗಳು ಎಲ್ಲಿ ಹೊರಗೆ? ಅದೊಂದು ವಿಷಯ ಈಗ ನಮಗಿನ್ನೂ ಪ್ರಶ್ನೆ ಆಗುತ್ತಿದೆ. ಹೊರಗೆ 7 ಸಮುದ್ರಗಳು ಎಲ್ಲಿದೆ ಅಂತ ಹುಡುಕಲಿಕ್ಕೆ ಹೋಗಬೇಡಿ, ಕಾಣೋಲ್ಲ. ಯಾಕೆಂದರೆ ಪ್ರಾಚೀನರು ಒಂದು ಮಾತು ಹೇಳಿದರು, ಭೂಮಿಯಲ್ಲಿ ನಿಮಗೆ ಕಾಣುವ ಭೂಭಾಗ ಮತ್ತು ಅದೃಶ್ಯ ಭೂಭಾಗ ಅಂತ 2 ವಿಭಾಗ ಇದೆ. ಅವರು ಹೇಳ್ತಕ್ಕಂಥ ಸಮುದ್ರಗಳು, ಇನ್ನು ಉದಾಹರಣೆಗೆ ಅವ್ರು ನೋಡಿ 7 ಸಮುದ್ರಗಳು, ಕ್ಷೀರ ಸಮುದ್ರವೂ ಇದೆ. ಕ್ಷೀರ ಸಮುದ್ರ ಅನ್ನೋದು ಮುಕ್ತರು ಇರತಕ್ಕಂಥ ಶ್ವೇತದ್ವೀಪ ಅಲ್ಲಿರೋದು. ಅಲ್ಲಿ ನಾರಾಯಣ, ನಿಮಗೆ ಕ್ಷೀರ ಸಮುದ್ರ ಕಂಡ್ರೆ ನಾರಾಯಣನು ಕಾಣಬೇಕು, ಮತ್ತೆ ಅಲ್ಲೇ ಇರೋದಲ್ಲ. ಅದಕ್ಕೆ ಹೇಳಿದರು, ನಾವು ಹೇಳ್ತಾ ಇರತಕ್ಕಂಥದ್ದು ಮೆಟಫಿಸಿಕಲ್ ವರ್ಲ್ಡ್ಗೆ ಸಂಬಂಧಪಟ್ಟದ್ದು. ಕಣ್ಣಿಗೆ ಕಾಣುವ ಸ್ಥೂಲ ಪ್ರಪಂಚದಲ್ಲಿ 7 ಸಮುದ್ರಗಳಿಲ್ಲ, ಅದು ಉಪನೀರಿನ ಸಮುದ್ರ ಮಾತ್ರ. ಅದರ ಆಚೆಗೆ ನೀವು ಸೂಕ್ಷ್ಮ ಪ್ರಪಂಚ ಇದೆ, ಅದನ್ನು ನೀವು ಈ ಫಿಸಿಕಲ್ ಐಯಿಂದ ನೋಡಲಿಕ್ಕೆ ಹೋದರೆ, ವಿಮಾನದಲ್ಲಿ ಕೂತು ಹೋದರೆ ಕಾಣೋಲ್ಲ. ಅದು ಸೂಕ್ಷ್ಮ ಪ್ರಪಂಚ ಅಂತ ಒಂದಿದೆ, ಮೆಟಫಿಸಿಕಲ್ ವರ್ಲ್ಡ್, ನಾನ್ ಮಟೀರಿಯಲ್ ವರ್ಲ್ಡ್ ಅಲ್ಲ ಪೂರ್ತಿ, ಅದನ್ನು ಮ್ಯಾಟರೇ ಸೂಕ್ಷ್ಮ ಪ್ರಪಂಚ. ಅದು ಸೂಕ್ಷ್ಮ ದೇಹಕ್ಕೆ ಮಾತ್ರ, ಸೂಕ್ಷ್ಮ ಕಣ್ಣಿಗೆ ಮಾತ್ರ ಕಾಣುವಂಥದ್ದು. ಅದನ್ನು ನಾವು ಗುರುತಿಸಿಕೊಂಡು ಅದು ನಿಮಗೆ ಕಾಣುವುದು ಅಂತರಂಗದ ದರ್ಶನ ಆದಾಗ ಮುಕ್ತರಿಗೆ ಕಾಣುತ್ತೆ. ಕ್ಷೀರ ಸಮುದ್ರ, ನಾರಾಯಣ ಎಲ್ಲ. ಈಗ ಹೋಗಿ ನೋಡಬೇಕು ಅಂದರೆ ಕಾಣೋಲ್ಲ. ಹಾಗಾಗಿ ನೀವು ಈ ಹೊರಗಿನ ಸಮುದ್ರವನ್ನು ಹುಡುಕುವ ಪ್ರಯತ್ನ ಮಾಡಿದರೆ ಅದು ಕಾಣೋಲ್ಲ. ದೃಶ್ಯ ಪ್ರಪಂಚದಲ್ಲಿ ಸೇರಿದ್ದಲ್ಲ ಅದು. ಪ್ರಾಚೀನರು ಈ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಕಣ್ಣಿಗೆ ಕಾಣದ ಸ್ಥೂಲ ಪ್ರಪಂಚ. ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ, ಬಿಟ್ಟುಬಿಡೋದು ಒಳ್ಳೆಯದು. ಅವರ ಭೂಗೋಳ ಅದು ದೃಶ್ಯಾದೃಶ್ಯ ಪ್ರಪಂಚಕ್ಕೆ ಸೇರಿರ್ತಕ್ಕ ಭೂಗೋಳ. ನಮ್ಮ ಭೂಗೋಳ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಪ್ರಪಂಚಕ್ಕಷ್ಟೇ ಸೀಮಿತವಾದ. ಅದರಿಂದ ಅದಕ್ಕೂ ಎಂದೂ ಟ್ಯಾಲಿ ಆಗೋಲ್ಲ. ಮತ್ತು ಅದನ್ನು ಅರ್ಥ ಆಗಬೇಕಾಗಿದ್ರೆ ನಾವು ಅದೃಶ್ಯ ಪ್ರಪಂಚದ ಪರಿಚಯ ನಮಗಿರಬೇಕು. ಆ ದೃಷ್ಟಿಯಿಂದ ಅದರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳುವುದು ಬೇಡ. ನಮಗೆ ಈ 7 ಸಮುದ್ರಗಳು ಸಾಕು. ಇದನ್ನು ಜಾಗೃತಗೊಳಿಸಿ ನಾವು ಒಂದೊಂದೇ ಹಂತ ಮೇಲಕ್ಕೆ ಹೋದರೆ ಜೀವನದಲ್ಲಿ ಅದು ಮೇಲಕ್ಕೆ ಹೋದರೆ ಆ ಸಮುದ್ರ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಒಂದು ಸಂಗತಿ. ಇದಾದ ಮೇಲೆ ಆಯಿತು, ನಾವು ಸೃಷ್ಟಿ ಒಳಗಿನ ಹೊರಗಿನ ಎಲ್ಲ ವಿಸ್ಮಯಗಳ ಕೊಡುಗೆ ಅವನದ್ದು ಅಂತ ಧ್ಯಾನ ಮಾಡುವಂತ ಇದು ನಮಗೆ ಧ್ಯಾನ ಮಾಡುವುದಕ್ಕೆ ಒಂದು ಗೈಡೆನ್ಸ್ ಕೊಟ್ಟರು. ಮುಂದೆ ಏನೈಷ ಭೂತಃ ತಿಷ್ಠತ್ಯ ಅಂತರಾತ್ಮ ಅಂತ ಹೇಳ್ತಾರೆ. ಎಲ್ಲರ ಒಳಗೆ ಅಂತರಾತ್ಮನಾಗಿ ಇದ್ದಾನೆ ಭಗವಂತ ಅಂತ ಹೇಳಿದ್ರಲ್ವಾ. ಈಗ ಒಂದು ಸಂಶಯ ನಮಗೆ, ಎಲ್ಲರ ಒಳಗೂ ಭಗವಂತ ಇದ್ದ ಮೇಲೆ ಒಂದು ಶ್ರೇಷ್ಠ ಒಂದು ಕನಿಷ್ಠ ಯಾಕೆ? ವೈ ದಿಸ್ ಡಿಸ್ಕ್ರಿಮಿನೇಷನ್? ನೀವು ದನ ಶ್ರೇಷ್ಠ ಯಾಕೆ, ನಾಯಿ ಮೈಲಿಗೆ ಯಾಕೆ? ನಾಯಿಯೊಳಗೂ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ನಾಯಿಯಲ್ಲೂ ಭಗವಂತನೇ ಇದ್ದಾನಲ್ವಾ? ಇದ್ದಾನೆ. ಮತ್ತು ನಾಯಿಯಲ್ಲಿರೋ ಭಗವಂತ ಮೈಲಿಗೆಯಾ? ಅಲ್ಲ. ಮತ್ತು ದನ ಶ್ರೇಷ್ಠ ಯಾಕೆ, ನಾಯಿ ಕನಿಷ್ಠ ಯಾಕೆ? ದನ ಮಡಿ ಯಾಕೆ, ನಾಯಿ ಮೈಲಿಗೆ ಯಾಕೆ? ಎಲ್ಲ ಕಡೆಯೂ ಭಗವಂತ ಇದ್ದಾನೆ. ಅಂದಮೇಲೆ ಯಾವುದೋ ಒಂದನ್ನು ನಾವು ಶ್ರೇಷ್ಠ ಅಂತ ಬಹಳ ಆ ಗುಂಪಿನಲ್ಲಿ ಶ್ರೇಷ್ಠ, ಉದಾಹರಣೆಗೆ ಮರ, ಎಲ್ಲ ಮರದಲ್ಲೂ ಭಗವಂತ ಇದ್ದಾನ? ಮತ್ತು ಅಶ್ವತ್ಥಕ್ಕೆ ಯಾಕೆ ಪ್ರದಕ್ಷಿಣೆ ಬರೋದು? ಜಾಲಿ ಮರಕ್ಕೆ ಬರ್ರಿ, ಯಾಕೆ ಬರೋದಿಲ್ಲ? ಯಾಕೆ ಬರೋದಿಲ್ಲ? ಇದಕ್ಕೆ ಯಾಕೆ ಬರ್ತೀರಿ? ಬೆಳಗಾತೆದ್ದು ತುಳಸಿ ಪ್ರದಕ್ಷಿಣೆ ಬರೋದು ಯಾಕೆ? ಇನ್ಯಾವುದು ಮುಳ್ಳಿನ ಗಿಡಕ್ಕೆ ಪ್ರದಕ್ಷಿಣೆ ಬರಬಾರ್ದ? ಅದರಲ್ಲಿ ಮುಳ್ಳಿನ ಗಿಡದಲ್ಲಿರುವ ಭಗವಂತನೇ ನಿನಗೆ ನಮಸ್ಕಾರ ಬರೋದೇ ಬರೋದು ಪ್ರದಕ್ಷಿಣೆ. ಏನು ತಪ್ಪೇನು? ಎಲ್ಲಿಯೂ ಭಗವಂತ ನೋಡ್ಬೋದು. ಇದು ಹೇಗಾಯಿತು ಗೊತ್ತಾ? ಹೀಗೆ ವಾದ ಮಾಡುವವರು, ಭಗವಂತ ಎಲ್ಲ ಕಡೆ ಇದ್ದಾನಲ್ವ, ಮತ್ತು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು? ನಾವು ಬಾರಿಗೆ ಹೋಗ್ತೇವೆ, ಅಲ್ಲಿ ಇಲ್ವ ಭಗವಂತ ಇದ್ದಾನಲ್ವ? ಹಾಗೆ ಇದು ಬಾರಿಗೆ ಹೋಗಿ ಭಗವಂತನ ಕಾಡುವರ ಕಥೆ ಇದು. ಭಗವಂತ ಎಲ್ಲ ಕಡೆ ಇದ್ದಾನೆ, ನಾವು ಬಾರಿಗೆ ಹೋಗ್ತೇವೆ, ನೀವು ದೇವಸ್ಥಾನಕ್ಕೆ ಹೋಗ್ರಿ, ಅಲ್ಲಿ ನೀವು ಅಲ್ಲಿ ಕಾಣ್ರಿ, ನಾವು ಇಲ್ಲಿ ಕಾಣ್ತೇವೆ. ನಿಮಗಿಂತ ಸ್ವಚ್ಛವಾಗಿ ಕಾಣ್ತಾನೆ ಇಲ್ಲಿ. ಏನು ಮಾಡ್ತೀರಾ? ಇದೆಲ್ಲ ಅತಿವಾದಗಳು. ವಿಷಯ ಏನು? ಅದಕ್ಕೆ ಮುಂದಿನ ಮಂತ್ರ. ಭಗವಂತ ಎಲ್ಲ ಕಡೆ ಇದ್ದಾನೆ, ಆದರೆ ಆ ಭಗವಂತನ ಶಕ್ತಿ ಅಭಿವ್ಯಕ್ತಿ ಉಂಟಲ್ಲ, ಅದು ಎಲ್ಲ ಕಡೆ ಒಂದೇ ರೂಪ ಅಲ್ಲ. ಭಗವಂತನ ವಿಭೂತಿ ರೂಪ ಇದು ಗೀತೆಯಲ್ಲಿಯೂ ಕೂಡ ಇದೆ. ವೃಕ್ಷಾಣಾಂ ಅಹಮಶ್ವತ್ಥ ಅಂದ. ವೃಕ್ಷಗಳಲ್ಲಿ ನಾನು ಅಶ್ವತ್ಥದಲ್ಲಿ ವಿಶೇಷ ಸನ್ನಿಧಾನ. ಏನಪ್ಪ ಅಶ್ವತ್ಥದಲ್ಲಿ ಏನಿದೆ? ಏನು ವಿಶೇಷ ಇಲ್ಲ. ವಿಶೇಷ ಅಲ್ಲ, ಬೇರೆ ಯಾವ ಮರ ಆದರೂ ಉಪಯೋಗಕ್ಕೆ ಬೀಳುತ್ತೆ, ಕಟ್ಟಿಗೆಗೆ ಉಪಯೋಗ ಆಗುತ್ತೆ, ಯಾತಕ್ಕೂ ಆಗದೇ ಇದ್ದರೆ. ಹೂ ಕೊಡುತ್ತೆ, ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ. ಇದು ಹೂ ಇಲ್ಲ, ಹಣ್ಣಿಲ್ಲ,
ಅದು ಕಡಿದ್ರೆ ಕಟ್ಟಿಗೆಗೆ ಉಪಯೋಗ ಇಲ್ಲ. ಮತ್ತು ಅದರ ಬೇರು 1 ಕಿಲೋಮೀಟ್ರ್ ಹೋಗುತ್ತೆ. ಯಾವ್ದು ಗಿಡ ನಟ್ಟುಬಿಟ್ರೆ 1 ಕಿಲೋಮೀಟ್ರ್ ದೂರದಲ್ಲಿ ನಿಮ್ಮ ಅಂಗಳದಲ್ಲಿ ನಿಮ್ಮ ಪಂಚಾಂಗ ಕಿತ್ತು ಅದು ಹೋಗುತ್ತೆ. ಇಷ್ಟು ಉಪದ್ರವಕಾರಿಯಾದ ಮರ. ಅದು ಭಗವಂತನ ಸನ್ನಿಧಾನವಾದವು. ಅಂದರೆ ಭಗವಂತ ಉಪದ್ರವಗೊಳ್ಳಲಿಕ್ಕೋಸ್ಕರ ಸನ್ನಿಹಿತನಾಗಿದ್ದಾನೆ ಅಲ್ಲಿ ನೋಡಿ. ಅದು ವಿಶೇಷ. ಅಂದರೆ ಇವತ್ತು ನಮಗೆ ಕೃಷ್ಣ 5000 ವರ್ಷದ ಹಿಂದೆ ಹೇಳಿದ, ಇವತ್ತು ಅದು ಅರ್ಥ ಆಗ್ತಾ ಇದೆ. ನಮ್ಮ ಹುಡುಗರು ಸ್ವಲ್ಪ ವಿಜ್ಞಾನ ಓದಿದ ಮೇಲೆ ಅರ್ಥ ಆಗ್ತಾ ಇದೆ. ಯಾಕೆಂದರೆ ನಮಗೆ ಇವತ್ತು ವಿಜ್ಞಾನದ ಮೂಲಕ ತಿಳಿದಂತೆ ಅಶ್ವತ್ಥದಷ್ಟು ಹೈಯೆಸ್ಟ್ ಆಕ್ಸಿಜನ್ ಕೊಡ್ತಕ್ಕಂಥ ಮರವೇ ಇಲ್ಲ. ನಮಗೆ ಆಕ್ಸಿಜನ್ ಇಲ್ಲದೆ ನಾವು ಬದುಕಿಲ್ಲ ಅಂತ ಹೇಳಿದ. ಅದು ನನ್ನ ವಿಶೇಷ, ನಾನು ಆಕ್ಸಿಜನ್ ಶಕ್ತಿಯ ರೂಪದಲ್ಲಿ ಆ ಮರದಲ್ಲಿ ಕೂತಿದ್ದೇನೆ, ಬೇರೆ ಮರದಲ್ಲಿ ಇಲ್ಲ. ಅಂದರೆ ಒಂದೊಂದು ವಸ್ತುವಿನಲ್ಲಿ ಒಂದು ವಿಶೇಷ ಶಕ್ತಿಯನ್ನು ಕೊಟ್ಟ ಭಗವಂತ. ಅದನ್ನು ನಾವು ಗುರುತಿಸಬೇಕು ಅನ್ನೋದು ಮುಖ್ಯ. ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ. ಹೌದು, ಯಾರಲ್ಲಿ ಯಾವ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸಿದ್ದಾನೆ ನೋಡಿ. ಜೇನು ನೊಣ ಅದೇನು ಬಂದು ಕಚ್ಚಿತೆ ಮಹಾರಗಳೇ ಪ್ರಾಣಿ. ಆದರೆ ನಾವು ನೋಡಬೇಕಾದ್ದು ಏನು ಅಂದರೆ, ಜೇನು ನೊಣದಲ್ಲಿ ಇರತಕ್ಕ ಭಗವಂತ ಒಂದು ವಿಚಿತ್ರ ಶಕ್ತಿ ಕೊಟ್ಟ. ಏನು ಅಂದರೆ, ಯಾವ್ಯಾವುದೋ ಹೂವುಗಳನ್ನು ಹೋಗಿ ಅದರ ರಸ ಹೀರಿ ಜೇನು ಮಾಡತಕ್ಕಂಥ ಶಕ್ತಿ ಕೊಟ್ಟ. ನಮ್ಮ ವಿಜ್ಞಾನಿಗಳಿಗೂ ಗೊತ್ತಿಲ್ಲ ಅದು ಮಾಡೋದು ಹೇಗೆ ಅಂತ. ಹೂವಿನ ರಸದಿಂದ ಜೇನು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಮಾಡಿದನ್ನು ಕುಡಿಲಿಕ್ಕೆ ಮಾತ್ರ ಗೊತ್ತಿರೋದು. ಆ ಪ್ರಾಣಿಗೆ ಕೊಟ್ಟ. ಜೇನು ನೊಣಕ್ಕೆ ಒಂದು ವಿಶಿಷ್ಟ, ಯಾರಿಗೂ ಯಾವ ಬುದ್ಧಿಜೀವಿಗೂ ಗೊತ್ತಿಲ್ಲದಂಥ ಹೂವಿನ ಮಕರಂದವನ್ನು ಹೀರಿ ಜೇನು ಮಾಡತಕ್ಕಂಥ ಶಕ್ತಿ ಕೊಟ್ಟ. ಇದು ನಾವು ಗುರುತಿಸಬೇಕಾದ ಒಂದು ಜೇಡ. ಅದು ಮನೆಯಲ್ಲಿ ವಾಸ ಮಾಡಿದರೆ ಪೊರಕೆ ಹಿಡ್ಕೊಂಡು ಕಿತ್ತು ಬಿಸಾಡ್ತಾರೆ ಹೆಣ್ಮಕ್ಳು ಅದರ ಬಲೆಯನ್ನು. ಎಲ್ಲಿ ನೋಡಿದ್ರೆ ರಗಳೆ ಜೇಡರ ಬಲೆ ಅಂತ. ಅದು ನೀವು ಪೊರಕೆ ಅದನ್ನು ಹೊಡೆದು ಹಾಕುವ ಮುಂಚೆ ಒಮ್ಮೆ ನೋಡಿ. ಕಂಪಸ್ ಬಾಕ್ಸ್ ಇಲ್ಲ, ಎಷ್ಟು ಚೆಂದ ಮಾಡಿ ಚೌಕ ಕಟ್ಟಿದವನ್ನ. ಅದು ಅಷ್ಟದಳ, ಒಂದು ಚೂರು ವಾರೆಕೋರಿಲ್ಲ, ಎಷ್ಟು ನೀಟಾಗಿ. ಅದು ಎಲ್ಲಿ? ಬಾಯಿಯಿಂದಲ್ಲ, ನಾಭಿಯಿಂದ. ಅದರ ನಾಭಿಯಿಂದ ನೂಲು ಬಿಟ್ಕೊಂಡು ಮುಂದೆ ಹೋಗುತ್ತೆ, ಹಿಂಬದಿಯಿಂದ ರಚನೆ. ಎಷ್ಟು ಆರ್ಟಿಸ್ಟಿಕ್ಕಾಗಿ ಆ ಜೇಡರ ಬಲೆ ಹೊಣೆಯುತ್ತೀರಿ. ಒಂದು ಚೂರು ವಾರೆಕೋರೆ ಇಲ್ಲ, ಸೋ ಬ್ಯೂಟಿಫುಲ್. ನೀವು ಕಂಪಸ್ ಬಾಕ್ಸ್ ಹಿಡ್ಕೊಂಡು ಅಷ್ಟು ಕರೆಕ್ಟ್ಗೆ ಗೆಡೆ ಎಳಿಲಿಕ್ಕೆ ಬರೋದಿಲ್ಲ. ಮತ್ತು ಇನ್ನೊಂದು ತಮಾಷೆ ಏನು ಗೊತ್ತುಂಟ, ಭಗವಂತ ನಾಭಿಯಿಂದ ಸೃಷ್ಟಿ ಮಾಡೋದಲ್ವ. ಅವನು ತನ್ನ ಸೃಷ್ಟಿಗೆ ಒಂದು ಎಕ್ಸಾಂಪಲ್ ಕೊಟ್ಟ. ನೋಡಿಯಪ್ಪ, ಜೇಡರ ಬಲೆ ನೋಡಿ, ಅದು ನಾಭಿಯಿಂದ ಸೃಷ್ಟಿ ಮಾಡುತ್ತೆ, ಹಾಗೆ ನಾನು ಅಂತ. ಎಲ್ಲಾದರೂ ಉಂಟ ನಾಭಿಯಿಂದ? ಜೇಡ ನೋಡಿ. ಒಂದೊಂದರಲ್ಲಿ ಒಂದೊಂದು ವಿಸ್ಮಯವನ್ನು ಇಟ್ಟ ಭಗವಂತ. ಅದಾಗಿ ಎಲ್ಲವನ್ನು ಒಂದೇ ರೀತಿ ನೋಡುವುದಲ್ಲ, ಯಾವುದಲ್ಲಿ ಯಾವ ಶಕ್ತಿ ಕೊಟ್ಟಿದ್ದಾನೆ ಅದನ್ನು ಗುರುತಿಸು. ಅದು ನೋಡಿ, ಈ ಮುಟ್ಟಿದರೆ ಮುನಿ ಮಹಾಮುಳ್ಳು, ಅದು ಎಲ್ಲಿ ಕೈ ಹಾಕಿದ್ರೆ ಅಲ್ಲಿ ಕೈಯೆಲ್ಲ ಮುಳ್ಳಾಗುತ್ತೆ ಅದನ್ನು. ಮತ್ತು ಕಳೆ ಅಂದರೆ ಅದು ಏನು ಕಿತ್ತು ಹಾಕಿದ್ರೆ ಮಹಾ ಉಪದ್ರ. ಕಿತ್ತು ಹಾಕಿದಷ್ಟು ಬರ್ತಾ ಇರ್ತದೆ ತೋಟದಲ್ಲಿ. ಅದು ಯಾಕಪ್ಪ ದೇವರು ಸೃಷ್ಟಿ ಮಾಡಿದ? ಯಾಕೆಂದರೆ ಕೆಲವರು ಪೈಲ್ಸ್ ರೋಗಗ್ರಸ್ತಿರ್ತಾರೆ, ಏನು ಮಾಡಬೇಕು? ಅವರಿಗೆ ಔಷಧಿ ಬೇಕಲ್ವ, ಅದಕ್ಕೆ ಸೃಷ್ಟಿ ಮಾಡಿದ. ನೀವು ಆ ಇಡೀ ಗಿಡವನ್ನು ಮುಳ್ಳು ಸಮೇತ ಕಿತ್ತು ತಂದು ಜಜ್ಜಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಅನ್ನದ ಗಂಜಿಯಲ್ಲಿ ಹಾಕಿ ಬೇಯಿಸಿ ಆ ಗಂಜಿ ತಿಂದರೆ ಪೈಲ್ಸ್ ರೋಗ ಗುಣ ಆಗುತ್ತೆ. ಅದು ಭಗವಂತ ಅದರಲ್ಲಿ ಒಂದು ಶಕ್ತಿ ಕೊಟ್ಟ. ಹೀಗೆ ಯಾವುದನ್ನು ನಾವು ಕಳೆ ಅಥವಾ ಅನ್ವಾಂಟೆಡ್ಡು ಬೇಡವಾದ ವಸ್ತು ಅಂತ ಹೇಳ್ತೇವೆ, ಅದು ಭಗವಂತ ಬೇಡವಾದ್ದನ್ನು ಯಾವುದನ್ನು ಸೃಷ್ಟಿ ಮಾಡೋದೇ ಇಲ್ಲ. ಅದು ಒಂದು ಬೇಕಾದಂಥ ಕ್ರಿಯೆ ಇರ್ತದೆ. ಇದು ಭಗವಂತನ ವಿಭೂತಿಯನ್ನು ಅನುಸಂಧಾನ ಮಾಡುವಂಥ. ಹಾಗಾಗಿ ಭಗವಂತ ಎಲ್ಲ ಕಡೆ ಇದ್ದಾನೆ. ಆದರೆ ಗೋವನ್ನೇ ಯಾಕೆ ಪೂಜೆ ಮಾಡೋದು ಅಂದರೆ, ನಿನ್ನೆ ಹೇಳಿದಲ್ಲ ನಾನು, ಯಾವ ಪ್ರಾಣಿಯ ಮಲಮೂತ್ರವೂ ಶುದ್ಧಿಕರವೋ ಅದರಲ್ಲಿ ವಿಶೇಷ ಸನ್ನಿಧಾನ ಇರಲೇಬೇಕಲ್ವ. ಬೇರೆ ಪ್ರಾಣಿಗಿಂತ ವಿಶಿಷ್ಟವಾದ ಭಗವಂತನ ಸನ್ನಿಧಾನ ಯಾಕೆಂದರೆ ಅದರ ಮಲಮೂತ್ರವೂ ಶುದ್ಧಿಕರ ರೀ, ಆರೋಗ್ಯಕರ. ಅದನ್ನು ಪಂಚಗವ್ಯ ಅಂತ ಪ್ರಾಶನೆ ಮಾಡಿದ್ರೆ ರೋಗ ಪರಿಹಾರ ಆಗುತ್ತೆ. ಅದನ್ನು ಮೂತ್ರಪಾನ ಮಾಡಿದರೆ ಕ್ಯಾನ್ಸರ್ ಗುಣ ಆಗುತ್ತೆ. ಅದು ಒಂದು ವಿಶಿಷ್ಟ ಶಕ್ತಿ ಅಲ್ವ. ಅದು ಎಲ್ಲ ಕಡೆ ದೇವರಿದ್ದಾನೆ ಅಂತ ನಾಯಿ ಮೂತ್ರಪಾನ ಮಾಡಿದರೆ ಗುಣ ಆಗುತ್ತೆ ಕ್ಯಾನ್ಸರು. ಅಂದರೆ ಯಾವ ಶಕ್ತಿ ಎಲ್ಲಿ ಕೊಟ್ಟಿದ್ದಾನೆ ಭಗವಂತ ಅದನ್ನು ಗುರುತಿಸಬೇಕು ನಾವು. ಅದಕ್ಕೆ ಮುಂದಿನ ಮಂತ್ರ, ಬ್ರಹ್ಮ ದೇವಾನಾಂ ಪದವಿ ಕವೀನಾಂ ಋಷಿರ್ವಿಪ್ರಾಣಾಂ, ಅದು ಬಹಳ, ಮಹಿಷೋ ಮೃಗಾಣಾಂ ಶೇನೋ ಗೃಧ್ರಾಣಾಂ ಸುಧಿತಿರ್ವನಾನಾಂ ಸೋಮಃ ಪವಿತ್ರಂ ಅತ್ಯೇತಿ ರೇಭನ್ ಅಂತ. ಇದು ಭಗವಂತನ ವಿಭೂತಿ ಎಲ್ಲ ಕಡೆ ಇದ್ದರೂ ಕೆಲವು ಕಡೆ ವಿಶಿಷ್ಟವಾದ ಶಕ್ತಿ ಆವಿರ್ಭಾವ ಆಗುತ್ತೆ, ಅದನ್ನು ಗುರುತಿಸಬೇಕು. ಅದಕ್ಕೆ ಹೇಳ್ತಾರೆ ಬ್ರಹ್ಮ ದೇವಾನಾಂ ಪದವಿ ಕವೀನಾಂ. ಎಲ್ಲ ದೇವತೆಗಳಲ್ಲೂ ಭಗವಂತನ ಸನ್ನಿಧಾನ ಉಂಟಲ್ವ.
ಆದರೆ ದೇವತೆಗಳಲ್ಲಿ ಎಲ್ಲರಿಗಿಂತ ಮೊದಲನೇ ಸ್ಥಾನ ಯಾರಿಗೆ ಹೇಳಿ? ಚತುರ್ಮುಖನಿಗೆ. ಯಾಕೆ? ಅವನಲ್ಲಿ ವಿಶೇಷ ಸನ್ನಿಧಾನ. ದೇವಾನಾಂ ಬ್ರಹ್ಮ ಪದವೀಹಿ ಅಂದರೆ ಅವರ ಮಾರ್ಗದರ್ಶಕನಾಗಿ, ಎಲ್ಲ ದೇವತೆಗಳಿಗೂ ಪದ ಅಂದರೆ ದಾರಿ, ಮಾರ್ಗ, ಅದನ್ನು ತಿಳಿಸಿಕೊಡುವವನಾಗಿ, ಮಾರ್ಗದರ್ಶಕನಾಗಿ, ಎಲ್ಲ ದೇವತೆಗಳಿಗೂ ಹಿರಿಯನಾಗಿ ಬ್ರಹ್ಮ ಚತುರ್ಮುಖ ಬಂದ. ಬ್ರಹ್ಮ ದೇವಾನಾಂ, ಇಲ್ಲೆಲ್ಲ ಬ್ರಹ್ಮ ಬ್ರಹ್ಮ ಅಂತ ಹೇಳ್ತಾರೆ, ನೀವು ಕೇಳಿದಿರಲ್ಲ ಈಗ ಕ್ಯಾಸೆಟ್ನಲ್ಲಿ ಬ್ರಹ್ಮ ಅಂತ. ಹಾಗೆ ಬರೀತೀರ ನೀವು? ಮಾ ಬರೋದು ಹಾ ಬರೀತೀರೋ, ಹಾ ಬರೋದು ಮಾ ಬರೀತೀರ? ಹಾ ಬರೋದು ಮತ್ತು ಮಹಾ ಅಂತ ಯಾಕೆ ಹೇಳ್ತೀರಿ? ಬ್ರಹ್ಮ ದೇವಾನಾಂ ಪದವೀ ಕವೀನಾಂ. ಚತುರ್ಮುಖ ಬ್ರಹ್ಮ ಕವೀನಾಂ ದೇವಾನಾಂ. ಕವಿಗಳು ಅಂದರೆ ಕ್ರಾಂತದರ್ಶಿಗಳು, ಭಗವಂತನನ್ನು ಕಂಡವರು, ಜ್ಞಾನಿಗಳಾದ ದೇವತೆಗಳಲ್ಲೇ ವಿಶೇಷ ಸನ್ನಿಧಾನ ಚತುರ್ಮುಖನಲ್ಲಿ. ಅದರಿಂದ ದೇವತೆಗಳೆಲ್ಲ ನಮ್ಗಿಂತ ದೊಡ್ಡವರು, ಆದರೆ ಎಲ್ಲ ದೇವತೆಗಳಿಂದ ದೊಡ್ಡವ ಚತುರ್ಮುಖ. ಯಾಕೆಂದರೆ ಅವನಲ್ಲಿ ಕೂತ ಭಗವಂತ ವಿಶೇಷ ಸನ್ನಿಧಾನದಿಂದ. ಹಾಗಾಗಿ ನಾವು ಇವತ್ತು ದೇವತೆಗಳಲ್ಲಿ ಸರ್ವಶ್ರೇಷ್ಠ ಅಂದರೆ ಭಗವಂತನ ಪ್ರತೀಕಗಳಲ್ಲಿ ಶ್ರೇಷ್ಠ ದೇವತೆ ಯಾರು ಅಂದರೆ ಚತುರ್ಮುಖ. ಆಮೇಲೆ ಬ್ರಹ್ಮಾದೇವಾನಾಂ ಪದವೀ ಕವೀನಾಂ ಋಷಿರ್ ವಿಪ್ರಾಣಾಂ. ವಿಪ್ರರು ಅಂತಂದರೆ ಈಗ ಬ್ರಾಹ್ಮಣರು ಅಂತ ಅರ್ಥ ಹೇಳ್ತಾರೆ, ಅದಲ್ಲ ಅರ್ಥ. ವಿಪ್ರರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಯಾಕೆಂದರೆ ಬ್ರಾಹ್ಮಣರಾಗಿ ಹುಟ್ಟಿದವರೆಲ್ಲ ಜ್ಞಾನಿಗಳಾಗಬೇಕಾದ ನಿಯಮ ಏನೂ ಇಲ್ಲ, ಜ್ಞಾನಿಗಳಾದವರೆಲ್ಲ ಬ್ರಾಹ್ಮಣರಾಗಬೇಕಾದ ನಿಯಮವೂ ಇಲ್ಲ, ಬ್ರಾಹ್ಮಣರಾದವರೆಲ್ಲ ಜ್ಞಾನಿಗಳಾಗಬೇಕಾದ ನಿಯಮವೂ ಇಲ್ಲ. ಅಂದ ಅಲ್ಲಿ ಅವರು ಹೇಳೋದು ಜ್ಞಾನಿಗಳು. ವಿಪ್ರಾಣಂ ಜ್ಞಾನಿಗಳ ಒಂದು ವರ್ಗ ಇದೆ. ಆ ಜ್ಞಾನಿಗಳ ವರ್ಗದಲ್ಲಿ ವಿಶೇಷ ಸನ್ನಿಧಾನ ಎಲ್ಲಿ ಗೊತ್ತುಂಟ? ಋಷಿರ್ ವಿಪ್ರಾಣಂ. ನಾವು ಈ ಜ್ಞಾನಿಗಳ ಪರಂಪರೆ, ನಮ್ಮ ಗೋತ್ರ ಮೂಲ ಪುರುಷ ಯಾರು? ಒಬ್ಬ ಋಷಿ. ನಮ್ಮ ಈ ಜ್ಞಾನದ ಪರಂಪರೆಗೆ ಮೂಲ ಪುರುಷರಾಗಿರತಕ್ಕಂಥ ಋಷಿಗಳನ್ನು ನಾವು ಇವತ್ತಿಗೂ ನೆನಪಿಸ್ತೀವಲ್ಲ. ಯಾಕೆಂದರೆ ಅವರಲ್ಲಿ ಭಗವಂತ ಕೂತಪ್ಪ, ವಸಿಷ್ಠ, ವಿಶ್ವಾಮಿತ್ರ, ಗೋತ್ರ ಪ್ರವರ್ತಕರು. ಅವರು ಇವತ್ತಿಗೂ ನಾವು ನೆನಪಿಸಿಕೊಳ್ಳತಕ್ಕಂಥ ವ್ಯಕ್ತಿಗಳಾಗಿ ಎತ್ತರದಲ್ಲಿ ನಿಂತರು. ಇನ್ನೊಂದು ರೀತಿಯಿಂದ ನೋಡಿದರೆ ಅವ್ನು ಹೇಳ್ತಾನೆ ಮುನೀನಾಂ ವ್ಯಾಸ ಅಂತ. ಋಷಿಗಳಲ್ಲಿ ನಾನು ವ್ಯಾಸ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಅದು ಹೌದು, ವ್ಯಾಸರು ಋಷಿಗಳಲ್ಲೇ. ಆದರೆ ಇಲ್ಲಿ ಎರಡು ಥರ ಉಂಟು. ಭಗವಂತನ ವಿಭೂತಿ, ಬೇರೆ ವಸ್ತುವಿನಲ್ಲಿ ಭಗವಂತನ ವಿಶೇಷ ಸನ್ನಿಧಾನ, ಮತ್ತು ಭಗವಂತನದ್ದೇ ಸ್ವರೂಪ ವಿಭೂತಿ. ಸ್ವರೂಪ ವಿಭೂತಿ ಇಟ್ಟುಕೊಂಡ್ರೆ ವ್ಯಾಸರು, ಬೇರೆ ಸನ್ನಿಧಾನ ಅಂತ ಇಟ್ಟುಕೊಂಡ್ರೆ ವಸಿಷ್ಠ, ವಿಶ್ವಾಮಿತ್ರಾದ ಋಷಿಗಳು. ಋಷಿರ್ ವಿಪ್ರಾಣಂ ಮಹಿಷೋ ಮೃಗಾಣಂ. ಅದೆಲ್ಲ ಆಯಿತು, ಎರಡು ಕಾಲಿನವ್ರ ಸಂಗತಿ ಆಯಿತು. ನಾಲ್ಕು ಕಾಲಿನವರಲ್ಲಿ ಯಾವುದರಲ್ಲಿ ವಿಶೇಷ ಸನ್ನಿಧಾನ? ಗೋವು ಅಂತ ನಾನು ಹೇಳಿದೆ, ಅವರು ಬೇರೆ 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 ಹೇಳ್ತಾರೆ. ಅದೊಂದು. ಈಗ ಮನುಷ್ಯರಲ್ಲಿ ಪುರುಷರ್ಷಭ ಅಂತ ಹೇಳ್ತೇವೆ. ಶ್ರೇಷ್ಠನಾದ ಮನುಷ್ಯ ಅಂತ ಹೇಳಬೇಕಾಗಿದ್ದರೆ ಈ ಗೀತೆಯಲ್ಲಿ ಅರ್ಜುನನ್ನು ಸಂಬೋಧನೆ ಮಾಡುವಾಗ ಅನೇಕ ಕಡೆ ಪುರುಷರ್ಷಭ ಅಂತ. ಪುರುಷರ್ಷಭ ಅಂದರೆ ಗೂಳಿಯಂಥ ಮನುಷ್ಯ ಅಂತ. ಅದೊಂದು ಕ್ವಾಲಿಫಿಕೇಷನ್ನ. ಪ್ರಾಣಿಯಂಥ ಮನುಷ್ಯ, ಪುರುಷ ವ್ಯಾಘ್ರ, ಹುಲಿಯಂಥ ಮನುಷ್ಯ, ಪುರುಷ ಸಿಂಹ. ಇದು ಒಬ್ಬ ಮನುಷ್ಯನನ್ನು ಗ್ರೇಟ್ ಅಂತ ಹೇಳೋದಕ್ಕೆ ಹಿಂದೆ ಅವರು ಕೊಡ್ತಾ ಇದ್ದಂಥದ್ದು ಸಿಮಿಲಿ. ಸಿಂಹದಂಥ ಮನುಷ್ಯ ನೋಡಿ. ನಾನು ಹೇಳಿ, ಒಂದು ವೇಳೆ ಸಿಂಹಕ್ಕೆ ಇದನ್ನು ತಿರುಗಿಸಿ ಮನುಷ್ಯನಂಥ ಸಿಂಹ, ಎಂಥ ಅವಮಾನ ರೀ ಸಿಂಹಕ್ಕೆ. ಸಿಂಹದಂಥ ಮನುಷ್ಯ ಅನ್ನೋದು ಹೆಗ್ಗಳಿಕೆ, ಆದರೆ ಮನುಷ್ಯನಂಥ ಸಿಂಹ ಅಂದರೆ ಯಾತಕ್ಕೆ ಉಪಯೋಗ ಇಲ್ಲದ ಸಿಂಹ ಅಂತಲ್ವ ಅರ್ಥ. ಹುಲಿಯಂಥ ಮನುಷ್ಯನಂಥ ಹುಲಿ, ಮನುಷ್ಯನಂಥ ಗೂಳಿ ಅಂದರೆ ಅಪರದಂಡ ಅಂತ ಅರ್ಥ. ಅಂದರೆ ಮನುಷ್ಯ ಉಪಮಾನಕ್ಕೂ ನಾಲಾಯಕ ಕೂತಿದ್ದಾರೆ. ಆದರೆ ಹುಲಿಯಂಥ ಮನುಷ್ಯ, ಗೂಳಿಯಂಥ ಮನುಷ್ಯ, ಸಿಂಹನಂಥ ಮನುಷ್ಯ ಅಂತಂದರೆ ಭಾರಿ ದೊಡ್ಡ ಕ್ವಾಲಿಫಿಕೇಷನ್ ಅದು. ಯಾಕೆ ಅಂದರೆ ಅದರಲ್ಲಿ ವಿಶೇಷ ಏನು ಅಂದರೆ ಅದು ಪೌರುಷ. ಹುಲಿಯಂಥ ವೀರ ಅಂತ ಅಲ್ಲಿ ಅವನ ಹೆಗ್ಗಳಿಕೆ ಹೇಳುವುದು ಜ್ಞಾನದಲ್ಲಿ ಅಲ್ಲ, ಹುಲಿಯಂಥ ಪೌರುಷ. ಯಾಕೆಂದರೆ ಅದು ಅಂಥ ಬಲಿಷ್ಠ ಪ್ರಾಣಿ ಅದು. ಗೂಳಿಯಂಥ ಮನುಷ್ಯ ಅಂದರೆ ನಮಗೆ ಗೊತ್ತಿರೋದು ನಾಡಿನಲ್ಲಿ ಇರತಕ್ಕಂಥ ಗೂಳಿಗೆ ಈಟಿಯಾಗಿರ್ತಕ್ಕ ಇನ್ನೊಂದು ಅಷ್ಟು ಕುದುರೆ ಕೂಡ ಅಲ್ಲ, ಕುದುರೆಯನ್ನು ಒಂದು ಕೋಡ್ನಲ್ಲಿ ಕಿತ್ತು ಬಿಸಾಡಿಬಿಡುತ್ತೆ ಅದು. ಅಂದರೆ ಗೂಳಿ ಅನ್ನೋದು ಅತ್ಯಂತ ಬಲಿಷ್ಠವಾದ ಪ್ರಾಣಿ, ನಮಗೆ ನಾಗರಿಕ ಸಮಾಜದಲ್ಲಿ ಗೊತ್ತಿರೋದು. ಕಾಡಿನಲ್ಲಿ ಆನೆ ಬಿಡಿ, ಅದು ಗಾತ್ರ. ಕಾಡಿನಲ್ಲಿ ಸಹಜವಾಗಿ ಸಿಂಹವನ್ನಕ್ಕೂ ಹೆದರದೆ, ಹುಲಿಗೂ ಹೆದರದೆ ಕಿತ್ತು ಬಿಸಾಡುವಂಥ ತಾಕತ್ತಿರುವುದು ಕಾಳ್ಕೋಣ, ಬೈಸನ್. ಅದಕ್ಕೆ ಮಹಿಷಃ ಅಂದ್ರೆ ಇಲ್ಲಿ ಮಹಿಷೋ ಮೃಗಾಣಂ. ಇಲ್ಲ ಒಂದು ಬೇರೆ ಆಸ್ಪೆಕ್ಟ್, ಪೌರುಷ, ಬಲದ ದೃಷ್ಟಿಯಿಂದ ಆ ಪ್ರಾಣಿಯಲ್ಲಿ ಒಂದು ವಿಶಿಷ್ಟವಾದ ಬಲ ಕೊಟ್ಟ ಭಗವಂತ. ನಮ್ಮಲ್ಲಿ ಗೂಳಿ
ಗುಳಿ ಕಾಳಗ ಅಂತ ಹಿಂದೆ ಅದಕ್ಕೋಸ್ಕರ ಅವು ಎಂಥ ಬಲಿಷ್ಠ ಪ್ರಾಣಿ ಅಂದರೆ ಅದ್ರ ಮುಂದೆ ಕುದುರೆಯೋ ಅಲ್ಲ, ಯಾವುದೂ ಅಲ್ಲ. ಅಂದರೆ ಇಲ್ಲಿ ಮಹಿಷಃ ಅನ್ನೋದು ಕಾಳಕೋಣ, ಅದನ್ನು ನೀವು ನಾಡಿಗೆ ತಂದರೆ ಗೂಳಿ. ಮೃಗಗಳ ಪೈಕಿ ಅವುಗಳಿಗೆ ನಾನು ವಿಶೇಷ ಶಕ್ತಿ ಕೊಟ್ಟು ಶಕ್ತಿ ರೂಪನಾಗ ಅದರಲ್ಲಿ ತುಂಬಿದೆಯಪ್ಪ. ಮಹಿಷೋ ಮೃಗಾಣಂ ಋಷಿರ್ ವಿಪ್ರಾಣಂ ಮಹಿಷೋ ಮೃಗಾಣಂ. ಆಮೇಲೆ ಶೇನೋ ಗೃಧ್ರಾಣಂ ಸ್ವಧಿತಿ. ಪಕ್ಷಿಗಳು, ಗೃಧ್ರ ಅಂದರೆ ಸಾಮಾನ್ಯ ಪಕ್ಷಿಗಳು, ಅಲ್ಲಿ ಗೃಧ್ರ ಅಂದರೆ ಗಿಡುಗ ಅಂತ ಅರ್ಥ. ಅದು ಗಿಡುಗಗಳು ಅಂತ ಅರ್ಥ ಅಲ್ಲ, ಇಲ್ಲಿ ಎಲ್ಲ ಪಕ್ಷಿಗಳು. ಯಾಕೆಂದರೆ ಅವು ಆಹಾರದ, ಗೃಧ್ರ ಅಂದರೆ ಆಹಾರದ ಬಯಕೆಯಿಂದ ಆಹಾರವನ್ನು ಹುಡುಕ್ತಾ ಬರುವವುಗಳು ಅಂತ. ಆಕಾಶದಿಂದ ಅವು ಕೆಳಗೆ ಬರುವುದೇ ಆಹಾರವನ್ನು ಹುಡುಕಿಕೊಂಡು. ಅದರಿಂದ ಗೃಧ್ರ ಅಂದರೆ ಆಹಾರದ ಬಯಕೆಯಿಂದ ಭೂಮಿಗೆ ಬರುವ ಖೇಚರ ಅಂತ, ಆಕಾಶದಲ್ಲಿರುವ ಪ್ರಾಣಿ ಅಂತ. ಅವು ಯಾರು? ಗೃಧ್ರಗಳು. ಗೃಧ್ರಗಳು ಅಂದರೆ ಪಕ್ಷಿಗಳಲ್ಲಿ ನಾನು ಶೇನಃ ಅಂತ. ಹದ್ದು ಅಂದರೆ ಒಂದು ಅದನ್ನೆಲ್ಲೋ ನಾವು ಗರುಡ. ಗರುಡ ಅಂದರೆ ನಾವು ಇವತ್ತು ಪೂಜೆ ಮಾಡ್ತೇವೆ, ವಿಷ್ಣುವಿನ ವಾಹನ ಅಂತ. ಶೇನ ಅಂದರೆ ಗರುಡನದೇ ಪ್ರಭೇದ. ಆ ಶೇನ ನಾನು ಅಂದ. ಯಾಕೆ ಅಂದರೆ ಒಂದು ವಿಶೇಷ ಏನು ಗೊತ್ತು? ಏನು ಶೇನದಲ್ಲಿ, ಪಕ್ಷಿಗಳಲ್ಲಿ ಶೇನ ಯಾಕೆ ವಿಶೇಷ ಅಂದರೆ, ನಾವು ಹಂಸ ಅಂತ ಹೇಳ್ಬೋದಿತ್ತು, ಪಾರಿವಾಳ ಅಂತ ಹೇಳ್ಬೋದಿತ್ತು, ಏನೋ ಮುದ್ದು ಮುದ್ದಾದ ಪಕ್ಷಿಗಳೆಲ್ಲ ಬಿಟ್ಟು ನೀವು ರಣಹದ್ದು ಅಂದು ಹದ್ದು ಅಂತಿರಲ್ಲಪ್ಪ, ಗಿಡುಗ ಹದ್ದು ಇದನ್ನೆಲ್ಲ ತಗೊಳ್ತಾ ಇದ್ರಲ್ಲ. ಅಂದರೆ ಆ ಪ್ರಾಣಿಯ ಒಂದು ವಿಶೇಷ ಏನು ಗೊತ್ತಾ? ಅಸಾಧಾರಣವಾದ ಶಕ್ತಿ ಆ ಪ್ರಾಣಿ. ಅದು ಸುಮಾರು ನೆಲದಿಂದ 1 ಕಿಲೋಮೀಟ್ರು, 2 ಕಿಲೋಮೀಟ್ರು, 3 ಕಿಲೋಮೀಟ್ರು, 10 ಕಿಲೋಮೀಟ್ರ್ ತನಕ ಎತ್ತರದಲ್ಲಿ ಹಾರುತ್ತೆ. ಅದು 10 ಕಿಲೋಮೀಟ್ರ್ ಎತ್ತರದಲ್ಲಿ ಹಾರುವಾಗಲೂ ನೆಲದಲ್ಲಿ ಒಂದು ಸಣ್ಣ ಹುಳ ಇದ್ದರೆ ಬಂದು ಕೆಳಗೆ ಬಂದು ಹಿಡ್ಕೊಂಡು ಹೋಗುತ್ತೆ. ಆ ಸೂಕ್ಷ್ಮ ದೃಷ್ಟಿ ಯಾರಿಗುಂಟು ಸ್ವಾಮಿ? ಇದು ಅವನದ ಅದರ ಕಣ್ಣಿನಲ್ಲಿ ಸೂಕ್ಷ್ಮ ದೃಷ್ಟಿಯಾಗಿ ನಾನು ಕೂತೆಯಿಂದ. ಇದು ನೀವು ಗುರುತಿಸಬೇಕಾದ ಪ್ರತಿಯೊಂದು ಪ್ರಾಣಿಯಲ್ಲಿರತಕ್ಕ ಎಕ್ಸ್ಟ್ರಾರ್ನರಿ ಕ್ವಾಲಿಟಿ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ. ಅದು ಶೇನೋ ಗೃಧ್ರಾಣ. ಮತ್ತು ಅಷ್ಟೇ ಅಲ್ಲ, ಅವ್ರು ಹೇಳಿದ್ರು ಸ್ವಧಿತಿ ಅಂತ. ಸ್ವಧಿತಿ ವನಾನ ಅಂತ ಅಲ್ಲಿರೋದು. ಬಹಳ ಜನ ವ್ಯಾಖ್ಯಾನಕಾರರು ಸ್ವಧಿತಿ ವನ, ಸ್ವಧಿತಿ ಅಂದರೆ ಸಂಸ್ಥೆಯಲ್ಲಿ ಕೊಡಲಿ ಅಂತ. ವನಾನಾಂ ಸ್ವಧಿತಿ, ಕಾಡಿಗೆ ನಾನು ಕೊಡಲಿ. ಅರೇ ಗ್ರಹಚಾರವೇ, ಒಂದೊಂದು ಗುಂಪಿನಲ್ಲಿ ಶ್ರೇಷ್ಠವಾದ್ದನ್ನು ಹೇಳಿಲ್ಲ, ಇದ್ದಕ್ಕಿದ್ದ ಹಾಗೆ ಕಾಡಿಗೆ ಕೊಡಲಿ ಅಂತ ಹೇಳಿದರೆ ಕಾಂಟೆಕ್ಸ್ಟಿಗೆ ಅನ್ಯಾಯ ಆಗೋಲ್ವ? ಹಾಗೆ ಅರ್ಥ ಬರೀತಾರೆ. ಅದು ನಮಗೆ ಬೇಡ ಅರ್ಥ. ನಮಗೆ ಆ ಮೂಲದಲ್ಲಿ ಹೇಳ್ತಕ್ಕಂಥ ಆರ್ಡರ್ನಲ್ಲೇ ಅರ್ಥ ಮಾಡಬೇಕು. ಅದು ಸ್ವಧಿತಿ ಅನ್ನೋದು ಹೇಗೆ ಅಲ್ಲಿ ದೇವಾನಾಮ್ ಅನ್ನೋದಕ್ಕೆ ಕವೀನಾಮ್ ಅನ್ನೋದು ವಿಶೇಷಣವೋ ಹಾಗೆ ಶೇನಃ ಸ್ವಧಿತಿ ಅಂತ. ಸ್ವಧಿತಿ ಅಂದರೆ ಇನ್ನೊಂದೇನು ಗೊತ್ತಾ? ಒಂದು ಮಾಂಸ ಮಾರುವವರು ಇರ್ತಾರಲ್ಲ, ಅವರಲ್ಲಿ ಆ ಮಾಂಸವನ್ನು ತುಂಡು ಮಾಡಲಿಕ್ಕೆ ಕತ್ತರಿ ಅಂತ ಅಲಗಿರುತ್ತೆ, ಗರಗಸದಂಥ ಒಂದು ಕತ್ತಿ ಇರುತ್ತೆ, ಅದಕ್ಕೆ ಸ್ವಧಿತಿ ಅಂತ ಹೆಸರು ಸಂಸ್ಥೆಯಲ್ಲಿ. ಈ ಶೇನ ಇದ್ದಾನಲ್ವ, ಅದು ಮೇಲಿನಿಂದ ಕೆಳಕ್ಕೆ ಒಂದೊಂದು ಪ್ರಾಣಿಯನ್ನು ಹಿಡ್ಕೊಂಡು ಹೋದರೆ, ಕೋಳಿ ಮರಿ ತಕ್ಷಣ ಅದು 10 ಕಿಲೋಮೀಟ್ರ್ ಎತ್ತರಲ್ಲಿರುತ್ತೆ, ಸರ್ರ ಕೆಳಗೆ ಬಂದು ಮರಿ ಹಿಡ್ಕೊಂಡು ಹೋಗ್ಬಿಡುತ್ತೆ. ಅದು ಆಮೇಲೆ ಅದರ ಕೊಕ್ಕು ಹೇಗಿರುತ್ತೆ ಅಂದರೆ ಅದು ಗರಗಸದ ಹಾಗಿರುತ್ತೆ ಅಂತ, ಸ್ವಧಿತಿ ಅಂತ. ಅದು ಕೊಚ್ಚಿ ಕೊಚ್ಚಿ ತಿಂದುಬಿಡುತ್ತೆ ಎಂಥ ಪ್ರಾಣಿಯನ್ನು. ಅಂಥ ಒಂದು ವಿಶಿಷ್ಟವಾದ ಶಕ್ತಿ ಪಕ್ಷಿಗಳಲ್ಲಿ ಶೇನಕ್ಕೆ ಕೊಟ್ಟೆ ನಾನು. ಆಮೇಲೆ ಸೋಮಃ ವನಾನಾಂ, ಕಾಡಿನಲ್ಲಿರತಕ್ಕಂಥ ಮರಗಳ ಪೈಕಿ, ಅಲ್ಲಿ ಅಶ್ವತ್ಥ ಅಂತ ಹೇಳಿದಲ್ವ, ಇಲ್ಲಿ ಬೇರೆ ಹೇಳ್ತಾನೆ. ಅಂದರೆ ಬೇರೆ ಹೇಳ್ತಾರೆ, ಇಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಆಸ್ಪೆಕ್ಟನ್ನು ನೋಡಿಕೊ. ಸೋಮಃ ವನಾನಾಂ, ಸ್ವಧಿತಿರು ವನಾನಾಂ ಸೋಮಃ, ಕಾಡಿನಲ್ಲಿ ಬೆಳೆಯುವಂಥ ಮರಗಳ ಪೈಕಿ, ಅಂದರೆ ವನಸ್ಪತಿಗಳ ಪೈಕಿ ಅಥವಾ ಗಿಡಗಳು, ಪ್ಲಾಂಟ್ಸ್, ಅದರ ಪೈಕಿ ಶ್ರೇಷ್ಠ ಯಾವುದು ಅಂದರೆ ಕೆಲವು ಕಡೆ ಅಶ್ವತ್ಥ ಅಂತಾನೆ, ಕೆಲವು ಕಡೆ ತುಳಸಿ ಅಂತಾನೆ, ಕೆಲವು ಕಡೆ ನೆಲ್ಲಿ ಅಂತಾನೆ, ಧಾತ್ರಿ ಮರ. ಇಲ್ಲಿ ಹೇಳ್ತಾನೆ ಎಲ್ಲ ಪ್ಲಾಂಟ್ಸ್ಗಳಲ್ಲಿ ಸೋಮಲತೆ ಶ್ರೇಷ್ಠ, ಎಲ್ಲ ಪ್ಲಾಂಟ್ಸ್ಗಳಲ್ಲಿ ಸೋಮಲತೆ ಶ್ರೇಷ್ಠ. ಸೋಮಃ ವನಾನಾಂ ಸೋಮಃ. ಯಾಕೆಪ್ಪ? ಅದು ಅಶ್ವತ್ಥ ಇದೆ, ತುಳಸಿ ಇದೆ, ಎಲ್ಲ ಗಿಡಗಳಿಗಿಂತಲೂ ಎಲ್ಲ ಪವಿತ್ರವಾದ ವನಸ್ಪತಿಗಳನ್ನು ಪವಿತ್ರಂ ಅತ್ಯೇತಿ, ಇದು ಮೀರಿ ನಿಲ್ಲುತ್ತೆ. ಯಾವ ಆಸ್ಪೆಕ್ಟ್ನಲ್ಲಿ? ರೇಭನ್, ಯಾಗದಲ್ಲಿ ಮಂತ್ರಪೂತವಾಗಿರ್ತಕ್ಕ ಸೋಮವನ್ನು ಆಹುತಿ ಕೊಡ್ತಾರೆ ಮತ್ತು ಅದರ ಪ್ರಸಾದವಾಗಿ ತಗೋತಾರೆ. ನೀವು ತುಳಸಿಯನ್ನು ಆಹುತಿ ಕೊಡೋಲ್ಲ, ಅಶ್ವತ್ಥದ ಎಲೆಯನ್ನು ಆಹುತಿ ಕೊಡೋಲ್ಲ. ಅಶ್ವತ್ಥರ ಸೋಮದ ರಸ, ಸೋಮಯಾಗ ಅನ್ನೋದು ವೇದ ಸಮಸ್ತ ಯಾಗಗಳಿಗೂ ಮೂಲ ಯಾಗ. ಅದು ಸೋಮಲತೆಯ ರಸ ತೆಗೆದು ಅದನ್ನು ಆಹುತಿ ಕೊಟ್ಟು ಅದರ ಶೇಷ ಪ್ರಸಾದ ಅಂತ ಸೋಮರಸವನ್ನು ಪಾನ ಮಾಡ್ತಿದ್ದರು. ಅವರನ್ನು ಹಿಂದೆ ಸೋಮಯಾಜಿಗಳು ಅಂತ ಕರೀತಿದ್ದರು. ಈಗಲೂ ಸೋಮಯಾಜಿಗಳಿದ್ದಾರೆ.
ಅವರು ಸೋಮಯಾಗ ಮಾಡಿದ್ದರಿಂದಲ್ಲ, ಅವರ ಅಜ್ಜನೋ ಮುತ್ತಜ್ಜನೋ ಮಾಡಿದ್ದರಿಂದ ಇವರು ಸೋಮಯಾಜಿಗಳು ಅಂತ ಹೆಸರು ಹಾಕ್ಕೋತಾರೆ ಅಷ್ಟೇ. ನಮ್ಮ ಮಾಜಿ ಪ್ರಧಾನಿಗಳು ವಾಜಪೇಯಿಗಳಿರಲಿಲ್ಲ, ಅವರೇನು ವಾಜಪೇಯಿ ಯಾಗ ಮಾಡಲಿಲ್ಲ, ಅವರು ವಂಶದವರು ಮಾಡಿದ್ದರು, ಅವರು ವಾಜಪೇಯಿ ಅಂತ. ಇನ್ನು ಕೆಲವರು ನಮ್ಮಲ್ಲಿ ದುಬೆ ಅಂತಿರ್ತಾರೆ, ಉತ್ತರ ಭಾರತದಲ್ಲಿ ದುಬೆ ಅಂದರೆ ಏನು ಗೊತ್ತಾ, ದ್ವಿವೇದಿ ಅಂತ, 2 ವೇದ ಓದಿದವರು ಅಂತ. ಅದು ದ್ವಿವೇದಿ ಹೋಗಿ ಹಿಂದಿಯಲ್ಲಿ ದುಬೆ ಆಗಿಬಿಟ್ಟಿದೆ. 3 ವೇದ ಓದಿದವರಿಗೆ ತಿಬೆ, 4 ವೇದ ಓದಿದವರಿಗೆ ಚೌಬೆ ಅಷ್ಟೇ. ಅದು ಬೇಬೆ, ವೇದ ಹೋಗಿ ಬೇಬೆ ಆಗಿಬಿಟ್ಟಿದೆ. ಆದರೆ ಅದು ಅವರಿಗೆ ಗೊತ್ತಿಲ್ಲ, ದುಬೆ ಅಂದರೆ ದ್ವಿವೇದಿ ಅಂತ ಅರ್ಥ ಅಂತ ಅವರಿಗೆ ಗೊತ್ತಿಲ್ಲ. ದುಬೆ ಅಂತ ಯಾರೋ ಪಾಪ ಹಿಂದಿನವ್ರು ಪಾಪ ಅವ್ರು ಮಾಡಿದ್ದು ಬೇರೆ ಕೆಲಸ ಇಲ್ಲದಕ್ಕೆ 2 ವೇದ ಓದಿದ್ದರು, ಅದಕ್ಕೆ ದುಬೆ ಅಂತ ಟೈಟ್ಲ್ ಬಂದಿದೆ. ಇದೆಲ್ಲ ಹಿಂದಿನವರು ಮಾಡಿದ್ದರ ಶೇಷ ನಮಗೆ ಉಳಿದುಕೊಂಡದ್ದು. ಹಾಗಾಗಿ ಯಾವುದೇ ವಸ್ತುವನ್ನು ಸೋಮರಸದ ಸ್ಥಾನದಲ್ಲಿ ವೇದದಲ್ಲಿ ಆಹುತಿಗೆ ಹೇಳೋಲ್ಲ. ರೇಭರು ಶಬ್ದ ಅಂತ ಮಂತ್ರಭೂತ ವೇದ ಮಂತ್ರದಿಂದ ಪರಿಭೂತವಾದ ಸೋಮರಸಕ್ಕೆ ಮಾತ್ರ ಯಾಗದಲ್ಲಿ ಆಹುತಿಗೆ ಅಧಿಕಾರ. ಇನ್ನು ಯಾವ ವನಸ್ಪತಿ ಯಾವ ಪ್ಲಾಂಟನ್ನು ಉಪಯೋಗಿಸುವಾಗಿಲ್ಲ. ಆದ್ದರಿಂದ ಆ ಆಸ್ಪೆಕ್ಟಿನಲ್ಲಿ ಲತೆಗಳಲ್ಲಿ ಅಂದರೆ ಪ್ಲಾಂಟ್ಗಳಲ್ಲಿ ವನಾನಾಂ ಸೋಮರಸ ಅದರಲ್ಲಿ ಭಗವಂತನ ವಿಶೇಷ ಸನ್ನಿಧಾನವನ್ನು ನೋಡು. ಯಾಕಂದರೆ ಅದು ಭಗವಂತನಿಗೆ ಆಹುತಿ ಕೊಡಬೇಕಾದಂಥ ದ್ರವ್ಯಗಳಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಸೋಮರಸ. ಮತ್ತು ಇನ್ನು ವಿಚಿತ್ರ ಏನು ಅಂದರೆ, ಯೋಚನೆ ಮಾಡಿ, ಅದರಲ್ಲಿ ಸುಮಾರು 6% 8% ತನಕ ಆಲ್ಕೋಹಾಲ್ ಇದೆ. ಆದರೆ ಅದು ನಿಷಿದ್ಧ ಅಲ್ಲ, ಅದು ಬಹಳ ದೇಹಕ್ಕೆ ಶುದ್ಧೀಕರವಾಗಿರತಕ್ಕಂಥ ಮಹಾ ಲತೆ, ಅದು ಔಷಧ ಅದು. ಅದರಿಂದ ಅವರು ಹೇಳಿದ್ರು ಸೋಮಂ ಪಿಬೇತ್ ನ ಸುರಾಂ ಪಿಬೇತ್, ನೀನು ಸೋಮ ಕುಡಿ, ಅದರ ಸುರಾಪಾನ ಮಾಡಬೇಡ. ಅದನ್ನ ಸೋಮ ಅಂತಂದರೆ ಈ ಬಹಳ ಜನ ಹಿಂದವರು ಸೋಮಪಾನ ಮಾಡ್ತಿದ್ರು, ನಾವು ಮಾಡ್ತೇವೆ ಅಂತಾರೆ. ಅದನ್ನು ಸೋಮ ಅಂದರೆ ಅಷ್ಟು ಸುಲಭದ ಸಂಗತಿ ಅಲ್ಲ. ಅದು ಬಹಳ ಅದರಲ್ಲಿ ಹೊಂದಿದೆ, ಅದು ಸ್ಟಿಮ್ಯುಲೆಂಟ್. ಅದು ಇಡೀ ದಿವಸ ನೋಡಿ ವಿಚಿತ್ರ, ಯಾಗ ಮಾಡ್ತಾ ಅಗ್ನಿ ಬುಡದಲ್ಲಿ ಕೂತು ಸುಸ್ತಾಗತ್ತೆ. ಸೋಮರಸ ಪಾನ ಮಾಡಿದರೆ ಇಡೀ ದಿವಸ ಉತ್ಸಾಹ ಇರುತ್ತೆ. ಅದು ಸ್ಟಿಮ್ಯುಲೇಟ್ ಮಾಡುತ್ತೆ, ಆದರೆ ಬುದ್ಧಿಯ ಮೇಲೆ ಕೆಟ್ಟ ಪರಿಣಾಮ ಮಾಡೋಲ್ಲ. ಅದರಲ್ಲಿ ಅಂಥ ಒಂದು ವಿಶಿಷ್ಟ ಶಕ್ತಿಯನ್ನು ಸೋಮಲತ. ಮತ್ತು ಇನ್ನೂ ಏನಂದರೆ ಅದು ಬಹಳ ದುರ್ಲಭವಾದ ವಸ್ತು, ಹುಡ್ಕೊಂಡು ಹೋಗ್ಬೇಕು, ನಿಮಗೆ ಎಲ್ಲಿ ಬೇಕಂದ್ರೆ ಅಲ್ಲಿ ಸಿಗೋಲ್ಲ. ಅದು ಹಿಂದೆ ಒಂದು ನದಿಯ ಕವಲಿತ್ತು, ಸಿಂಧೂ ನದಿಗೆ, ಸುಷೋಮ ಅಂತ. ಈಗ ಅದು ಎಲ್ಲೋ ಪಾಕಿಸ್ತಾನದಿಂದ ಆಚೆ ಹೋಗಿದೆ, ಅದು ಈಗ ನಮ್ಮ ಹತ್ರ ಇಲ್ಲ, ಅದು ಯಾವುದೂ ಇಲ್ಲ. ಸಿಂಧೂ ನದಿಗೆ ಸಂಬಂಧಪಟ್ಟ ಯಾವುದೂ ಇಲ್ಲ. ಅದರಿಂದ ಇವತ್ತು ಸಿಂಧೂ ದೇಶ ಅಂತ ಕರಿಬೇಕಾಗಿದ್ದರೆ ಹಿಂದೂ ದೇಶ ಅಂತ ಪಾಕಿಸ್ತಾನವನ್ನೇ ಕರಿಬೇಕು. ನಮಗೇನು ಸಿಂಧೂ ನದಿಯ ಎಲ್ಲ ಫಲಭಾಗನ ಅವರದ್ದೇ. ಒಂದು ಸುಷೋಮ ಅಂತ, ಒಂದು ಸುಷೋಮ ಅಂದರೆ ಯಾವ ನದಿಯ ತಡಿಯಲ್ಲಿ ಪುಷ್ಕಳವಾಗಿ ಸೋಮಲತೆ ಸಿಗ್ತಿತ್ತೋ ಆ ನದಿ ಸುಷೋಮ, ಸೋಮ. ಇಮಮ್ಮೆ ಗಂಗೆ ಯಮುನೇಶು ತು ದ್ರೈಸ್ತೋಮಂ, ಅಲ್ಲಿ ಸಚತಾ ಪರುಷ್ಣ್ಯ ಅಸಿಕ್ನಿಯ ಮರುದ್ಧೆ ವಿತಸ್ಥೆಯ ಆರ್ಜೀಕೀಯ ಶೃಣುಹಿ ಆ ಸುಷೋಮಯ. ಅವರು ಹಿಂದಿನ ವೇದ ಕಾಲದಲ್ಲಿ ದಿನಾ ಸ್ಮರಣೆ ಮಾಡ್ತಾಯಿದ್ದ ನದಿ. ಈಗ ನಮ್ಮಲ್ಲಿ ಇಲ್ಲೇ ಅಲ್ಲ, ನಾವ್ಯಾಕೆ ಸ್ಮರಣೆ, ಸುಮ್ಮನೆ ಬೇರೆ ಕೆಲಸ ಇಲ್ಲದಕ್ಕೆ ಹೇಳಬೇಕಷ್ಟೇ. ಅದು ಇರೋದು ಪಾಕಿಸ್ತಾನದಲ್ಲಿ, ಇಲ್ಲೇ ಇಲ್ಲ ನಮ್ಮ ದೇಶದಲ್ಲಿ. ನಮ್ಮ ರಾಜಕಾರಣದ ಧುರೀಣರು ಎಲ್ಲ ಸಿಂಧೂ ನದಿಯ ಕವಲುಗಳನ್ನು ಪಾಕಿಸ್ತಾನಕ್ಕೆ ದಾನ ಮಾಡಿಬಿಟ್ಟಿದ್ದಾರೆ, ಅವರು ಪಿತ್ರಾರ್ಜಿತ ಅನ್ನುವ ಹಾಗೆ. ನಮಗೇನಿಲ್ಲ. ಮತ್ತು ಸಿಂಧೂ ಅಂತ ನದಿ ಸಂಬಂಧ ಇಲ್ಲದ ಮೇಲೆ ಹಿಂದೂ ಅಂತ ಶಬ್ದ ಬಂದದ್ದು ಸಿಂಧೂ ನದಿಯಿಂದ. ಹಾಗಾಗಿ ನಿಜವಾಗಿ ಅದು ಹಿಂದೂ ದೇಶ ಈಗ. ಆದರೆ ಅವನು ಹಿಂದೂಗಳನ್ನು ಹೊಡಿಲಿಕ್ಕೆ ಬರ್ತಾರೆ, ಏನು ಮಾಡೋದು. ವಿ ಆರ್ ನಾಟ್ ಹಿಂದೂಸ್, ವಿ ಆರ್ ಮಿಯರ್ ಮುಸ್ಲಿಮ್ಸ್ ಅಂತಾರೆ ಅವರು. ಹಿಂದೂ ಮುಸ್ಲಿಮ್ ಹೇಳ್ಬಿಟ್ಟು ಏನು ದೊಡ್ಡ ಸಂಗತಿ. ಅಂದರೆ ನಮಗೆ ಶಬ್ದಜ್ಞಾನ ಇಲ್ಲ, ವ್ಯವಹಾರ ಜ್ಞಾನ ಇಲ್ಲ, ಇತಿಹಾಸ ಜ್ಞಾನ ಇಲ್ಲ, ಬರೀ ಫ್ಯಾನಟಿಕ್ ಅಪ್ರೋಚ್ ಟುವರ್ಡ್ಸ್ ರಿಲಿಜನ್, ಇನ್ನೇನೂ ಇಲ್ಲ. ಅದರಿಂದ ಇದು ಸ್ವಧೀತಿ, ಅದು ವನಾನಾಂ ಸೋಮಃ. ಯಾಕೆಂದರೆ ಅದು ಪವಿತ್ರಂ ಅತ್ಯೇತಿ. ನಾವು ಭಗವಂತನಿಗೆ ಅರ್ಪಿಸಬೇಕಾದಂಥ ಗಿಡಮೂಲಿಕೆಗಳಲ್ಲೇ ಪವಿತ್ರವಾದ ಎಲ್ಲವನ್ನೂ ಮೀರಿ ಅತಿ ಪವಿತ್ರವಾಗಿರ್ತಕ್ಕಂಥದ್ದಾಗಿ ವೇದಮಂತ್ರದಿಂದ ಪೂತವಾಗಿ ಆಹುತಿ ಕೊಡ್ತಾರೆ. ಅದನ್ನು ಅಂದರೆ ಎಲ್ಲ ಕಡೆಯೂ ಭಗವಂತ ಇದ್ದಾನೆ. ಆದರೆ ಅವನು ನೋಡಿ, ಚತುರ್ಮುಖ ದೇವತೆಗಳಲ್ಲಿ ಹಿರಿಯಾಗಾದ ವಿಶೇಷ ಸನ್ನಿಧಾನ. ಲತೆಗಳು ಯಾವುದೋ ಸೊಪ್ಪು ಹಾಕ್ಬೋದಲ್ಲ, ಸೋಮಲತೆ ಯಾಕೆ, ಅದರಲ್ಲಿ ವಿಶೇಷ ಸನ್ನಿಧಾನ ಇದೆಯಪ್ಪ ಭಗವಂತನದ್ದು. ಹೀಗೆ ಎಲ್ಲ ಕಡೆಯೂ ಭಗವಂತನ ಸನ್ನಿಧಾನ ಇದ್ದರೂ ಒಂದೊಂದು ವಸ್ತುವಿನಲ್ಲಿ ವಿಶೇಷ ಶಕ್ತಿಯ ಅಭಿವ್ಯಕ್ತಿ. ಇದನ್ನೇ ಕೃಷ್ಣ ಹೇಳಿದ್ದು, ಯದ್ಯದ್ ವಿಭೂತಿಮತ್ ಸತ್ವಂ, ಎಲ್ಲಿ ವಿಶೇಷ ನನ್ನ ವಿಭೂತಿ
ಶಕ್ತಿ ವಿಶೇಷ ಅಭಿವ್ಯಕ್ತ ಆಗುತ್ತೋ ಅದನ್ನು ಮಮ ತೇಜೋಂಶ ಸಂಭಂ, ಅಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ ಅಂತ ತಿಳ್ಕೋ. ಹೀಗೆ ದೇವತೆಗಳು, ಋಷಿಗಳು, ಪ್ರಾಣಿಗಳು, ವನಸ್ಪತಿಗಳು ಎಲ್ಲದರಲ್ಲೂ ಇರತಕ್ಕಂಥ ಪಕ್ಷಿಗಳು, ಪ್ರಾಣಿ, ಮೊದಲು ದೇವತೆಗಳು ಬಂದರು, ಆಮೇಲೆ ಋಷಿಗಳು ಬಂದರು, ಆ ಮನುಷ್ಯರು ಋಷಿಗಳು ಸೇರಿತು, ಆಮೇಲೆ ಪ್ರಾಣಿಗಳು ಪಕ್ಷಿಗಳು ಬಂದರು, ಎಲ್ಲ ಆದಮೇಲೆ ವನಸ್ಪತಿಗಳು. ಎಲ್ಲದರಲ್ಲಿ ಮುಖ್ಯವಾಗಿರ್ತಕ್ಕ ಪ್ರಪಂಚದಲ್ಲಿರ್ತಕ್ಕ ಈ 5 ಸಂಗತಿಗಳಲ್ಲಿ ಸಾರಭೂತವಾಗಿರ್ತಕ್ಕಂಥದ್ದು, ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾಗಿರ್ತಕ್ಕಂಥದ್ದು 5 ಹೇಳಿದರು ಈ ಮಂತ್ರದಲ್ಲಿ. ಈ 2 ಮಂತ್ರ ನಮಗೀಗ ದಿನಕ್ಕೆ 2 ಮಂತ್ರ ಆಗ್ತಾಯಿದೆ. ಹೀಗಾದರೆ ಈ ಅನುವಾಕು ಮುಗಿಯೋಲ್ಲ, ಇನ್ನು ಸ್ವಲ್ಪ 2ರಿಂದ 3ಕ್ಕೆ ಹೋಗಬೇಕು. 2ನೇ ಎತ್ತೆಯಿಂದ 3ನೇ ಎತ್ತೆಗೆ ಹೋಗದೇ ಇದ್ದರೆ ನಾವು ಪಾಸಾಗೋದು ಕಷ್ಟ ಆಗುತ್ತೆ. ನೋಡೋಣ ಹೆಂಗೆ ಮಾಡ್ತಾನೆ ಭಗವಂತ. ನಾಳೆಯಿಂದ ಸ್ವಲ್ಪ ಫಾಸ್ಟ್ ಎಕ್ಸ್ಪ್ರೆಸ್ ತೊಗೋಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಮತ್ತು ಏನಾಯಿತು ಹಾಗೆ, ಅದು ಬಿಡಿ, ಅದರ ಬಗ್ಗೆ ಈಗ ಚಿಂತೆ ಬೇಡ. ನಾಳೆ ಮತ್ತೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.